Eldrigu Namaskara. Good morning, everyone. Welcome to today's talk on health in times of pandemic. Today, we have an eminent speaker and clinical dietitian, Mrs. Prajwala Maulishwar, with us. This is a program organized by Yashaswini Mahila Sauharda Credit Cooperative Limited in association with Lions Club of Bangalore, Spandana Lioness, and Sakar Bharati, Karnataka. ಇವತ್ತಿನ ನಮ್ಮ ಸ್ಪೀಕರ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶ್ರೀಮತಿ ಪ್ರಜ್ವಲಾ ಮೌಳೇಶ್ವರ್ ಅವರು. ಇವರ ಬಗ್ಗೆ ನಾನು ಒಂದೆರಡು ಮಾತಾಡಕ್ ಮುಂಚೆ ಇವತ್ತಿನ ಏನ್ ಸೆಷನ್ ಇದೆ ಇದು ಸುಮಾರು 1 ಗಂಟೆಗಳ ಕಾಲ ಮೇಡಮ್ ಅವ್ರು ಮಾತಾಡ್ತಾರೆ. ನಮ್ಗೆ ಬಹಳಷ್ಟು ತಿಳ್ಕೊಳ್ಳೋದಿರುತ್ತೆ. ಎಸ್ಪೆಷಲಿ ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ನಾವು ಹೇಗೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು, ಇನ್ಫ್ಯಾಕ್ಟ್ ಕೋವಿಡ್ ಬಂದಿರೋರು ಕೂಡ ಹೇಗೆ ಅವರ ಆರೈಕೆಯನ್ನ ಮಾಡ್ಕೋಬಹುದು ಅಂತ ಕೂಡ ಇವತ್ತು ಮೇಡಮ್ ಅವ್ರು ತಿಳಿಸ್ಕೊಡ್ಲಿದ್ದಾರೆ. ಈಗಾಗ್ಲೇ ನಾವು ಪ್ರಶ್ನೆಗಳೇನಾದ್ರೂ ಇದ್ರೆ ನಮ್ಗೆ ಬರತ್ ತಿಳಿಸಿ ಅಂತ ಕೇಳಿದ್ವಿ. ತುಂಬಾ ಜನ ಪ್ರಶ್ನೆಗಳನ್ನ ಕೇಳಿದ್ದಾರೆ ಕೂಡ. ಇದನ್ನ ನಾವು ಪ್ರಶ್ನಾವಳಿಯನ್ನ ಕೊನೆಯದಾಗಿ ತಗೊಳ್ಳೋಣ. ಮೇಡಮ್ ನಿಮ್ಗೆ ಓಕೆನಾ? ಕೊನೆಯದಾಗಿ ತಗೊಳ್ಳೋಣ. ಸೊ ಮೊದ್ಲು ಮೇಡಮ್ ಅವ್ರು ಮಾತಾಡ್ಲಿ, ಆಮೇಲೆ ನಿಮ್ಗೆ ಏನಾದ್ರು ಅವ್ರು ಮಾತಾಡೋದ್ರಲ್ಲೂ ಕೂಡ ನಿಮ್ಗೆ ಏನಾದ್ರು ಪ್ರಶ್ನೆಗಳು ಬಂದ್ರೆ ಅದನ್ನ ನೀವು ಚಾಟ್ ಬಾಕ್ಸ್ ನಲ್ಲಿ ಹಾಕ್ಬೋದು, ಅಥವಾ ನಾಗಮಣಿ ಮೇಡಮ್ಗೆ ಅಥವಾ ನನ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬೋದು, ಅಥವಾ ನೀವು ಇಲ್ಲೇ ಅನ್ಮ್ಯೂಟ್ ಮಾಡ್ಕೊಂಡು ನೀವು ಹ್ಯಾಂಡ್ ರೈಸ್ ಮಾಡಿ ನಿಮ್ಮನ್ನ ಅನ್ಮ್ಯೂಟ್ ಮಾಡಿ ನೀವು ಇಲ್ಲೇ ಪ್ರಶ್ನೆ ಕೇಳ್ಬೋದು. ಮೇಡಮ್ ಹತ್ರ ನೀವು ಸಲಹೆಗಳನ್ನ ತಗೋಬಹುದು. ಸೊ ಈಗ ಮೊದಲಿಗೆ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡ್ಲಿಕ್ಕೆ ಮುಂಚೆ ಶ್ರೀಮತಿ ವಿಜಯಲಕ್ಷ್ಮಿ ವಾಸುದೇವ್ ಅವ್ರನ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಒಂದು ಪ್ರೇಯರ್ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ವಿಜಯಲಕ್ಷ್ಮಿ ವಾಸುದೇವ್ ಅವರು. ಶ್ರೀನಿವಾಸ ನೀನೇ ಪಾಲಿಸೋ, ಶ್ರೀನಿವಾಸ ನೀನೇ ಪಾಲಿಸೋ, ಶ್ರುತ ಜನಪಾಲ ಗಾನಲೋಲ ಶ್ರೀ ಮುಕುಂದನೇ, ಶ್ರೀನಿವಾಸ ನೀನೇ ಪಾಲಿಸೋ. ಧ್ಯಾನ ಮಾಡ್ಪ ಸಜ್ಜನರ ಮಾನದಿಂದಲಿ ಪಾಲಿಸುವ, ಧ್ಯಾನ ಮಾಡ್ಪ ಸಜ್ಜನರ ಮಾನದಿಂದಲಿ ಪಾಲಿಸುವ, ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ, ವೇಣುಗೋಪ ಗೋವಿಂದ ವೇದ ವೇದ್ಯ ನಿತ್ಯಾನಂದ, ಶ್ರೀನಿವಾಸ ನೀನೇ ಪಾಲಿಸೋ. ಎಂದಿಗೆ ನಿನ್ನ ಪಾದಾಬ್ಜವ ಹೊಂದುವ ಸುಖ ಎಂದಿಗೆ ಲಭ್ಯವೋ ಮಾಧವ, ಎಂದಿಗೆ ನಿನ್ನ ಪಾದಾಬ್ಜವ ಹೊಂದುವ ಸುಖ ಎಂದಿಗೆ ಲಭ್ಯವೋ ಮಾಧವ. ತನುವಿನಲ್ಲಿ ಬಲವಿಲ್ಲ, ತನುವಿನಲ್ಲಿ ಬಲವಿಲ್ಲ, ನೆನೆದ ಮಾತ್ರ ಸಲಹುವ, ತನುವಿನಲ್ಲಿ ಬಲವಿಲ್ಲ, ನೆನೆದ ಮಾತ್ರ ಸಲಹುವ, ಕರುಣದೇಶ ಪುರಂದರ ವಿಠಲನಿ ಕೈಯ ಪಿಡಿದು, ಕರುಣದೇಶ ಪುರಂದರ ವಿಠಲನಿ ಕೈಯ ಪಿಡಿದು, ಶ್ರೀನಿವಾಸ ನೀನೇ ಪಾಲಿಸೋ. ಶ್ರುತ ಜನಪಾಲ ಗಾನಲೋಲ ಶ್ರೀ ಮುಕುಂದನೇ, ಶ್ರೀನಿವಾಸ ನೀನೇ ಪಾಲಿಸೋ.
ಓ ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ. ಈ ಪ್ರಾರ್ಥನೆಯೊಂದಿಗೆ ವಿಧಿವಶಾತ್ ನಮ್ಮನ್ನೆಲ್ಲ ಅಗಲಿರುವಂತಹ ನಮ್ಮೆಲ್ಲ ಸ್ನೇಹಿತರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಹಾಗೆ ಇವತ್ತು ಆಸ್ಪತ್ರೆಯಲ್ಲಿ ಅಥವಾ ಅವರ ಮನೆಗಳಲ್ಲಿ ಕೋವಿಡ್ ನಿಂದ ಬಳಲುತ್ತಾ ಇರುವಂತಹ ಅನೇಕರಿಗೆ ಸಾಂತ್ವನ ಸಿಗ್ಲಿ, ಒಳ್ಳೆ ಆರೋಗ್ಯ ದೇವರು ಕರುಣಿಸ್ಲಿ ಅಂತ ಪ್ರಾರ್ಥಿಸೋಣ. Now I have the pleasure of introducing the speaker of today. She's not new to us, like I already mentioned, but it is my humble privilege to introduce her formally to this gathering. Namma ivatina speaker Srimati Prajwala Mauleshwar avaru. She is a clinical dietitian and has 30 years of extensive experience and expertise in the field of diabetic and renal dysfunction. Our academics ಬಗ್ಗೆ ನೋಡ್ಲಿಕ್ಕೆ ಹೋದ್ರೆ, she holds a postgraduate degree in food and nutrition from Manasa Gangotri in Mysore. She did her advanced diabetics program at Hunter College in New York, post which she was offered the role of clinical dietitian at Our Lady Mercy Medical Center, Bronx in New York. She specialized there in renal nutrition and served as a chief renal dietitian at Bronx Nephrocare Center for 4 years. Now, she's also done a lot of teaching, and you will know as soon as she starts speaking why she is such a good teacher. Her career, which lasted over 30 years, and she's done a lot of teaching. For example, she's been a food science lecturer at TMA Pai College in Udupi, nature cure and yoga lecturer at Mysore Ayurveda Medical College for postgraduate diploma students. She's been a research associate in food science department at CFTRI under Dr. Venkatrao. She's done therapeutic diets sessions for BSc and MSc nursing students. She's worked as a visiting faculty, diabetic educator, and a resource person at various renowned colleges across Mysore and Belgaum and Bangalore also. And she is guiding the MSc students in their theses as well. She has chaired many diabetic sessions, conducted seminars in corporates to educate the people about the importance of nutrition and the role of diet in metabolic disorders. Currently, she is rendering her valuable services at Ashwini Clinic and Thyroid Center as a clinical dietitian. We've all heard her in our very own Yashaswini Society's Women's Day celebration. She was our guest of honor then. And now I have the proud privilege of bringing you to the spotlight, ma'am. The stage is all yours for the next 1 hour. Please enlighten us. ಹಲೋ ಎವ್ರಿಬಡಿ, ನಮಸ್ಕಾರ ಎಲ್ಲರಿಗೂ, ಶುಭೋದಯ. ಲಾವಣ್ಯ ಮೇಡಮ್ ಹೇಳ್ದ ಹಾಗೆ ಎಲ್ಲರೂ ಆರೋಗ್ಯವಂತರಾಗಿ ಇದ್ದೀರಾ, ಹಾಗೆ ಮುಂದುವರಿಯಿರಿ. ಮತ್ತೆ ಒಂದೇ ಒಂದು ನಾನು ಹೇಳೋದು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಭಯವನ್ನು ನಿಮ್ಮ ಮನಸ್ಸಿನಲ್ಲಿ ತಂದ್ಕೊಳ್ಬೇಡಿ, ಧೈರ್ಯವಾಗಿ ಇರಿ. ಏನೇ ಪಾಸಿಟಿವ್ ಅಂಶ ಬಂದರೂ ಸಹಿತ ನಾನು ಇದರಿಂದ ಗೆದ್ದು ಬರುತ್ತೇನೆ ಅಂತ ಒಂದು ಛಲವನ್ನು ಇಟ್ಕೊಳ್ಳಿ. ಆಗ ಖಂಡಿತ ನೀವು ಜಯ ಗಳಿಸಿ ನೀವು ಸುಖವಾಗಿ ಹೊರಗೆ ಬರ್ತೀರಾ. ಬೈ ಚಾನ್ಸ್ ಏನಾದ್ರು ಯಾವ್ದಾದ್ರು ಕಾರಣಕ್ಕೆ ಇಲ್ಲಿ ಇರೋರ್ನಲ್ಲಿ ಯಾರು ಒಬ್ಬರ ಹತ್ರ ಕೇಳಿಸ್ಕೊಳ್ತಾ ಇರೋರು ಯಾರು ಒಬ್ರು ಪಾಸಿಟಿವ್ ಆಗಿದ್ರೆ ನೀವು ಆ ಭಯವನ್ನು ಕಿತ್ತು ಹೋಗಿರಿ. ಓಕೆ, ವಿಲ್ ಸ್ಟಾರ್ಟ್ ದಿ ಸೆಷನ್ ಟುಡೇ. ಟುಡೇಸ್ ಸೆಷನ್ ಈಸ್ ಹೆಲ್ತ್ ಇನ್ ಟೈಮ್ಸ್ ಆಫ್ ಪ್ಯಾಂಡಮಿಕ್ ಅಂತ. ಯಾವುದೇ ವ್ಯಕ್ತಿ ಕರೋನಾದಿಂದ ಬಳಲುತ್ತಿದ್ದರೆ ಔಷಧದ ಜೊತೆಗೆ ಅವರಿಗೆ ದೇಹದಲ್ಲಿ ಪೌಷ್ಟಿಕಾಂಶ ಕೊರತೆ ಆಗದಂತೆ ನಿರ್ವಹಿಸಲು ಉತ್ತಮ ಆಹಾರವನ್ನು ನೀಡುವುದು ಬಹಳ ಮುಖ್ಯ. ಇಲ್ಲಿ ನಾನು ಒಂದು ಪಾಯಿಂಟ್ ನ ಸ್ಟ್ರೆಸ್ ಮಾಡ್ತೀನಿ. ಔಷಧದ ಜೊತೆಗೆ ನಿಮ್ಮ ವೈದ್ಯರು ಯಾವುದೇ ಸಲಹೆ ಮೇರೆಗೆ ನಿಮಗೆ ಕೊಟ್ಟಿರುವಂತಹ ಔಷಧ ಪ್ರಿಸ್ಕ್ರಿಪ್ಷನ್ ಏನು ಕೊಟ್ಟಿರ್ತಾರೆ ಅದನ್ನ ಬಿಟ್ಟು ನಾನು ನನ್ನ
ಇವತ್ತು ನಾವ್ ಏನ್ ಮಾತಾಡ್ತೀವಿ ಇದೇ ನನಗೆ ಒಳ್ಳೇದು, ಇದನ್ನೇ ಮಾಡ್ತೀನಿ, ಖಂಡಿತ ಮಾಡ್ಬೇಡಿ. ದೇ ಆರ್ ದಿ ಬೆಟರ್ ಜಡ್ಜ್. ಅವ್ರಿಗೆ ಗೊತ್ತು ನಿಮ್ಮ ದೇಹ ಸ್ಥಿತಿ ಹೇಗಿರುತ್ತೆ. ಅವರು ನಿಮಗೆ ಇದ್ ಬೇಕಾಗತ್ತೆ ಅಂತ ಹಾಕಿರೋದನ್ನ ದಯವಿಟ್ಟು ನಿರಾಕರಿಸ್ಬೇಡಿ. ಅದು ಮೂರ್ಖತನವಾಗುತ್ತೆ. ನಾವ್ ಏನೇ ಇದ್ರು ನಮ್ಮ ಇಮ್ಯುನಿಟಿಯನ್ನು ಹೆಚ್ಚು ಮಾಡ್ಕೊಳಕ್ಕೆ ಯಾವ್ಯಾವ ರೀತಿ ಇರುತ್ತೆ, ಏನ್ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳಿಸ್ಬೋದೇ ಹೊರತು ನಾವು ಈ ಕರೋನಾವನ್ನ ಹೋಗಲಾಡಿಸಕ್ಕೆ ಏನು ಇಲ್ಲ. ಆದ್ರೆ ಅದನ್ನ ಹೆಚ್ಚಾಗೋದಕ್ಕೆ ಬಿಡದೆ ಇರಬಹುದು, ಇಮ್ಯುನಿಟಿಯನ್ನು ಹೆಚ್ಚಿಸ್ಕೊಳ್ಳಬಹುದು. ಆದ್ದರಿಂದ ದಯವಿಟ್ಟು ಇಲ್ಲಿ ಇವತ್ತು ನಾವು ಯಾವುದೇ ಡಿಸ್ಕಷನ್ ಮಾಡಿದ್ರು ಇದು ನಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸ್ಕೊಳ್ಳೋದಿಕ್ಕೋಸ್ಕರ ಮಾತ್ರ. ಮತ್ತೆ ಇದರಿಂದ ನಾವು ಬರ್ದೇ ಇರೋದನ್ನ ಸ್ವಲ್ಪ ಹೆಚ್ಚಾಗಿ ನಾವು ಕಾಪಾಡ್ಕೊಳ್ಬಹುದು ಅಂತ ಅನ್ನೋದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅದರಿಂದ ನಿಮ್ಮ ವೈದ್ಯರ ಯಾವುದೇ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ರು ಇದನ್ನ ನಿಲ್ಲಿಸಬೇಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಕರೋನಾದಿಂದ ಬಳಲುತ್ತಿದ್ದರೆ ಅವರ ಆಹಾರದ ಬಗ್ಗೆ ನಿಗಾ ವಹಿಸುವುದು ಅತ್ಯವಶ್ಯಕ. ನೀವು ಯಾವುದೇ ರೋಗದಿಂದ ತ್ವರಿತವಾಗಿ ಗುಣಮುಖರಾಗಲು ಆಹಾರ ಮತ್ತು ಪೋಷಣೆ ಪ್ರಮುಖ ಪಾತ್ರ ವಹಿಸುತ್ತದೆ. ಯಾವುದೇ ವ್ಯಕ್ತಿಯು ಕರೋನಾ ವೈರಸ್ಗೆ ಸೋಂಕಿಗೆ ಒಳಗಾದಾಗ ಅವರಲ್ಲಿ ದುರ್ಬಲತೆ ಅಂದ್ರೆ ಟಯರ್ಡ್ನೆಸ್ ಸಹಜವಾಗಿ ಕಂಡು ಬರುತ್ತೆ. ಕರೋನಾ ನೆಗೆಟಿವ್ ಬಂದ ಬಳಿಕವೂ ಅಂದರೆ ವ್ಯಕ್ತಿ ಕರೋನಾದಿಂದ ಚೇತರಿಸಿಕೊಂಡ ಬಳಿಕವೂ ಅವರಿಗೆ ಈ ಸಮಸ್ಯೆ ಹಲವಾರು ದಿನಗಳು ಅಥವಾ ವಾರಗಳು ಕಾಡಬಹುದು. ಬಟ್ ವೆನ್ ಯು ಟೇಕ್ ಎ ಹೆಲ್ತಿ ಬ್ಯಾಲೆನ್ಸ್ ಡಯಟ್ ಆರ್ ನ್ಯೂಟ್ರಿಷಿಯಸ್ ಫುಡ್ ತಗೊಂಡಾಗ ನಿಮ್ಮ ಈ ಟಯರ್ಡ್ನೆಸ್ ಗ್ರಾಜುಯಲ್ ಆಗಿ ಕಡಿಮೆ ಆಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಓರ್ವ ಆರೋಗ್ಯವಂತ ವ್ಯಕ್ತಿಯನ್ನಾಗಿ ಮಾಡುವುದರಲ್ಲಿ ನಿಮ್ಮ ಆಹಾರವು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಸಂದರ್ಭದಲ್ಲಿ ಕರೋನಾ ಪಾಸಿಟಿವ್ ವ್ಯಕ್ತಿಯು ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು ಎಂದು ತಿಳಿದುಕೊಳ್ಳುವುದು ಇಲ್ಲಿ ಬಹಳ ಮುಖ್ಯವಾದದ್ದು. ಕರೋನಾ ಪಾಸಿಟಿವ್ ವ್ಯಕ್ತಿಗೆ ಉಳಿದ ಆಹಾರ ಅಥವಾ ನೆನ್ನೆಯ ಆಹಾರ ಅಂದ್ರೆ ಏನ್ ಹೇಳ್ತೀವಿ ತಂಗಳ ಆಹಾರವನ್ನು ದಯವಿಟ್ಟು ಕೊಡಬೇಡಿ ಅಥವಾ ಬಡಿಸಬೇಡಿ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇವರು ಆರೋಗ್ಯಕರ ಮತ್ತು ಸಮತೋಲನ ಆಹಾರವನ್ನು ಸೇವಿಸಬೇಕಾಗುತ್ತೆ, ಅಂದ್ರೆ ಬ್ಯಾಲೆನ್ಸ್ ಡಯಟ್. ಇದರಲ್ಲಿ ಹೆಚ್ಚಿನ ಅಂಶ ಕಾರ್ಬೋಹೈಡ್ರೇಟು ಅಂದ್ರೆ ಸಕ್ಕರೆ ಪಿಷ್ಟ, ಕೊಬ್ಬು, ಫ್ಯಾಟ್ ಹೆಚ್ಚು ಸಮತೋಲಿತ ಮೌಲ್ಯದ ಪ್ರೋಟೀನ್ ಅಂಶ ಇರಬೇಕು. ಎಷ್ಟು ಪ್ರೋಟೀನ್ ಇರುತ್ತೋ ನಿಮಗೆ ಹೋರಾಡೋ ಶಕ್ತಿ, ರೋಗದೊಂದಿಗೆ ಹೋರಾಡೋ ಶಕ್ತಿ ನಿಮಗೆ ಹೆಚ್ಚಿಸಿಕೊಳ್ಳಬಹುದು. ಅಲ್ಲದೆ ಆಂಟಿ ಆಕ್ಸಿಡೆಂಟ್ಗಳನ್ನು ಮತ್ತು ವೈಟಮಿನ್ಗಳನ್ನು, ಅದರಲ್ಲೂ ವಿಶೇಷವಾಗಿ ವೈಟಮಿನ್ ಸಿ, ಡಿ, ಜಿಂಕ್ ಅನ್ನು ಹೆಚ್ಚಿಸಬೇಕಾಗ್ತದೆ. ಈ ಪೌಷ್ಟಿಕಾಂಶ ಅವಶ್ಯಕತೆಗಳನ್ನು ಆಹಾರದಿಂದ ಪೂರೈಸಲಾಗದಿದ್ದರೆ, ಅಂದ್ರೆ ಇದು ಹೇಳಿದೆ ಇವಾಗ ವೈಟಮಿನ್ ಸಿ ಬೇಕಾಗ್ಬೋದು, ಜಿಂಕ್ ಬೇಕಾಗ್ಬೋದು, ಡಿ ಬೇಕಾಗ್ಬೋದು ಅಂತ, ಇದನ್ನ ನಿಮ್ಮ ಆಹಾರದಿಂದ ಏನಾದ್ರು ಅದನ್ನ ಸಾಧ್ಯತೆ ಆಗದಿದ್ದರೆ ನಿಮ್ಮ ವೈದ್ಯರೊಂದಿಗೆ ಸಲಹೆ ಪಡೆದು ಅವರಿಂದ ಸಪ್ಲಿಮೆಂಟ್ಸ್ ಅನ್ನು ಸಹಿತ ತೆಗೆದುಕೊಂಡು ನೀವು ಸೇವಿಸಬಹುದು. ಸೊ ದಟ್ ಯು ವಿಲ್ ನಾಟ್ ಬಿ ಡಿಫಿಷಿಯಂಟ್ ಆಫ್ ದೋಸ್ ನ್ಯೂಟ್ರಿಯೆಂಟ್ಸ್ ಆಸ್ ಸಚ್. ಇವರಿಗೆ ಯಾವಾಗಲೂ ಬಿಸಿ ಬಿಸಿಯಾಗಿ ತಯಾರಿಸಿದ ಆಹಾರವನ್ನು ನೀಡಿ. ಇವರಿಗೆ ವಾಸನೆ ಮತ್ತು ರುಚಿಯ ಸಾಮರ್ಥ್ಯವನ್ನು ಕಳೆದುಕೊಂಡಿರುತ್ತಾರೆ, ಸೆನ್ಸ್ ಆಫ್ ಟೇಸ್ಟ್ ಆರ್ ಸ್ಮೆಲ್ ಕಳೆದುಕೊಂಡಿರುತ್ತಾರೆ, ಅಥವಾ ಅವರಿಗೆ ನುಂಗಲು ಕಷ್ಟವಾಗಬಹುದು. ಸೊ ಹಾಗಾಗಿ ಇವರಿಗೆ ಸಾಧ್ಯವಾದಷ್ಟು ಸಾಫ್ಟ್ ಫುಡ್ ಅಥವಾ ಆಹಾರವನ್ನು ಅವರಿಗೆ ನೀಡುವುದು ಬಹಳ ಮುಖ್ಯ. ಕೆಲವರಿಗೆ ಈ ಸಂದರ್ಭದಲ್ಲಿ ಆಹಾರ ರುಚಿಸದೇ ಇರಬಹುದು, ಅಂದ್ರೆ ಅವರಿಗೆ ರುಚಿ ಅನ್ನೋದೇ ಹೊರಟೋಗಿದ್ದಾಗ ಅಥವಾ ಪದಾರ್ಥವನ್ನು ನೋಡಿದಾಗ್ಲೇ ಅವರಿಗೆ ಇಷ್ಟ ಆಗದೆ ಇದ್ದಾಗ ಒಂದು ರೀತಿಯಾಗಿ ಹೌ ಕೆನ್ ವಿ ಎನ್ಹಾನ್ಸ್ ದಿ ಫ್ಲೇವರ್ ಅಂಡ್ ದಿ ಟೇಸ್ಟ್ ಆಫ್ ದಿ ಫುಡ್ ಅಂತಂದ್ರೆ ಇದಕ್ಕೆ ಆಮ್ಚೂರ್ ಅಂದ್ರೆ ಮಾವಿನ ಪೌಡರ್ ಅನ್ನ ಹಾಕೋದು, ಅಥವಾ ಆಮ್ಲ ಪೌಡರ್ ಅನ್ನ ಹಾಕೋದು, ಅಥವಾ ನಿಂಬೆ ರಸ ಮತ್ತು ಸ್ವಲ್ಪ ಮೆಣಸು ಪೌಡರ್ ಅನ್ನು ಉದುರಿಸುವುದು, ಅಥವಾ ಬುನಾಹುವ ಜೀರಾ ಅಂತ ಹೇಳ್ತೀವಿ, ಅಂದ್ರೆ ಹುರಿದ ಜೀರಿಗೆ ಪೌಡರ್ ಅನ್ನು ಸ್ವಲ್ಪ ಮೇಲೆ ಉದುರಿಸುವುದರಿಂದ ಇಟ್ ಎನ್ಹಾನ್ಸಸ್ ದಿ ಫ್ಲೇವರ್ ಆಸ್ ವೆಲ್ ಆಸ್ ದಿ ಟೇಸ್ಟ್ ಆಫ್ ದಿ ಫುಡ್. ಸೊ ಈ ರೀತಿಯಲ್ಲಿ ನೀವು ಆದಷ್ಟು ಅದನ್ನ ಉಪಯೋಗ ಮಾಡೋದ್ರಿಂದ ಸ್ವಲ್ಪ ವೆರೈಟಿಯನ್ನ ಕೊಡಿ ದಯವಿಟ್ಟು. ಯಾಕೆಂದ್ರೆ ಅವರು ಐಸೋಲೇಷನ್ ಅಲ್ಲಿ ಇರ್ತಾರೆ, ಒಬ್ಬರೇ ಇರ್ತಾರೆ. ಅಯ್ಯೋ ಇದೇ ಇವತ್ತಾ, ಇದೇನೇ ತಿನ್ಬೇಕಾ, ಒಬ್ಬನೇ ಇದ್ದೀನಿ ಅನ್ನೋದು ಒಂದ್ ಸ್ವಲ್ಪ ಡಿಪ್ರೆಷನ್ ಇರುತ್ತೆ. ಅದರಿಂದ ಅವ್ರು ಹೊರಗೆ ಬರೋಕೆ ಕಲರ್ಫುಲ್ ಅಂಡ್ ಒಂಥರ ರುಚಿಕರವಾದ ಊಟಗಳನ್ನ ಕೊಡಿ, ಆಯ್ತಾ. ಆದರೆ ಬಹಳ ಖಾರ ಮತ್ತು ಎಣ್ಣೆಯಲ್ಲಿ ಕರಿದ ಪದಾರ್ಥವನ್ನು ಆದಷ್ಟು ಕಡಿಮೆ ಮಾಡಿ.
ಬಹಳ ಖಾರ, ಯಾಕೆಂದ್ರೆ ಅವ್ರಿಗೆ ಹುಣ್ಣು ಸಹಿತ ಇರೋದ್ರಿಂದ ನೀವು ಆದಷ್ಟು ಈ ಖಾರ ಪದಾರ್ಥಗಳನ್ನ ಕಡಿಮೆ ಮಾಡಿ. ಎಣ್ಣೆಯಲ್ಲಿ ಕರ್ದಿದ್ದ ಪದಾರ್ಥನ ಕೊಡಬೇಡಿ, ಯಾಕೆಂದ್ರೆ ಇಟ್ ಟೇಕ್ಸ್ ಲಾಂಗರ್ ಟೈಮ್ ಫಾರ್ ಯೋರ್ ಬಾಡಿ ಟು ಡೈಜೆಸ್ಟ್. ಲೈಟ್ ಆಹಾರಗಳನ್ನ, ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಅನ್ನ ನೀವು ಎಷ್ಟು ಚೆನ್ನಾಗಿ ಕೊಡ್ತೀರಾ, ಸಾಫ್ಟ್ ಫುಡ್ ಕೊಟ್ಟಾಗ ಅವರಿಗೆ ಇಟ್ ವಿಲ್ ಬಿ ಲೈಟ್ ಆನ್ ದ ಬಾಡಿ ಟು ಡೈಜೆಸ್ಟ್. ಸೊ ಹಾಗಾಗಿ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಮತ್ತೆ ಟೈಮಿಗೆ ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಳೋದು ಅತ್ಯವಶ್ಯಕ, ಯಾಕೆಂದ್ರೆ ಟೈಮ್ಲಿ ಫುಡ್ ಈಸ್ ಇಂಪಾರ್ಟೆಂಟ್. ಯಾರೋ ಒಬ್ರು ನಂಗೆ ಹಸಿವೆ ಇಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ತಿಂತೇನೆ, ಆಗ ಅದು ತಣಿಸಿ ಹೋಗುತ್ತೆ. ಹಾಗಾಗಿ ಆತರ ಮಾಡ್ಬೇಡಿ. ಟೈಮಿಗೆ ಒಂದೇ ಸತಿಗೆ ಜಾಸ್ತಿ ಊಟ ಮಾಡೋದ್ರಿಂದ ಅದನ್ನ ಸ್ವಲ್ಪ ಸ್ವಲ್ಪವಾಗಿ ಊಟ, ಇನ್ಸ್ಟೆಡ್ ಆಫ್ 3 ಬಿಗ್ ಮೀಲ್ಸ್ 5 ಮೀಲ್ಸ್ ಮಾಡ್ಕೊಳ್ಳಿ, ಇಲ್ಲ 6 ಮೀಲ್ಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಹಾಗಾಗಿ ಆ ರೀತಿ ಮಾಡ್ಕೊಳ್ಳಿ. 3 ಮೇಜರ್ ಮೀಲ್ಸ್ ಆದ್ರೆ ಇನ್ ಬಿಟ್ವೀನ್ ಮೀಲ್ಸ್ ಸ್ನಾಕ್ಸ್ ನ ತರ ತಗೊಳ್ಳಿ, ಅದು ಸಹಿತ ನಿಮಗೆ ಅನುಕೂಲವಾಗುತ್ತೆ. ಸೊ ಹಾಗಾಗಿ ಪ್ರತಿದಿನ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡೋದನ್ನ ಬರಿಬೇಡಿ. ಹೆಚ್ಚಾಗಿ 3 ರಿಂದ 5 ರೀತಿಯಾದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಂದ್ರೆ ಈ ಒಂದು ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಫಾಸ್ಟ್ ಫುಡ್ಸ್ ತುಂಬಾ ಸೊಗಸಾಗಿ ಸುಲಭವಾಗಿ ಸ್ವಿಗ್ಗಿ ಆಗ್ಲಿ ಝೊಮ್ಯಾಟೊ ಆಗ್ಲಿ ಯಾವ್ದೋ ಒಂದು ರೀತಿಯಲ್ಲಿ ಸಿಕ್ಕೋದ್ರಿಂದ ಆದಷ್ಟು ಅದರಲ್ಲಿ ಆರ್ಡರ್ ಮಾಡಿ ತರಿಸಿ ಕೊಡೋದನ್ನ ಮಾಡಬೇಡಿ. ಅವ್ರು ಎಷ್ಟು ಹೊತ್ತಾಗಿರುತ್ತೋ ಊಟ ಅಡಿಗೆ ತಯಾರಿಸಿ, ಎಷ್ಟು ಜನ ಅದನ್ನ ಮುಟ್ಟಿರ್ತಾರೋ, ಎಷ್ಟು ಹೊತ್ತು ಅದು ಹೊರಗಡೆ ಇತ್ತೋ, ಇದು ಫುಡ್ ಪಾಯ್ಸನಿಂಗಿಗೂ ಕಾರಣ ಆಗುತ್ತೆ. ದಯವಿಟ್ಟು ಅದು ಮಾಡಬೇಡಿ. ಮನೆಯಲ್ಲಿ ಮಾಡಿದ್ದು ಬಿಸಿ ಬಿಸಿಯಾಗಿ ತಯಾರಿಸಿದ ಆಹಾರವನ್ನು ದಯವಿಟ್ಟು ಕೊಡಿ ಅವರಿಗೆ. ಮತ್ತು ಎಷ್ಟಾಗುತ್ತೋ ವೆರೈಟಿಯಲ್ಲಿ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆರೋಗ್ಯಕರ ಸೇವನೆ ಶಕ್ತಿಯನ್ನು ಹೆಚ್ಚಿಸದೆ, ಅಂದ್ರೆ ನ್ಯೂಟ್ರಿಷಿಯಸ್ ಫುಡ್ ಇನ್ಕ್ರೀಸಸ್ ಯೋರ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ನೀವು ಬ್ಯಾಲೆನ್ಸ್ ಡಯಟ್, ಈ ಆರೋಗ್ಯವಂತ ಆಹಾರ ಈವನ್ ಇಮ್ಯುನಿಟಿಯನ್ನು ಸಹಿತ ವೃದ್ಧಿಸುತ್ತದೆ ಮತ್ತು ದೇಹದ ತೂಕವನ್ನು ಹೆಚ್ಚಿಸುವುದಿಲ್ಲ. ಅಂದ್ರೆ ಬ್ಯಾಲೆನ್ಸ್ಡ್ ಮೀಲು ಯಾವಾಗ ತಗೊಳ್ತೀರಾ ನಿಮಗೆ ದೇಹದ ತೂಕವನ್ನು ಸಹಿತ ಹೆಚ್ಚಿಸುವುದಿಲ್ಲ. ಸಮತೋಲಿತ ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಮೀಲು ಪೋಷಕಾಂಶಗಳನ್ನು ಒದಗಿಸುತ್ತೆ. ಯಾವಾಗ ನೀವು ಬ್ಯಾಲೆನ್ಸ್ಡ್ ಮೀಲ್ ನ ತಗೊಳ್ತೀರಾ, ಎಲ್ಲಾ ಗ್ರೂಪ್ ಇಂದ ನಾವು 5 ಗ್ರೂಪ್ ಅಂತ ಇಟ್ಕೊಂಡಿರ್ತೇವೆ. ಒಂದು ಕಾರ್ಬೋಹೈಡ್ರೇಟ್, ಅಂದ್ರೆ ನಮ್ಮ ದಿನನಿತ್ಯ ಆಹಾರಗಳಲ್ಲಿ ಏನು ಅಂತಂದ್ರೆ, ಈಗ ಗೋಧಿ, ಅಕ್ಕಿ, ಅನ್ನ, ಪಾಸ್ಟಾ, ಬ್ರೆಡ್, ರೊಟ್ಟಿ, ದೋಸೆ, ಇವೆಲ್ಲ ಒಂದು ಬೇಸ್ ಆಫ್ ಅ ಪಿರಮಿಡ್ ಅಲ್ಲಿ ನಮ್ಗೆ ಇದರಿಂದ ನಮಗೆ ಬೇಕಾಗುವಂತಹ ಎನರ್ಜಿ ಅಂತಂದ್ರೆ, ಈ ಕಾರ್ಬೋಹೈಡ್ರೇಟ್ ಇಂದ ಬರುವಂತಹ ಎನರ್ಜಿಯನ್ನ ನಮಗೆ ಅತ್ಯುತ್ತಮವಾದದ್ದು. ಯಾಕೆಂದ್ರೆ ಆ ಎನರ್ಜಿನ ನಾವು ದಿನನಿತ್ಯ ಕಾರ್ಯಗಳಿಗೆ ನಾವು ಉಪಯೋಗ ಮಾಡ್ತೇವೆ. ಅದರ ನಂತರ ಬರೋದು ಹಣ್ಣು ಮತ್ತು ಹಂಪಲುಗಳು. ಎಷ್ಟು ಸಾಧ್ಯವಾಗುತ್ತೋ ಹಸಿರು ಸೊಪ್ಪುಗಳು, ತರಕಾರಿಗಳು ಮತ್ತೆ ಹಣ್ಣುಗಳನ್ನ ಉಪಯೋಗ ಮಾಡಿ. ಅದರ ಮೇಲ್ಗಡೆ ಬರೋದು ಮಾಂಸ ಮತ್ತು ಹಾಲು ಮತ್ತು ಇದನ್ನ ಆಕ್ಚುಲ್ ಆಗಿ ನಾನು ಪ್ರತಿಯೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಅದ್ರ ತುದಿಯಲ್ಲಿ ಅಂದ್ರೆ ಪಿರಮಿಡ್ ಅಂತ ಬಂದಾಗ ತುದಿಯಲ್ಲಿ ಇರುವುದು ಸಕ್ಕರೆ ಅಂಶ, ಎಣ್ಣೆ ಅಂಶ ಮತ್ತೆ ಚಾಕ್ಲೇಟ್ಸ್ ಈ ತರದಿರುತ್ತೆ. ಇದನ್ನ ಎಷ್ಟು ಸಾಧ್ಯವಾಗುತ್ತಾ ಕಡಿಮೆ ಮಾಡಿಕೊಳ್ಳಿ. ಅಂದರೆ ಸಕ್ಕರೆಯನ್ನ ಯಾವುದೇ ಕಾರಣಕ್ಕೆ ಇಲ್ಲಿ ಉಪಯೋಗ ಮಾಡೋದನ್ನ ಎಷ್ಟು ಕಡಿಮೆ ಮಾಡ್ತೀರಾ ಅದು ತುಂಬಾ ಒಳ್ಳೇದು. ಬಟ್ ಇಲ್ಲಿ ವ್ಯತ್ಯಾಸ ಒಂದಿದೆ. ನ್ಯಾಚುರಲ್ ಆಗಿ ಫ್ರೂಟ್ಸ್ ಅಲ್ಲಿರೋ ಸಕ್ಕರೆನ ಪರವಾಗಿಲ್ಲ, ಆದರೆ ಆಡೆಡ್ ಶುಗರ್ ಅಂತ ನಾವ್ ಏನ್ ಆಡ್ ಮಾಡ್ಕೋತೀವಿ, ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಸಿರಪ್ಸ್ಗಳು, ಮೇಪಲ್ ಸಿರಪ್ಸ್ ಅಂತ ಆಗಿರ್ಬೋದು, ಆ ತರ ಸಕ್ಕರೆ ಆಗಿರ್ಬೋದು, ಅಥವಾ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತ ಏನ್ ಆಡ್ ಮಾಡ್ಕೊಡ್ತಾರೆ ಈ ಡಯಾಬಿಟಿಕ್ಸ್ ಅವರು, ಈ ತರದನ್ನ ಉಪಯೋಗ ದಯವಿಟ್ಟು ನಿಲ್ಲಿಸಿ. ಏನೇ ನೀವು ಇವನ್ ಹಣ್ಣಿನ ರಸ ಒಂದು ಮಾಡ್ಕೊಂಡು ಕುಡಿತೀನಿ ಅಂತಂದ್ರೆ ಅದು ನ್ಯಾಚುರಲ್ ಫ್ರೂಟಿನಿಂದ ಮಾಡಿರ್ಬೇಕು. ಹಾಲು ಬೆರೆಸ್ಕೊಂಡ್ರು ಪರವಾಗಿಲ್ಲ, ಹಾಲು ಬೆರೆಸದೇ ಇದ್ರು ಪರವಾಗಿಲ್ಲ, ಆದರೆ ಅದಕ್ಕೆ ಆಡೆಡ್ ಶುಗರ್ ಅಂದ್ರೆ ಅದಕ್ಕೆ ಸಕ್ಕರೆ ಹಾಕಿ ನೀವು ಉಪಯೋಗ ಮಾಡಬೇಡಿ. ಯಾಕೆಂದ್ರೆ ಈ ಕರೋನಾಗೆ ಇದಕ್ಕೆ ಸಕ್ಕರೆನೇ ಅದು ಹುಡುಕುದು. ಹಾಗಾಗಿ ಇದನ್ನ ನೀವು ಆಡೆಡ್ ಶುಗರ್ ಅಂತ ನೀವು ಉಪಯೋಗ ಮಾಡಬೇಡಿ. ಓಕೆ, ಸೊ ಅದು ಒಂದು. ಆರೋಗ್ಯಕರ ಆಹಾರ ಪ್ರಮುಖ ನಿಯಮ ಏನಂದರೆ ಯಾವುದೇ ಊಟವನ್ನು ಬಿಡುವುದಾಗಿಲ್ಲ. ಅಂದ್ರೆ ಇಬ್ಬರೊಬ್ರು ಏನ್ ಮಾಡ್ತಾರೆ, ನಾನು ಬೆಳಗಿನ ಉಪಹಾರವನ್ನ ಬಿಟ್ಬಿಡ್ತೀನಿ, ಯಾಕೆಂದ್ರೆ ಸ್ಥೂಲಕಾಯರಾಗಿದ್ದಾರೆ, ದಪ್ಪ ಆಗಿದ್ದಾರೆ, ಹಾಗಾಗಿ ಅವ್ರಿಗೆ ನಾನು ಬೆಳಗಿನ ಉಪಹಾರ ಬಿಟ್ಬಿಡ್ತೀನಿ, ಡೈರೆಕ್ಟ್ ಆಗಿ ನಾನು ಲಂಚಿಗೆ ಹೊರಟೋಗ್ತೀನಿ, ಇಲ್ಲ ಅಂತಂದ್ರೆ ರಾತ್ರಿ ಊಟ ಬಿಟ್ಬಿಡ್ತೀನಿ. ಆ ರೀತಿ ಮಾಡಬೇಡಿ ನೀವು. ಅಂದ್ರೆ
ಪ್ರಮುಖವಾಗಿ ನಮ್ಮದು ಏನು ಅಂತಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಒಂದು ಪ್ರಾವರ್ಬ್ ಗೊತ್ತಿರ್ಬೋದು, ಬ್ರೇಕ್ಫಾಸ್ಟ್ ಈಟ್ ಲೈಕ್ ಎ ಕಿಂಗ್, ಲಂಚ್ ಲೈಕ್ ಎ ಪ್ರಿನ್ಸಸ್ ಅಂಡ್ ಡಿನ್ನರ್ ಲೈಕ್ ಎ ಪಾಪರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಿಮಗೆ ಆಗಲೇ 12 ಗಂಟೆ ಅಥವಾ 10 ಗಂಟೆ ಕಾಲ ನೀವು ಉಪವಾಸವಿದ್ದೀರ. ಹಿಂದಿನ ರಾತ್ರಿ ಊಟ ಮಾಡಿದ್ರಿಂದ ಬೆಳಗಿನ ತಿಂಡಿ ತಿನ್ನುವಷ್ಟರಲ್ಲಿ 12 ಗಂಟೆ ಆಗಿರುತ್ತೆ. ಸೊ ಹಾಗಾಗಿ ನೀವು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಿ, ದಟ್ ಈಸ್ ದ ಮೇಜರ್ ಮೀಲ್. ನಿಮಗೆ ಅಲ್ಲಿ ಬರ್ಬೇಕು. ಸಮ್ ಪೀಪಲ್ ದೇ ಡೂ ಆಸ್ ಎ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡ್ತಾರೆ. ಆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನೀವು ಸ್ಕಿಪ್ ಮಾಡಿ ಅಂತ ಹೇಳಿಲ್ಲ. 16 ಗಂಟೆಯಲ್ಲಿ ನೀವು ಆ ವಿಂಡೋ ಪೀರಿಯಡ್ ಇರುತ್ತೆ. ಬಟ್ ಆದ್ರೆ ನಿಮ್ಮ ಡಿನ್ನರ್ ನ ಬೇಗ ತೆಗೆದುಕೊಳ್ಳಿ. 6 ಆಗ್ಬೋದು, 6:30 ಆಗ್ಬೋದು, 7 ಗಂಟೆಗೆ ತಗೊಂಡು ಮುಗಿಸಿದ್ರೆ ನಿಮ್ಮ 8:30, 9 ಗಂಟೆ ಅಷ್ಟೊತ್ತಿಗೆ ನಿಮ್ಗೆ ಕರೆಕ್ಟ್ ಆಗಿ ಅಲ್ಲಿ ಆಗಿರುತ್ತೆ. ದಟ್ ವಿಲ್ ಬಿ ಅನ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಬಟ್ ಆದ್ರೆ ಯು ಶುಡ್ ನಾಟ್ ಸ್ಕಿಪ್ ಯುವರ್ ಬ್ರೇಕ್ಫಾಸ್ಟ್. ಅದು ಮೇಜರ್ ಮೀಲ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ನೀವು ಮಾಡಬೇಡಿ. ಯಾರ್ದು ಮ್ಯೂಟ್ ಮಾಡ್ತಾ ಇದೀನಿ ಮೇಡಮ್, ಸಾರಿ. ಓಕೆ, ಈಗ ನೀವ್ ಯಾವ್ದೇ ತರ ಪ್ರಿಪರೇಷನ್ ಮಾಡಿದ್ರು ಸಹಿತ ಸಿಂಪಲ್ ಆಗಿ ಇಟ್ಕೊಳ್ಳಿ. ತುಂಬಾ ಕಾಂಪ್ಲಿಕೇಶನ್ ಮಾಡ್ಕೊಳಕ್ ಹೋಗ್ಬೇಡಿ, ಗಾಬರಿ ಆಗ್ಬೇಡಿ. ಸೊ ಹಾಗಾಗಿ ಮೇಜರ್ ಮೀಲ್ಸ್ ಮಾಡಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸ್ಯಾಲೆಡ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಸ್ಪ್ರೌಟ್ಸ್ ಇನ್ಕ್ಲೂಡ್ ಮಾಡಿ. ಬಟ್ ಈ ಪ್ಯಾಂಡಮಿಕ್ ಅಲ್ಲಿ ಒಂದು ವಿಚಾರ ನಾನು ಸ್ಪ್ರೌಟ್ಸ್ ಬಗ್ಗೆ ಹೇಳುವುದಾದ್ರೆ, ಸಾಧ್ಯವಾದಷ್ಟು ನೀವು ಏನ್ ಮಾಡ್ಬೇಕು, ನೀವು ಈ ಸ್ಪ್ರೌಟ್ಸ್ ನ ತುಂಬಾ ಹೊತ್ತು ಹೊರಗಡೆಗೆ ಇಡಬೇಡಿ. ಮತ್ತೊಂದು, ನೀವು ಸ್ಪ್ರೌಟ್ಸ್ ನ ಸ್ವಲ್ಪ ಸ್ಟೀಮ್ ಮಾಡಿಬಿಟ್ಟು ನಂತರ ಉಪಯೋಗಿಸಿ. ಹಾಗೆ ಉಪಯೋಗಿಸಿದ್ರಿಂದ ಅದನ್ನ ಸ್ಟೀಮ್ ರೀತಿಯಲ್ಲಿ ಒಂದು 10 ನಿಮಿಷ ಸ್ಟೀಮ್ ಮಾಡಿಬಿಟ್ಟು ನಂತರ ನೀವು ಅದನ್ನ ಉಪಯೋಗಿಸಿ. ಸ್ಯಾಲೆಡ್ಸ್ ಅಷ್ಟೇನೆ ಆ ಕ್ಷಣಕ್ಕೆ ರೆಡಿ ಮಾಡಿಕೊಂಡು ತಕ್ಷಣಕ್ಕೆ ಉಪಯೋಗ ಮಾಡ್ಕೊಳ್ಳಿ. ದಿಸ್ ಮೈಟ್ ಕಾಸ್ ಸಮಥಿಂಗ್ ಲೈಕ್ ಎ ಫುಡ್ ಪಾಯ್ಸನಿಂಗ್ which will be seen after 12 to 17 hours after the consumption. ಇದು ನಿಮಗೆ ವಾಂತಿ ಮಾಡಿಸ್ಬೋದು, ಇಲ್ಲಾಂದ್ರೆ ಡಯೇರಿಯಾ ಆಗ್ಬೋದು, ಇಲ್ಲ ಅಂತಂದ್ರೆ ಕ್ರಾಂಪಿಂಗ್, ಅಬ್ಡಾಮಿನಲ್ ಕ್ರಾಂಪಿಂಗ್ ಆಗಬಹುದು. ಸೊ ಇದೆಲ್ಲ ಇಟ್ಸ್ ಎ ಪಾರ್ಟ್ ಆಫ್ ಯುವರ್ ಫುಡ್ ಪಾಯ್ಸನಿಂಗ್ ಆಗೋದ್ರಿಂದ ನಾನು ಹೇಳೋದು, ಈ ಪ್ಯಾಂಡಮಿಕ್ ಸಮಯದಲ್ಲಿ ನೀವು ಯಾವುದೇ ತರದ ಈವನ್ ಸ್ಯಾಲಡ್ಸ್ಗೂ ಅಷ್ಟೇನೆ ನೀವೇನೋ ಹಾಕ್ತೀರಾ, ಒಂದು 5 ನಿಮಿಷ ಸ್ಟೀಮ್ ಮಾಡ್ಬಿಟ್ಟು ನಂತರ ನೀವು ಸ್ಯಾಲೆಡ್ಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈ ಫುಡ್ ಪಾಯ್ಸನ್ ಅಂಶದ್ದು ಕಂಡು ಬರೋದಿಲ್ಲ. ಸೊ ಹಾಗಾಗಿ ಇದು ಒಂದನ್ನ ನಾನು ಸ್ಟ್ರೆಸ್ ಮಾಡ್ತೀನಿ ಇಲ್ಲಿ. ಪೌಷ್ಟಿಕ ಆಹಾರ ತುಂಬಾ ಒಳ್ಳೇದು. ಬೆಳಗಿನ ಉಪಹಾರದಿಂದ ರಾತ್ರಿ ಭೋಜನದವರೆಗೆ ಏನ್ ತಿನ್ನಬೇಕು, ನಿಮಗೆ ಏನ್ ಬೇಕಾಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಳೋದು ತುಂಬಾ ಉತ್ತಮ. ಈಗ ನಾನು ಇಷ್ಟವರೆಗೂ ಇಮ್ಯುನಿಟಿ ಹೆಚ್ಚು ಮಾಡ್ಕೊಳ್ಬೇಕು. ಇಮ್ಯುನಿಟಿ ಅಂದ್ರೆ ಏನು? ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಅಂತಂದ್ರೆ, ರೋಗವನ್ನು ಪ್ರತಿರೋಧಿಸುವ ಶಕ್ತಿಯನ್ನು ರೋಗ ನಿರೋಧಕ ಶಕ್ತಿ ಎಂದು ಕರೆಯುತ್ತಾರೆ. ಇದು ಇಮ್ಯುನಿಟಿ. ಈ ಇಮ್ಯುನಿಟಿನ ಹೇಗೆ ಹೆಚ್ಚು ಮಾಡ್ಕೊಳ್ಬಹುದು, ಹೇಗೆ ಇದು ನಮ್ಗೆ ಒಳಿತಾಗತ್ತೆ ಅಂತ ಅನ್ನೋದನ್ನ ಬಗ್ಗೆ ಹೇಳೋಣ. ಎದ್ದ ತಕ್ಷಣ ನೀವೇನೋ ಹೇಳ್ಬೋದು, ಈಗ ತುಂಬಾ ನೀವು ಪಥ್ಯ ಆ ರೀತಿಯಲ್ಲಿ ಹೋಗ್ಬೇಕು, ತುಂಬಾ ನನ್ನ ನಿತ್ಯದ ರೊಟೀನ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದು ನಾನು ತುಂಬಾ ಹೇಳಲ್ಲ. ನೀವು ದಿನನಿತ್ಯ ಏನು ಆಹಾರವನ್ನು ಸೇವಿಸ್ತಾ ಇರ್ತೀರೋ ಅದನ್ನೇ ತಿನ್ನಿ. ಬಟ್ ಅದ್ರಲ್ಲಿ ನಾನು ಏನ್ ಹೇಳ್ದೆ, ಪ್ರೋಟೀನ್ ಅಂಶವನ್ನ ಹೆಚ್ಚು ಮಾಡ್ಕೊಳ್ಳಿ. ಈಗ ವೈಟಮಿನ್ ಅಂಶಗಳನ್ನ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳಿದೆ. ಇದನ್ನ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ನಾನು ಹೇಳ್ತೀನಿ. ಎದ್ದ ತಕ್ಷಣ ನಿಮಗೆ ಬಿಸಿ ನೀರು ಕುಡಿಯೋ ಅಂತ ಅಭ್ಯಾಸ ಇರುತ್ತೆ, ಅಥವಾ ಒಬ್ಬೊಬ್ಬರಿಗೆ ಉಗುರು ಬೆಚ್ಚಿನ ಬಿಸಿ ನೀರು ಡಿಫ್ರೆಂಟು, ಉಗುರು ಬೆಚ್ಚು ಡಿಫ್ರೆಂಟು. ಈ ಬಿಸಿ ನೀರಿಗೆ ನಿಂಬೆ ಹಣ್ಣು ಹಾಕಿದ್ರೆ ಆ ವೈಟಮಿನ್ ಸಿ ಏನು ನೀವು ಹಾಕ್ತಾ ಇದ್ದೀರಾ ಅದರಲ್ಲಿ ನಿಂಬೆ ಹಣ್ಣಿನ ರಸದಲ್ಲಿ ವೈಟಮಿನ್ ಸಿ ಸಿಕ್ಕೋದು ಅಲ್ಲಿಯೇ ನಾಶವಾಗಿ ಹೋಗುತ್ತೆ. ಹಾಗಾಗಿ ಯಾವತ್ತೂ ನೀವು ನಿಂಬೆ ರಸವನ್ನು ಹಾಕ್ಬೇಕಾದ್ರೆ ಉಗುರು ಬೆಚ್ಚಿಗೆ ನೀರಿನಲ್ಲಿ, ಅಂದ್ರೆ ಮುಳುಮುಲಾ ನೀರಿನಲ್ಲಿ ನೀವು ನಿಂಬೆ ಹಣ್ಣನ್ನು ಹಾಕಿ ಹಿಂಡಿ ತಗೊಳ್ಬಹುದು. ಇಲ್ಲ ಒಬ್ಬೊಬ್ಬರಿಗೆ ನಿಂಬೆ ಹಣ್ಣಿನ ರಸ ಅಲಾಂಗ್ ವಿತ್ ಹನಿ ತಗೊಳ್ಳುವಂತ ಅಭ್ಯಾಸ ಇರುತ್ತೆ, ತಗೊಳ್ಳಿ. ಬಟ್ ಇಫ್ ಯು ಆರ್ ಎ ಡಯಾಬಿಟಿಕ್, ನಿಮಗೆ ಸಕ್ಕರೆ ಕಾಯಿಲೆ ಇದ್ದರೆ ದಯವಿಟ್ಟು ಉಪಯೋಗ ಮಾಡುವಂತಹ ಜೇನುತುಪ್ಪವಾಗಲಿ ಇದನ್ನ ಬೇಡ.
ಈಗಿನ ಕಾಲಕ್ಕೆ ಈ ಪ್ಯಾಂಡಮಿಕ್ ಅಲ್ಲಿ ನೀವು ದಯವಿಟ್ಟು ಬರೀ ನಿಂಬೆ ರಸವನ್ನ ಹಾಕಿ ತೆಗೆದುಕೊಳ್ಳಿ, ತೊಂದರೆ ಇಲ್ಲ. ಎಲ್ಲರ ಮನೆಯಲ್ಲಿ ಇವಾಗ ಕಷಾಯವನ್ನು ಮಾಡುವಂತಹ ಪದ್ಧತಿ ಇದೆ, ಕಷಾಯ ಮಾಡಿ ತೆಗೆದುಕೊಳ್ಳಿ. ಇಲ್ವಾ ಸಿನಮನ್ ವಾಟರ್ ಕುಡಿಯುವಂತಹ ಇದಿದೆ, ಅಥವಾ ನೀವು ಮೆಂತ್ಯ ಕಾಳನ್ನ ಹಾಕಿ ಅದ್ರದ್ದು ಕಷಾಯ ಮಾಡಿ ಕುಡಿಯುವಂತಹ ಪದ್ಧತಿ ಇದೆ, ಇಲ್ಲ ಮೆಂತ್ಯನ ನೆನೆಸ್ಬಿಟ್ಟು ಬೆಳಗ್ಗೆ ತೆಗೆದುಕೊಳ್ಳುವಂತಹ ಇದಾಗ್ತಿದೆ. ಸೊ ಈ ರೀತಿಯಲ್ಲಿ ಇದನ್ನ ನೀವು ಉಪಯೋಗ ಮಾಡ್ಕೋಬಹುದು. ಅಥವಾ ಈಗ ಯಾರು ವಾಟ್ಸಪ್ ಅಲ್ಲಿ ಹಾಕಿರ್ತಾರೆ, ಈ ರೀತಿಯಾದ ಖಾಡ ಮಾಡಿಕೊಳ್ಳಿ ಅಥವಾ ಒಂದು ಕಷಾಯ ಮಾಡ್ಕೊಳ್ಳಿ, ಇದು ತುಂಬಾ ಒಳ್ಳೇದು, ತೊಂದರೆ ಇಲ್ಲ. ಬಟ್ ಅತಿರೇಕವಾಗಿ ಮಾಡಬೇಡಿ. ಇದು ಎಲ್ಲ ಉಷ್ಣಾಂಶ ಆದ ಪದಾರ್ಥಗಳಾದ್ರಿಂದ ಇದ್ರದ್ದೇ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಈಗ ನೀವು ತಗೊಂಡಾಗ ನಿಮಗೆ ಗಂಟಲಿಗೆ ಹಾಯ್ ಅನ್ನಿಸ್ಬೋದು, ಬಟ್ ಆದ್ರೆ ನೀವು ಅದರ ಮಿತಿ ಮೀರಿ ತಗೊಂಡಾಗ ಅದೇ ರಿವರ್ಸ್ ಆಗಬಹುದು. ಸೊ ಹಾಗಾಗಿ ಕಾಡ ಆಗ್ಲಿ ಕಷಾಯ ಆಗ್ಲಿ 1 ಅಥವಾ 2 ಸಾರಿ ದಿನಕ್ಕೆ ಮಾತ್ರ ತೆಗೆದುಕೊಳ್ಳಿ. ಪದೇ 2 ಗಂಟೆಗೆ, ಮಧ್ಯಾಹ್ನ, ಬೆಳಿಗ್ಗೆ, ರಾತ್ರಿ ಈ ತರದೆಲ್ಲ ತಗೊಳ್ಳೋಂತಹ ಅವಶ್ಯಕತೆ ಇಲ್ಲ. ಗಾರ್ಗಲ್ ಮಾಡೋದಾಗ್ಲಿ, ಸ್ಟೀಮ್ ತಗೊಳ್ಳೋದಾಗ್ಲಿ ಇದು ಅತ್ಯವಶ್ಯಕ. ಸೊ ಅದನ್ನ 2 ಗಂಟೆಗೆ ಒಂದ್ಸತಿ ಮಾಡಿ, ಬಿಟಡೈನ್ ಸೊಲ್ಯೂಷನ್ ಹಾಕೊಂಡು ಸಿರಪ್ ಹಾಕೊಂಡು ಗಾರ್ಗಲಿನ್ ಮಾಡಿ, ಇಡೀ ಉಪ್ಪು ಹಾಕಿ ಅದನ್ನ ಗಾರ್ಗಲ್ ಮಾಡಿ, ತೊಂದರೆ ಇಲ್ಲ. ಸೊ ಆದರೆ ಈ ಕಷಾಯವನ್ನ ಮಿತಿಯಲ್ಲಿ ತಗೊಳ್ಳಿ. ಇದು ಎಲ್ಲ ಆಯುರ್ವೇದದಿಂದ ಬಂದಿರೋದಂತಾದ್ರಿಂದ ನೀವು ಕಷಾಯ ಎಷ್ಟು ಕ್ವಾಂಟಿಟಿ ಹೇಳಿರ್ತಾರೋ ಅಷ್ಟು ಮಾತ್ರ ಹಾಕಿ ತೆಗೆದುಕೊಳ್ಳೋದು ಉತ್ತಮ. ಈಗ ಹೇಳ್ತಾರೆ ಧನಿಯಾ ಕಾಳು ಹಾಕ್ಬೋದು, ಜೀರಿಗೆ ಹಾಕ್ಬೋದು, ಅರಿಶಿನ ಹಾಕ್ಬೋದು, ಶುಂಠಿ ಹಾಕಿ ಮತ್ತೆ ದಾಲ್ಚೀನಿಯನ್ನು ಹಾಕಿ ಕಷಾಯವನ್ನ ಮಾಡಿ, ಕಾಳು ಮೆಣಸು ಹಾಕಿ ಇದನ್ನ ಕುದಿಸಿ ಸೋಸಿ ತಗೊಳ್ಳಿ ಅಂತ. ಇದನ್ನ ಅರಿಶಿನ ಆದ್ರೆ 1/4 ಚಮಚ, 1/4 ಚಮಚ ಜೀರಿಗೆ, 1 ತುಂಡಷ್ಟು ಅಂದ್ರೆ 1 ಇಂಚಷ್ಟು ಚಕ್ಕೆ, 4 ರಿಂದ 5 ಮೆಣಸಿನ ಕಾಳು, ಮತ್ತೆ 1/2 ಇಂಚಿನಷ್ಟು ಶುಂಠಿಯನ್ನ ಜಜ್ಜಿ ಹಾಕಿದ್ರೆ ಇದ್ರದ್ದು ಕಷಾಯ. 1/4 ಲೋಟ ಇಟ್ಟರೆ 3/4 ಲೋಟಕ್ಕೆ ತಂದು ಅದನ್ನ ಸೋಸಿ ಕುಡಿಯೋದು. ಯಾವುದೇ ಕಾರಣಕ್ಕೆ ನಿಂಬೆ ಹಣ್ಣಾಗ್ಲಿ ಜೇನುತುಪ್ಪವನ್ನಾಗಲಿ ಒಲೆ ಮೇಲೆ ಇಟ್ಟು ಹಾಕಬಾರದು. ಇದು ಪಾಯ್ಸನ್ ಆಗುತ್ತೆ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಸೊ ಹಾಗಾಗಿ ನೀವು ಒಲೆಯಿಂದ ಇಳಿಸಿದ ಮೇಲೆ ಸ್ವಲ್ಪ ತಣಿಸಿ ನಂತರ ನಿಂಬೆ ರಸ ಮತ್ತೆ ಹನಿಯನ್ನು ಹಾಕಿ ತೆಗೆದುಕೊಳ್ಳೋದು ಉತ್ತಮ. ಎಷ್ಟು ಸಾಧ್ಯವಾಗುತ್ತೋ ಬಿಸಿಯಲ್ಲೇ ಕುಡಿಬೇಕು. ಅದು ತುಂಬಾ ತಣ್ಣಕ್ಕಾದ್ಮೇಲೆ ಕುಡಿದ್ರೆ ನಿಮಗೆ ಹಾಯ್ ಅನ್ನೋದು ಏನೊಂದು ಫೀಲ್ ಆಗತ್ತೆ, ಅದು ಆಗದೆ ಇರಬಹುದು. ಸೊ ಹಾಗಾಗಿ ಎಷ್ಟು ಬಿಸಿಯಲ್ಲಿ ಆಗುತ್ತೋ ಅಷ್ಟು ಬಿಸಿಯಲ್ಲಿ ಕುಡಿ. ಇದು ನಂತರ ಬ್ರೇಕ್ಫಾಸ್ಟ್ ಹೇಳಿದೆ, ನಾರ್ಮಲ್ ಆಗಿ ನಿಮ್ದು ಅವಲಕ್ಕಿ ಆಗ್ಬೋದು, ಇಡ್ಲಿ ಆಗಿರ್ಬೋದು, ದೋಸೆ ಆಗ್ಬೋದು, ಉಪ್ಪಿಟ್ಟು ಆಗ್ಬೋದು, ಯಾವುದೇ ತರದ್ದು ಪರೋಟ ಆಗಿರ್ಬೋದು. ಪರೋಟ ಅಂದ್ರೆ ನಾನು ಇಲ್ಲಿ ಆಲೂಗೆಡ್ಡೆ ಪರೋಟ ಹೇಳ್ತಾ ಇಲ್ಲ, ಮೂಲಿ ಪರೋಟ ಆಗಿರಬಹುದು, ಅಥವಾ ನಿಮಗೆ ತರಕಾರಿಗಳೆಲ್ಲ ಮಿಶ್ರಣದ ಪರೋಟ ಆಗಿರ್ಬೋದು, ಇಲ್ಲಾಂದ್ರೆ ಕಾಲಿಫ್ಲವರ್, ಬ್ರಾಕೊಲಿ ಇದು ಪರೋಟ ಆಗಿರ್ಬೋದು. ಈ ರೀತಿಯಾದ ಪರೋಟವನ್ನು ಮಾಡ್ಕೊಳ್ಳಿ, ಆದರೆ ಮೈದಾ ಹಿಟ್ಟಿನಲ್ಲಿ ಅಲ್ಲ, ನಿಮ್ಮ ದಿನನಿತ್ಯದ ಗೋಧಿ ಹಿಟ್ಟಿನಲ್ಲೇ ಮಾಡಿಕೊಂಡು ಉಪಯೋಗ ಮಾಡಿ. ಆ ಪರೋಟ ಮಾಡ್ತೀನಿ ಅಂತ ಹೇಳಿ ತುಂಬಾ ಎಣ್ಣೆ ಹಾಕಿ, ತುಂಬಾ ಬೆಣ್ಣೆ ಹಾಕಿ ನೀವು ಮಾಡೋದಲ್ಲ. ಎಷ್ಟು ಸಾಧ್ಯವಾಗುತ್ತ ನಾನ್ ಸ್ಟಿಕ್ ಪ್ಯಾನ್ ಎಲ್ಲಾರ ಮನೆಯಲ್ಲೂ ಇರುತ್ತೆ, ಅದರಲ್ಲಿ ಉಪಯೋಗ ಮಾಡಿಕೊಂಡು ನೀವು ಅದನ್ನ ಮಾಡ್ಕೊಳ್ಳಿ. ಇಲ್ಲಿ ಒಂದು ಅಂಶ ನಾನು ಏನ್ ಹೇಳ್ಬೇಕು ಅಂದ್ರೆ, ನಾನ್ ವೆಜಿಟೇರಿಯನ್ ಆಗಿದ್ರೆ ಎಗ್ ತಿನ್ಬೇಕಾ? ತಿನ್ನಿ, ತೊಂದರೆ ಇಲ್ಲ. ಬಾಯ್ಲ್ಡ್ ಮಾಡಿ ಎಗ್ ತಿನ್ಬೋದಾ? ತಿನ್ನಿ. ಆದರೆ ಹಾಫ್ ಬಾಯ್ಲ್ಡ್ ಆಗ್ಲಿ, ಮುಖಾಲ್ವಾಸಿ ಬೆಂದಿದ್ದಾಗ್ಲಿ, ಈ ರೀತಿಯಾದ ಎಗ್ಗು ಈ ಸಮಯದಲ್ಲಿ, ಪ್ಯಾಂಡಮಿಕ್ ಸಮಯದಲ್ಲಿ ನೀವು ತಿನ್ನಬೇಡಿ. ಸಾಲ್ಮನೆಲ್ಲಾ ಪಾಯ್ಸನಿಂಗ್ ತುಂಬಾ ಕಾಮನ್ ಆಗಿ ಇರುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಸಾಧ್ಯವಾಗುತ್ತಾ ಸಾಫ್ಟ್ ಬಾಯ್ಲ್ಡ್ ಎಗ್ಗು ಅಥವಾ ಹಾರ್ಡ್ ಬಾಯ್ಲ್ಡ್ ಎಗ್ಗು ಇಟ್ ಈಸ್ ಆಲ್ವೇಸ್ ಎನ್ಕರೇಜ್ಡ್. ಹಾಗಾಗಿ ನೀವು ಆ ರೀತಿಯಲ್ಲಿ ತಗೊಳ್ಳಿ. ಈಗ ಇಲ್ಲಿ ಒಬ್ಬರಿಗೆ ಹೇಳ್ಬೋದು, ನಾನು ನಾನ್ ವೆಜಿಟೇರಿಯನು, ನಾನು ಮಾಂಸಾಹಾರವನ್ನು ತೆಗೆದುಕೊಳ್ಬಹುದಾ? ಈ ಸದ್ಯಕ್ಕೆ ನಾವು ಹೇಳೋದು, ಇಫ್ ಅಟ್ ಆಲ್ ದೇ ಆರ್ ಪಾಸಿಟಿವ್ ಅಂಡ್ ದೇ ಹ್ಯಾವ್ ಜಸ್ಟ್ ಡಿಸ್ಚಾರ್ಜ್ ಫ್ರಮ್ ದಿ ಹಾಸ್ಪಿಟಲ್ ಅಂತ ಅಂದ್ರೆ ಏನು ಅಂತಂದ್ರೆ, ನೀವು 3 ವಾರ ತನಕ ಸಾಧ್ಯವಾದಷ್ಟು ನಾನ್ ವೆಜ್ ನ ಉಪಯೋಗ ಮಾಡಬೇಡಿ ಅಂತ ನಿಮಗೆ ಅಲ್ಲಿ ಡಿಸ್ಚಾರ್ಜ್ ಆಗ್ಬೇಕಾರೇನೆ ಹೇಳುತ್ತೆ. ಬಿಕಾಸ್ ಇಟ್ ಈಸ್ ವೆರಿ ಹಾರ್ಡ್ ಫಾರ್ ಯು ಟು ಡೈಜೆಸ್ಟ್ ದ ನಾನ್ ವೆಜಿಟೇರಿಯನ್ ಫುಡ್. ಬಟ್ ಆದ್ರೆ ಮೊಟ್ಟೆ ತಿನ್ನೋದ್ರಿಂದ ಏನು ತೊಂದರೆ ಆಗೋದಿಲ್ಲ, ಮೀನು ತಿನ್ನೋದ್ರಿಂದನೂ ಇಲ್ಲ, ಕೋಳಿ ಪರವಾಗಿಲ್ಲ, ಇಷ್ಟೇ. ಆದರೆ ರೆಡ್ ಮೀಟ್ ಅಂತ ನಾವ್ ಏನ್ ಕರಿತೀವಿ, ಆಡು ಮಾಂಸವಾಗ್ಲಿ, ಕುರಿ ಮಾಂಸವಾಗಲಿ, ಪೋರ್ಕ್ ಆಗ್ಲಿ, ಬೀಫ್ ಆಗ್ಲಿ, ದಯವಿಟ್ಟು ಇದನ್ನ ಸೇವಿಸಬೇಡಿ 3 ವಾರಗಳ ತನಕ.
ಸೊ ದಿಸ್ ಬಿಕಮ್ಸ್ ಎ ಲೈಟ್ ಆನ್ ಯೋರ್ ಬಾಡಿ ಅಂಡ್ ಇಟ್ ವಿಲ್ ಬಿ ಈಸಿ ಫಾರ್ ಯೋರ್ ಬಾಡಿ ಟು ಡೈಜೆಸ್ಟ್. ಸೊ ಹಾಗಾಗಿ ಇದನ್ನ ನಾನು ಹೇಳ್ಬೇಕು ಅಂತ ಇಲ್ಲಿ ಇದು ಮಾಡ್ಕೊಂಡೆ, ಇದನ್ನ ಮಾಡಿ. ನೆಕ್ಸ್ಟ್, ಈ ಬೆಳಗಿನ ಬ್ರೇಕ್ಫಾಸ್ಟ್ ಅಲ್ಲಿ ನಾನು ಒಂದು ಹೇಳ್ಬೇಕು, ಹೌ ಡು ಯು ಇನ್ಕ್ರೀಸ್ ಯುವರ್ ಪ್ರೋಟೀನ್ ಕಂಟೆಂಟ್. ಅಂದ್ರೆ ನೀವು ಬೆಳಗ್ಗೆ ಅಡೆ ದೋಸೆ ಮಾಡ್ಬೋದು, ಪೆಸರಾಟ್ಲು ಅಂತಂದ್ರೆ ಹೆಸರು ಬೇಳೆ ದೋಸೆ ಮಾಡ್ಬೋದು, ಇಲ್ಲ ದೋಕ್ಲಾ ಅಂತ ಮಾಡ್ತೇವೆ, ಫರ್ಮೆಂಟೆಡ್ ದೋಕ್ಲಾ ಅಂತ ಇರುತ್ತೆ, ಅದು ಮಾಡ್ಬೋದು, ಪಡ್ಡು ಮಾಡ್ಬೋದು. ಯಾವುದೋ ಈ ಬೇಳೆ ಸಂಪಣದಿಂದಲೇ ಪಡ್ಡುವನ್ನು ಮಾಡೋದು, ಬೇಳೆ ದೋಸೆ ಹಾಕೋದು, ಈ ರೀತಿಯಲ್ಲಿ ನೀವು ಮಾಡ್ಕೊಂಡಾಗ ಇದರಲ್ಲಿ ನಿಮ್ಮ ಪ್ರೋಟೀನ್ ಅಂಶ ನಿಮಗೆ ಹೆಚ್ಚಿನ ಅಂಶ ದೊರೆಯುತ್ತೆ. ಇದರಲ್ಲಿ ಪನ್ನೀರ್ ಬುರ್ಜಿ ಅಂತ ಮಾಡಿ, ಪನ್ನೀರ್ ಪಲ್ಯ ಅಂತ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಟೋಫು ಉಪಯೋಗ ಮಾಡಿ. ಅಂದ್ರೆ ಸೋಯಾದಿಂದ ಮಾಡಿರುವಂತಹ ಪನ್ನೀರ್ಗೆ ಟೋಫು ಅಂತ ಹೇಳ್ತಾರೆ, ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮಶ್ರೂಮ್ ಉಪಯೋಗ ಮಾಡ್ಕೊಳ್ಳಿ. ಮತ್ತೆ ನೀವು ಬೆಳಿಗ್ಗೆ ನೀವು ಪೊಂಗಲ್ ಮಾಡೋದು ಆಗ್ಲಿ, ಕಿಚಡಿ ಮಾಡೋದಾಗ್ಲಿ, ಬಿಸಿಬೇಳೆ ಬಾತ್ ಮಾಡುವಾಗ ನೀವು ಅಕ್ಕಿಯನ್ನು ರೀಪ್ಲೇಸ್ ಮಾಡಿ ಕಿನೋವಾ, ಅಂದ್ರೆ ಇದು ಒನ್ ಆಫ್ ದಿ ಮಿಲೆಟ್ಸ್, ಇಟ್ ಹ್ಯಾಸ್ ಎ ಹೈ ಅಮೌಂಟ್ ಆಫ್ ಪ್ರೋಟೀನು. ಮತ್ತೆ ನಿಮಗೆ ಏನಾಗುತ್ತೆ ಅಂದ್ರೆ ಅದರಲ್ಲಿ ಮೋಸ್ಟ್ ಆಫ್ ದಿ ಮಿನರಲ್ಸ್ ದೊರೆಯುತ್ತೆ, ಫೈಬರ್ ಅಂಶ ಹೆಚ್ಚಿರೋದ್ರಿಂದ ಪದೇ ಪದೇ ಹಸಿವು ಆಗೋದಿಲ್ಲ ನಿಮಗೆ. ಸೊ ಹಾಗಾಗಿ ಈ ರೀತಿಯದು, ಅಥವಾ ನವಣೆ ಆಗಿರ್ಬೋದು, ಸಾಮೆ ಆಗಿರ್ಬೋದು, ಬರ್ಗು ಆಗಿರ್ಬೋದು, ಊಡಲು ಆಗಿರ್ಬೋದು, ಈ ರೀತಿಯಾದ ಸಜ್ಜೆ ಆಗಿರ್ಬೋದು, ಬಾಜ್ರಾ ಆಗಿರ್ಬೋದು, ಈ ರೀತಿಯಾದ ಮಿಲೆಟ್ಸ್ ನ ಅಕ್ಕಿ ಎಲ್ಲಿ ಹಾಕ್ತೀರಾ ಅದ್ರ ಬದಲಾಗಿ ಇದನ್ನ ಹಾಕೊಳ್ಳಿ. ಒಂದೇ ಒಂದು ನೀವು ಯಾವುದೇ ತರದ ಮಿಲೆಟ್ಸ್ ನ ನೀವು ಉಪಯೋಗ ಮಾಡೋದಿದ್ರೆ ಅರ್ಧ ಗಂಟೆಗೆ ಮುಂಚೆ ನೆನೆಸ್ಬಿಟ್ಟು ನಂತರ ನೀವು ಉಪಯೋಗ ಮಾಡಿದ್ರೆ ಅಥವಾ ಕುಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಚೆನ್ನಾಗಿ ಬೇಯುತ್ತೆ. ಸೊ ಹಾಗಾಗಿ ಅದರಲ್ಲಿದ್ದ ಸರ್ಟನ್ ಫ್ಲಾವನಾಯ್ಡ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಆ ನೀರಿನಲ್ಲಿ ನೆನೆಸಿ ಬಸಿದಾಗ ಅದು ಹೋಗಿರುತ್ತೆ. ಸೊ ಒಬ್ಬೊಬ್ಬರಿಗೆ ಹೊಟ್ಟೆ ಒಂಥರ ಕಿವುಚಿದಂಗ್ ಆಗೋದು, ಒಂದು ಸ್ವಲ್ಪ ಕಷ್ಟ ಆಗೋದು ಇರುತ್ತೆ. ಯಾಕೆಂದ್ರೆ ವಿ ಆರ್ ನಾಟ್ ಯೂಸ್ ಟು ದಿಸ್ ಮಿಲೆಟ್ಸ್, ವಿ ಆರ್ ಇಂಟ್ರೊಡ್ಯೂಸ್ ದಿಸ್ ಹಾರ್ಡ್ಲಿ ವಿತ್ ಅಬೌಟ್ ಲೈಕ್ 1.5 years ಬ್ಯಾಕ್ ಇಂದ. ಸೊ ಹಾಗಾಗಿ ಇದನ್ನ 3 ಹೊತ್ತು ತಿನ್ನಕ್ ಹೋಗ್ಬೇಡಿ. ಯಾವಾಗ ಹೊಸದಾಗಿ ಶುರು ಮಾಡ್ತಾ ಇರ್ತಾರೆ ನಿಧಾನವಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ದಿನಕ್ಕೆ 1 ಸಾರಿಯಾಗಿ ನೀವು ಅದನ್ನ ಉಪಯೋಗ ಮಾಡಕ್ಕೆ ಶುರು ಮಾಡ್ಕೊಂಡು ನಂತರ 2 ಹೊತ್ತು ತಿಂದ್ರು ತೊಂದ್ರೆ ಇಲ್ಲ. ಹಾಗಂತ ಹೇಳಿ ನೀವು ಅನ್ನವನ್ನ ತಿನ್ನಲೇಬೇಕದ ಆ ತರ ಏನು ಇಲ್ಲ. ಹೆಚ್ಚಾಗಿ ಕೆಂಪಕ್ಕಿ ಅನ್ನವನ್ನು ಊಟ ಮಾಡಿ. ಆದರೆ ಇಲ್ಲಿ ಒಂದು ಅಂಶ ನೀವು ಜ್ಞಾಪಕ ಇಟ್ಕೊಳ್ಬೇಕು ಅಂತಂದ್ರೆ, ಕ್ಯಾಲರಿ ವೈಸ್ ವ್ಯತ್ಯಾಸ ಆಗೋದಿಲ್ಲ. ವೆದರ್ ಇಟ್ ಈಸ್ ರಾ ರೈಸ್, ಪ್ಯಾರಾಬಾಯ್ಲ್ಡ್ ರೈಸ್ ಆರ್ ಬ್ರೌನ್ ರೈಸ್, ಯಾವುದೇ ಆದ್ರೂ ಕ್ಯಾಲರಿ ವೈಸ್ ಅಂದ್ರೆ ಇಷ್ಟು ಕ್ಯಾಲರೀಸ್ ಯಾವ್ದ್ರಿಂದ ಬರುತ್ತೆ, ಬಿಳಿ ಬಾಯ್ಲ್ಡ್ ರೈಸ್ ಆಗ್ಲಿ ಅಥವಾ ಅಂದ್ರೆ ಪಾಲಿಶ್ಡ್ ರೈಸ್ ಆಗ್ಲಿ ಎಲ್ಲ ಒಂದೇ ಇರುತ್ತೆ. ಬಟ್ ಒಂದೇ ಒಂದು ವ್ಯತ್ಯಾಸ ಏನಂತಂದ್ರೆ ಇದರಲ್ಲಿ ನಾರಿನಂಶ ಅಂದ್ರೆ ಹೊಟ್ಟಿನಂಶ, ಅದೇ ಫೈಬರ್ ಕಂಟೆಂಟ್ ವಿಲ್ ಬಿ ಮೋರ್. Even for the diabetics, instead of they using the raw rice, they can use the brown basmati rice. This has been proved now in the scientific research ಅಲ್ಲಿ ಹೇಳ್ತಾ ಇದೆ ಅಂತಂದ್ರೆ, ಬಾಸ್ಮತಿ ಬ್ರೌನ್ ರೈಸ್ ಉಪಯೋಗ ಮಾಡೋದ್ರಿಂದ ನಿಮ್ಮ ಶುಗರ್ ಹೈಕ್ ಆಗೋದಿಲ್ಲ, ಸ್ಪೈಕ್ಸ್ ನೀವು ನೋಡೋದಿಲ್ಲ ಅಂತ ಅನ್ನೋದನ್ನ ನೀವು ಕಂಡು ಬರ್ಬೋದು. ಸೊ ಹಾಗಾಗಿ ಈ ತರ ನೀವು ಅಳವಡಿಸ್ಕೊಂಡ್ರೆ ಬೆಳಗಿನ ನಾಷ್ಟದಲ್ಲಿ ಅಥವಾ ಬ್ರೇಕ್ಫಾಸ್ಟ್ ಅಲ್ಲಿ ನಿಮಗೆ ಅತ್ಯುತ್ತಮವಾಗಿರುತ್ತೆ. ನೆಕ್ಸ್ಟ್ ಏನು ಬ್ರಂಚ್ ಅಂದ್ರೆ ಈ ಬೆಳಗಿನ ಉಪಹಾರ ಮತ್ತೆ ಮಧ್ಯಾಹ್ನದ ಊಟದ ಮಧ್ಯದಲ್ಲಿ ಬರುವಂತಹದ್ದು ಬ್ರಂಚ್. ಇಲ್ಲಿ ಏನು ನೀವು ತಗೊಳ್ಬಹುದು, ಈಗ ಕೋಕಂ ಶರಬತ್ ಇರ್ಬೋದು, ಅದನ್ನ ಮಾಡ್ಕೊಳ್ಳಿ. ಎಳನೀರಾಗಿರ್ಬಹುದು, ನಿಂಬೆ ರಸ ಆಗಿರ್ಬೋದು, ಮಸಾಲಾ ಮಜ್ಜಿಗೆ ಆಗಿರ್ಬೋದು, ಅಥವಾ ಇನ್ಕ್ಲೂಡ್ ಎನಿ ಆಫ್ ದಿ ಸಿಟ್ರಸ್ ಫ್ರೂಟ್ಸ್, ಏನು ಕಿತ್ಲೆ ಹಣ್ಣು, ಮೋಸಂಬೆ ಹಣ್ಣು, ಪೈನಾಪಲ್ಲು, ಇಲ್ಲ ಅಂತಂದ್ರೆ ಚಕೋತ ಹಣ್ಣು, ಇಲ್ಲ ಅಂತಂದ್ರೆ ಕಿವಿ ಫ್ರೂಟು, ಈ ತರದ ಎಷ್ಟು ಸಾಧ್ಯವಾಗುತ್ತೋ ಆ ತರ ಸಿಟ್ರಸ್ ಫ್ರೂಟ್ಸ್ ಗಳನ್ನ ಉಪಯೋಗ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಅವಕ್ಯಾಡೋ ಅಂತಂದ್ರೆ ಬಟರ್ ಫ್ರೂಟ್ ಅಂತ ಏನ್ ಕರಿತೀವಿ, ಇದು ಸಹಿತ ಅತ್ಯುತ್ತಮವಾದ ಹಣ್ಣು. ಇದು ಒಂದೇ ಹಣ್ಣಿನಲ್ಲಿ ನಮಗೆ ಕೊಬ್ಬಿನ ಅಂಶವನ್ನ ಕಂಡು ಬರುತ್ತೆ. ಅಂದ್ರೆ ಇಟ್ ಇಸ್ ಎ ಗುಡ್ ಫ್ಯಾಟ್, ಇಟ್ ಇಸ್ ಅ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ ವಿಚ್ ಇಸ್ ಇನ್ ದಿ ಅವಕ್ಯಾಡೋ ಆರ್ ದಿ ಬಟರ್ ಫ್ರೂಟ್. ನಿಮಗೆ ತುಂಬಾ ಒಳ್ಳೇದು, ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಸೊ ಹಾಗಾಗಿ ತುಂಬಾ ತುಂಬಾ ಒಳ್ಳೇದು. ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅರ್ಧ ಹಣ್ಣು. ಬಟ್ ಆದರೆ ಅದಕ್ಕೆ ಚೆನ್ನಾಗಿ ಸಕ್ಕರೆ ಹಾಕಿ ಮಸದ್ ಬಿಟ್ಟು ಅದನ್ನ ತಿಂತೀನಿ ದಯವಿಟ್ಟು ಮಾಡಬೇಡಿ. ನೀವು ಹಾಗೆ ತಿನ್ಬೋದು, ಅದೇನು ತುಂಬಾ ಕೆಟ್ಟದಾಗಿರೋದಿಲ್ಲ, ಅದನ್ನ ಹಾಗೆ ತಿನ್ಕೊಳ್ಳಿ. ಅಥವಾ ಅದ್ರ ಬದಲಾಗಿ ಉಪ್ಪು ಹಾಕೊಳ್ಳಿ, ಅದಕ್ಕೆ ನಿಂಬೆ ಹಣ್ಣು ಬಿಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹೆಚ್ಚು ಹಾಕ್ಬಿಟ್ಟು ಇಟ್ ವಿಲ್ ಬಿ ಎ ವೆರಿ ಗುಡ್ ಸಾಸ್. ದಟ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಎ ಗ್ವಾಕಮಾಲ ಸಾಸ್ ಅಂತ ಹೇಳ್ತೇವೆ. ಅದು ಆ ತರ ಮಾಡ್ಕೊಳ್ಳೋದನ್ನ ಬೇಕಾದ್ರೆ ಚಪಾತಿಯೊಂದಿಗೆ ನೆಂಚಿ ತಿನ್ಕೋಬಹುದು, ದೋಸೆಯೊಂದಿಗೆ ನೆಂಚಿ ತಿನ್ಬೋದು, ಹಾಗೇ ತಿನ್ಬೋದು. ಆಸ್ ಎ ಸಾಲಡ್ ಯು ಕ್ಯಾನ್ ಈಟ್ ಇಟ್. ದಟ್ ವಿಲ್ ಬಿ ಎ ವೆರಿ ಗುಡ್ ಆಡೆಡ್.
ಸೊ ಈಗ ಲಂಚ್ ಅಂತಂದ್ರೆ ಏನು, ನೀವು ಚಪಾತಿ ಯಾರು ತಿನ್ನಿ, ರೊಟ್ಟಿ ಯಾರು ತಿನ್ನಿ, ದೋಸೆ ಆದ್ರೂ ತಿನ್ನಿ, ಯಾವ್ದಾದ್ರು ಒಂದು 2 ತರ ಸೀರಿಯಲ್ ನ ಮಿಕ್ಸ್ ಮಾಡ್ಕೊಳ್ಳಿ ಇನ್ಸ್ಟೆಡ್ ಆಫ್ ಸಿಂಗಲ್ ರೈಸ್ ಅಂತ ಅನ್ನೋದು. ಅಥವಾ ಮುದ್ದೆ ತಿಂತೀನಿ, ಖಂಡಿತವಾಗ್ಲೂ ಮುದ್ದೆ ತಿನ್ನಿ, ಆದ್ರೆ ತುಂಬಾ ಹಾರ್ಡ್ ಬಾಲ್ ತರ ಆಗಿರ್ಬಾರ್ದು, ಈಸಿ ಫಾರ್ ಡೈಜೆಸ್ಟ್ ಆಗೋದಿಲ್ಲ, ಮೇ ಸಮ್ಟೈಮ್ಸ್ ಲೀಡ್ ಇವನ್ ದೋ ಇಟ್ ಹ್ಯಾಸ್ ಎ ಫೈಬರ್ ಕಂಟೆಂಟ್ ಮೇ ಲೀಡ್ ಟು ಕಾನ್ಸ್ಟಿಪೇಷನ್. ಸೊ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಕೊಳ್ಳಿ. ಇಲ್ಲಿ ಒಂದು ಅಂಶ ನಾನು ಮರ್ತುಬಿಟ್ಟೆ ಹೇಳೋದು, ಬೆಳಗಿನ ನಾಷ್ಟಕ್ಕೆ ಮೊದಲಾಗಿ ಎಲ್ಲರಿಗೂ ಒಂದೀಗ ಅಭ್ಯಾಸ ಏನ್ ಮಾಡ್ಕೊಂಡಿದ್ದಾರೆ, ರಾಗಿ ಅಂಬಲಿ ಅಥವಾ ಗಂಜಿಯನ್ನು ಮಾಡಿ ಕುಡಿಯುವಂಥದ್ದು, ಅಥವಾ ಎಲ್ಲಾ ತರ ಕಾಳು ಮತ್ತೆ ಈ ಸೀರಿಯಲ್ಸ್ ನ ಮಿಕ್ಸ್ ಮಾಡಿಬಿಟ್ಟು ಒಂದು ಹಿಟ್ಟನ್ನ ತಯಾರಿಸಿ ಇಟ್ಕೊಂಡಿರ್ತಾರೆ. ಅದ್ರ ಎದ್ದ ತಕ್ಷಣ ಒಂದು ಗಂಜಿಯನ್ನು ಮಾಡಿ ಅದಕ್ಕೆ ಹಾಲಾರು ಬೆರೆಸ್ತಾರೆ, ಅಥವಾ ಮಜ್ಜಿಗೆ ಯಾರು ಬೆರೆಸ್ತಾರೆ, ಅಥವಾ ಮೊಸರಲ್ಲಾರು ಕದ್ರಿ ಅದನ್ನ ಕುಡಿಯುವಂತ ಅಭ್ಯಾಸ ತುಂಬಾ ಜನದಲ್ಲಿ ನಾವು ನೋಡ್ತಾ ಇದೀವಿ. ಇದು ಡಯಾಬಿಟಿಕ್ಸ್ ನಾಟ್ ಎ ಚಾಯ್ಸ್. ಇದು ವೆರಿ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಆದ್ರಿಂದ ಇದನ್ನ ಡಯಾಬಿಟಿಕ್ ಆಗಿರೋರು ದಯವಿಟ್ಟು ಕುಡಿಬೇಡಿ. ಅಥವಾ who are positive, who were in the hospital, have discharged and come home, don't make it a habit to eat, because ಅಲ್ಲಿ ಸ್ಟೀರಾಯ್ಡ್ಸ್ ನಿಮಗೆ ಹಾಕಿದ್ರೆ, ಡೆಕ್ಸಾಮೆಥಾಸೋನ್ ಹಾಕಿದ್ರೆ ನಿಮಗೆ, ನೀವು ಶುಗರ್ ಪೇಷಂಟ್ ಅಲ್ಲದೆ ಇದ್ದರೂ ಸಹಿತ ನಿಮ್ಮ ಶುಗರು ಏರಿ ಇರುತ್ತೆ. ಆಗ ಇದು ಒಳ್ಳೆ ಚಾಯ್ಸ್ ಅಲ್ಲ. ದಯವಿಟ್ಟು ಈ ಗಂಜಿನ ಕುಡಿಬೇಡಿ. ಯಾಕೆ ಅಂದ್ರೆ, ಒಂದು ತಪ್ಪಲೆಯಲ್ಲಿ ನೀರನ್ನ ಬಾಯ್ಲ್ ಮಾಡ್ತೀರಾ, ಇದಕ್ಕೆ ಒಂದು ಚಮಚದಷ್ಟು ಹಿಟ್ಟನ್ನ ನೀರಲ್ಲಿ ಕದ್ರಬಿಟ್ಟು ಸ್ಲರಿ ಮಾಡ್ಕೊಂಡು ಇದು ಮರಳ್ತಾ ಇರುವಾಗಾರೆ ಅದನ್ನ ಗಂಜಿ ಮಾಡ್ತೀರಾ. ಇದರಲ್ಲಿ ಆಲ್ರೆಡಿ ಆಲ್ ದಿ ಕಾರ್ಬೋಹೈಡ್ರೇಟ್ ಇಸ್ ಬ್ರೋಕನ್ ಡೌನ್, ಅಂಡ್ ದೆನ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವೆರಿ ಈಸಿ ಫಾರ್ ಯರ್ ಬಾಡಿ ಟು ಡೈಜೆಸ್ಟ್. ಸೊ ಹಾಗಾಗಿ ನೀವು ದಯವಿಟ್ಟು ಈ ತರ ಗಂಜಿ ಕುಡಿಯೋ ಅಭ್ಯಾಸ ಖಂಡಿತವಾಗ್ಲೂ ಇಲ್ಲ. ಡಯಾಬಿಟಿಕ್ ಆಗಿದ್ರೆ ದಯವಿಟ್ಟು ಬೇಡ. ನೆಕ್ಸ್ಟ್ ಕಮ್ಸ್ ಈಗ ಊಟ, ಮಧ್ಯಾಹ್ನದ ಊಟ. ಇಲ್ಲಿ ಹೆಸರು ಬೇಳೆದು ದಾಲ್ ತರ, ಅಂದ್ರೆ ತಿಕ್ಕ ದಾಲ್ ತರ ಮಾಡ್ಕೊಳ್ಳಿ, ಅಥವಾ ಮಿಕ್ಸ್ ಆಫ್ ದ ದಾಲ್, ಅಂದ್ರೆ ಎಲ್ಲಾ ತರ ಒಂದು 5 ತರ ದಾಲ್ನ ಮಿಕ್ಸ್ ಮಾಡಿ ಬೇಯಿಸಿ ಅದನ್ನ ತಿಕ್ಕಾಗಿ ದಾಲ್ ತರ ಮಾಡ್ಕೊಳ್ಳಿ. ಇಲ್ಲ ಕಾಳುಗಳ ಪಲ್ಯ, ಉಸ್ಲಿ ತರ ಮಾಡ್ಕೊಳ್ಳಿ, ಇಲ್ಲ ತರಕಾರಿ ಸಾರು, ತರಕಾರಿ ಕೂಟು, ಈ ರೀತಿಯಲ್ಲಿ ಮಾಡಿಕೊಂಡು ನೀವು ಅನ್ನದಲ್ಲಾರೋ ತಿನ್ನಿ. ಅಥವಾ ನೀವು ಬೆಳಗಿನ ಉಪಹಾರದಲ್ಲಿ ಯಾವುದೇ ತರವಾದ ಮಿಲೆಟ್ಸ್ ಯೂಸ್ ಮಾಡಿಲ್ಲ ಅಂತಂದ್ರೆ ನೀವು ಈ ನುಚ್ಚಿನಲ್ಲಿ ಅನ್ನ ಮಾಡ್ಕೊಳ್ಬಹುದು. ಅಂದ್ರೆ ಈಗ ನವಣೆ ನುಚ್ಚಾಗಿರ್ಬೋದು, ಸಾಮೆ ಅಕ್ಕಿ ನುಚ್ಚಾಗಿರ್ಬೋದು, ಇಲ್ಲ ಅಂತಂದ್ರೆ ಕಿನೋವಾ ಅನ್ನ ಮಾಡ್ಕೊಳ್ಬಹುದು. ಅದಕ್ಕೆ ನೀವು ಇದನ್ನ ಈ ನಿಮ್ಮ ಸಾಂಬಾರಾಗ್ಲಿ, ಹುಳಿ ಆಗ್ಲಿ, ಗೊಜ್ಜಾಗ್ಲಿ ಏನಾರು ಹಾಕಿ ಮಾಡ್ಕೊಳ್ಳಿ. ಅದು ಆಗ್ಲಿಲ್ವಾ, ಗೋಧಿ ನುಚ್ಚಲ್ಲಿ ಅನ್ನ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಬಾರ್ಲಿ ನುಚ್ಚು ಅಂತ ಸಿಕ್ಕತ್ತೆ, ಬಾರ್ಲಿ ದಲಿಯಾ ಅಂತ ಸಿಕ್ಕತ್ತೆ, ಅದರಲ್ಲಿ ಅನ್ನ ಮಾಡ್ಕೊಂಡು ಅದ್ರೆಲ್ಲಾರು ಹಾಕೊಂಡು ಊಟ ಮಾಡಿ. ಸೊ ಹಾಗಾಗಿ ಅದು ತುಂಬಾ ಒಳ್ಳೇದು ನಿಮಗೆ. ಬಾರ್ಲಿ ಇಸ್ ವೆರಿ ಗುಡ್, ಇಟ್ ಈಸ್ ಎ ನ್ಯಾಚುರಲ್ ಡಯೂರೆಟಿಕ್, ಅದರಲ್ಲಿ ಸಾಲ್ಯುಬಲ್ ಫೈಬರ್ ಅಂತ ಇರೋದ್ರಿಂದ ಇದು ಡಯಾಬಿಟಿಕ್ಸ್ ಅವ್ರಿಗೆ ತುಂಬಾ ಅನುಕೂಲಕರವಾದದ್ದು. ನೆಕ್ಸ್ಟ್ ಕಮ್ಸ್ ದಿ ಈವ್ನಿಂಗ್ ಸ್ನಾಕ್ಸ್ ಅಂತ. ಈವ್ನಿಂಗ್ ಸ್ನಾಕ್ಸ್ ಅಲ್ಲಿ ಏನು, ನಿಮ್ಮ ಅಭ್ಯಾಸಗಳು ಇರುತ್ತೆ. ಅಯ್ಯಪ್ಪ ಸಾಯಂಕಾಲ ಆಯ್ತಾ, 1 ಲೋಟ ಚಹಾ, 1 ಲೋಟ ಕಾಫಿ, 1 ಲೋಟ ಇದು, ಈ ರೀತಿ. ಇದನ್ನ ಆದಷ್ಟು ಕಡಿಮೆ ಮಾಡಿ ಯಾವುದೋ ಒಂದು ನಿಮ್ಮ ಆಮ್ಲಾ ಜ್ಯೂಸು ಅಥವಾ ಅಲೋವೆರಾ ಜ್ಯೂಸ್ ನ ಮಿಕ್ಸ್ ಮಾಡಿ ಕುಡಿಯೋದು, ಅಥವಾ ಗ್ರೀನ್ ಟೀ ಮಾಡಿ ಕುಡಿಯೋದು, ಅಥವಾ ಇಲ್ಲೂ ಸಹಿತ ಯಾವ್ದಾದ್ರು ಒಂದು ಸಿನಮಾನ್ ಟೀ, ಜಿಂಜರ್ ಟೀ, ಈ ತರದನ್ನ ಮಾಡ್ಕೊಂಡು ಕುಡೀರಿ. ನಂತರ ಇದಕ್ಕೆ ಸ್ನಾಕ್ಸ್ ಏನಾದ್ರು ಬೇಕಾಗುತ್ತೆ, ಕುರುಕುರು ಅಂತ ಅನ್ನೋದು ಏನಾದ್ರು ಬೇಕು. ಆದಷ್ಟು ಎಣ್ಣೆ ಅಂಶ ನಾನು ನಿಮಗೆ ಕಡಿಮೆ ಮಾಡಿಕೆ ಹೇಳಿರೋದ್ರಿಂದ ಆದಷ್ಟು ಈ ಮಖಾನ ಅಂತ ಬರುತ್ತೆ, ಅಂತಂದ್ರೆ ಈ ಕಮಲದ ದಂಟು ಅಂತನ, ಕಮಲದ ಬಿತ್ತ ಅಂತ ಹೇಳ್ತಾರೆ, ಅದನ್ನ ಸಿಕ್ಕತ್ತೆ ಮಖಾನ ಅನ್ನೋದು. ಇಟ್ ಇಸ್ ಎ ವೆರಿ ಗುಡ್. ಅದನ್ನ ಈ ವ್ರತಗಳಲ್ಲೆಲ್ಲ ಉಪಯೋಗ ಮಾಡ್ತಾರೆ, ಅದು ತುಂಬಾ ಒಳ್ಳೇದು. ಅದು ಕಚ್ಚಿದ್ರೆ ಹಾಗೆ ರಾ ಇದನ್ ಮಾಡಿದ್ರೆ ಒಂಥರ ಮೆತ್ತೆ ಮೆತ್ತೆ ಸಾಗಿ ಸಾಗಿ ಆಗಿರುತ್ತೆ. ಅದನ್ನ ಹುರಿದ್ರೆ it will become a very crispy. Along with that, you can add soya idna sunflower seeds, pumpkin seeds, melon seeds, karbujad bitta, ಇದನ್ನೆಲ್ಲ ಹುರಿದ್ಬಿಟ್ಟು ಸ್ಮಾಲ್ ಕ್ವಾಂಟಿಟಿ ತಗೊಳ್ಳಿ, ಇದನ್ನೆಲ್ಲ ಹುರಿಯಿರಿ. ಕಡ್ಲೆಕಾಯಿ ಬೆರೆಸ್ಬೋದು, ಆಲ್ಮಂಡ್ ಬೆರೆಸ್ಬೋದು, ಕ್ಯಾಶು ಬೆರೆಸ್ಬೋದು, ಇಲ್ಲ ಅಂದ್ರೆ ಪಿಸ್ತಾ ಬೆರೆಸ್ಬೋದು. ಇಂಪಾರ್ಟೆಂಟ್, ವಾಲ್ನಟ್ಸ್ ಬೆರೆಸ್ಕೊಳ್ಳಿ. ಬಟ್ ಅದ್ರ ವಾಲ್ನಟ್ಸ್ ತುಂಬಾ ಹೊತ್ತು ಅಥವಾ ತುಂಬಾ ದಿನ ಹೊರಗಡೆ ಹಾಗೆ ಎಕ್ಸ್ಪೋಸ್ ಮಾಡಬೇಡಿ. ಇಟ್ ಬಿಕಮ್ಸ್ ರಾನ್ಸಿಡ್ ಬಿಕಾಸ್ ಇಟ್ ಅಗೇನ್ ಕಂಟೈನ್ಸ್ ಲಾಟ್ ಆಫ್ ಆಯಿಲ್ ಇನ್ ದಟ್. ರಾನ್ಸಿಡಿಟಿ ಅಂದ್ರೆ ಅದು ಒಂಥರ ಕೆಟ್ಟ ವಾಸನೆ ಬರುತ್ತೆ, ಆವಾಗ ಅದು ಉಪಯೋಗ ಮಾಡೋದು ನಿಮಗೆ ಒಳ್ಳೇದಾಗೋದಿಲ್ಲ. ಸೊ ಹಾಗೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಕಡ್ಲೆಕಾಳು ಬಿತ್ತಾನು ಹಾಕ್ಬೋದು, ಮತ್ತೆ ಕಡ್ಲೆಕಾಯಿ ಬೀಜನೂ ಹಾಕ್ಬೋದು, ಮತ್ತೆ
ಫ್ಲಾಕ್ಸ್ ಸೀಡ್ ವಿಚ್ ಇಸ್ ಒಮೆಗಾ 3 ಫ್ಯಾಟಿ ಆಸಿಡ್ ಹೆಚ್ಚಾಗಿರೋದ್ರಿಂದ ಫ್ಲಾಕ್ಸ್ ಸೀಡು ಹಾಕೊಳ್ಳಿ. ಅದಕ್ಕೆ ಈವನ್ ನೀವು ಕೊಬ್ಬರಿ ಅದು ಸ್ಲೈಸಸ್ ಅದನ್ನ ಹಾಕಿದ್ರು ತುಂಬಾ ಒಳ್ಳೇದು. ಬಿಕಾಸ್ ನೀವು ಇವನ್ ದಿನನಿತ್ಯದಲ್ಲಿ ಉಪಯೋಗ ಮಾಡಕ್ಕೆ ಕೊಬ್ಬರಿ ಎಣ್ಣೆ ಉಪಯೋಗ ಮಾಡಿದ್ರು ತುಂಬಾ ಅತ್ಯುತ್ತಮವಾದದ್ದು. ಸೊ ಹಾಗಾಗಿ ಉಪಯೋಗ ಮಾಡ್ಕೊಳ್ಳಿ ನೀವು, ನನಗೆ ತೊಂದರೆ ಇಲ್ಲ. ಹೆಚ್ಚಾಗಿ ಪಾಮ್ ಆಯಿಲ್ ಆಗ್ಲಿ, ಜಿಡ್ಡಿನ ಪದಾರ್ಥ ಅಂದ್ರೆ ವನಸ್ಪತಿ ಮತ್ತೆ ಡಾಲ್ಡಾ ಈ ತರದನ್ನ ಉಪಯೋಗ ಮಾಡಬೇಡಿ ದಯವಿಟ್ಟು. ಇದನ್ನು ಒಳ್ಳೇದಲ್ಲ. ಯಾವುದು ಲಿಕ್ವಿಡ್ ಆಗಿ ರೂಮ್ ಟೆಂಪರೇಚರ್ ಇರೋದಿಲ್ವೋ ಆ ತರ ಎಣ್ಣೆಗಳನ್ನ ದಯವಿಟ್ಟು ಉಪಯೋಗ ಮಾಡಬೇಡಿ. ನಂತರ ಈಗ ಸ್ನಾಕ್ಸ್ ಇನ್ನೇನ್ ತಗೊಳ್ಬಹುದು? ಈಗ ನುಚ್ಚಿನ ಉಂಡೆ ಅಂತ ಹೇಳ್ತೀವಿ, ಅಂದ್ರೆ ಬೇಳೆ ಉಂಡೆ ಅಂತ ಹೇಳ್ತೀವಿ, ಅಥವಾ ಸೆಕೆ ಉಂಡೆ ಅಂತ ಹೇಳ್ತಾರೆ. ಇದನ್ನ ಅಂದ್ರೆ ಏನೋ ಈಗ ವಡೆ ಮಾಡಕ್ಕೆ ನೀವು ಹೇಗ್ ಮಾಡ್ತೀರಾ, ಇದನ್ನ ಎಣ್ಣೆಗೆ ಹಾಕೋಕ್ ಬದಲಾಗಿ ಇದನ್ನ ಸ್ಟೀಮ್ ಮಾಡ್ತೀರಾ. ದಟ್ ಈಸ್ ಕಾಲ್ಡ್ ಆಸ್ ಎ ದಾಲ್ ಪ್ಯಾಟೀಸ್ ಅಂತ ಕರಿತೀವಿ, ಅಥವಾ ಅಂದ್ರೆ ಬೇಳೆ ಉಂಡೆ ಅಂತ ಕರಿತೀವಿ. ಇದನ್ನ ನೀವು ತುಂಬಾ ಒಳ್ಳೇದು, ಆರೋಗ್ಯಕರ, ಪ್ರೋಟೀನಿಷಿಯಸ್. ಇದನ್ನ ನೀವು ನಿಮ್ಮ ಮಕ್ಕಳಿಗೂ ಕೊಡ್ಬೋದು, ವಯಸ್ಸಾದವ್ರಿಗೂ ಕೊಡ್ಬೋದು. ಇಟ್ ವಿಲ್ ಬಿ ಎ ಸಾಫ್ಟ್ ಒನ್. ಐದರ್ ಯು ಸರ್ವ್ ಇಟ್ ವಿತ್ ಚಟ್ನೀಸು, ಪುದೀನಾ ಚಟ್ನಿ ಆಗಿರ್ಬೋದು, ಕೊತ್ತಂಬರಿ ಚಟ್ನಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ನೀವು ಸಾಸ್ ಅಲ್ಲಿ ಸಹಿತ ಅವ್ರಿಗೆ ಕೊಡ್ಬಹುದು. ಮೇನೇಸ್ ಒಂದು ದಯವಿಟ್ಟು ಬೇಡ, ಯಾಕೆಂದ್ರೆ ಅದು ತುಂಬಾ ಫ್ಯಾಟ್ ಇರೋ ಕಂಟೆಂಟ್ ಆದ್ರಿಂದ. ಸೊ ಹಾಗಾಗಿ ಅದು ಬೇಡ. ನೀವು ವೆಜಿಟೇರಿಯನ್ ಮೇನೇಸ್ ಮಾಡ್ತೀನಿ ಅಂದ್ರೂ ಅದರಲ್ಲಿ ಇದಿರುತ್ತೆ, ಫ್ಯಾಟ್ ಇರುತ್ತೆ, ಆಯಿಲ್ ಕಂಟೆಂಟ್ ಇರುತ್ತೆ. ದಯವಿಟ್ಟು ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಅದು ಇಲ್ಲ ಅಂತಂದ್ರೆ ಈಗ ವೆಜಿಟೇಬಲ್ ಟಿಕ್ಕಾ ಮಾಡೋದು ಅಥವಾ ಅಂದ್ರೆ ಕಟ್ಲೆಟ್ ಮಾಡೋದು ಈ ರೀತಿಯಲ್ಲಿ ಮಾಡಿ. ಯಾಕೆಂದ್ರೆ ಅದು ಶಾಲೋ ಫ್ರೈ ಆಗುತ್ತೆ, ವಿತ್ ಮಿನಿಮಮ್ ಅಮೌಂಟ್ ಆಫ್ ಆಯಿಲ್ ಅಲ್ಲಿ ನೀವು ಮಾಡೋದ್ರಿಂದ ನಿಮಗೆ ತೊಂದರೆ ಇಲ್ಲ, ನೀವು ಅದನ್ನ ಮಾಡ್ಕೋಬಹುದು. ಡೀಪ್ ಫ್ರೈ ಮಾಡುವಂತಹ ತಿಂಡಿಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಅಥವಾ ಅದೇ ದಿವಸ ನಿಮ್ಮನೇಲಿ ಉಸುಳ್ ಅಂತ ಹೇಳ್ತೀವಿ, ಅಥವಾ ಉಸುಳಿ ಅಂತ ಹೇಳ್ತೀವಿ, ಅಥವಾ ಸುಂಡಲ್ ಅಂತ ಹೇಳ್ತೀರಾ. ಕಡ್ಲೆಕಾಳದ ಸುಂಡಲ್ ಆಗಿರ್ಬೋದು, ಅಥವಾ ಅಂದ್ರೆ ಹೆಸರು ಕಾಳು ಉಸುಳಿ ಆಗಿರ್ಬೋದು, ಇಲ್ಲಾಂದ್ರೆ ಯಾವುದೇ ಕಾಳು ಪಲ್ಯ ಅಂತ ಮಾಡಿದ್ರೆ ಅದನ್ನೇ ಒಂದು ಸಣ್ಣ ಕಟೋರಿಯಲ್ಲಿ ಹಾಕೊಂಡು ಅದನ್ನೇ ತಿಂದು ನೀವು ಈವ್ನಿಂಗ್ ಸ್ನಾಕ್ ಅಂತ ಮುಗಿಸ್ಕೊಳ್ಬಹುದು. ಅಥವಾ ಮನೆಯಲ್ಲೇ ಮಾಡಿದಂತಹ ಪಾಪ್ಕಾರ್ನ್, ಬಟ್ ನಾಟ್ ದಟ್ ಆಕ್ಟಿವ್ ಅಂತ ಬರುತ್ತಲ್ಲ ಅದಲ್ಲ. ಅದರಲ್ಲಿ ಪಾಮ್ ಆಯಿಲ್ ಹಾಕಿರ್ತಾರೆ, ನಂತರ ಎಷ್ಟೋ ದಿವಸ ಪ್ಯಾಕ್ ಆಗಿ ಇದ್ದಿದ್ರಿಂದ ಅದು ದಯವಿಟ್ಟು ಒಳ್ಳೇದಲ್ಲ. ಆದಷ್ಟು ನೀವು ಮನೆಯಲ್ಲಿ ಮಾಡಿದಂತಹ ಪಾಪ್ಕಾರ್ನ್ ಅನ್ನ ಉಪಯೋಗ ಮಾಡಿ. ಅಥವಾ ಚುರುಮುರಿ ಮಾಡಿ ತಿನ್ನಿ, ಅದ್ರ ಎಲ್ಲ ಹಸಿ ಇದು ಪದಾರ್ಥಗಳು ಇದ್ದಿದ್ರಿಂದ ಅದರಲ್ಲಿ ನಮ್ಗೆ ಯಾವ್ದೋ ಇದಿಲ್ಲ. ಅದ್ರಲ್ಲಿ ಎಣ್ಣೆ ಹಾಕದ್ ನೀವೇ ಹಾಕ್ತೀರಾ, ಎಷ್ಟು ಹಾಕ್ತೀರಾ ಅಂತ ನಿಮಗೆ ಗೊತ್ತೇ ಇರುತ್ತೆ, ಎಷ್ಟು ಜನ ಅದನ್ನ ತಿಂತಾರೆ ಅಂತ ಗೊತ್ತಿರುತ್ತೆ. ಅದ್ರ ಅನುಗುಣವಾಗಿ ನೀವು ಹಾಕೊಂಡು ಅದನ್ನ ಉಪಯೋಗ ಮಾಡ್ತೀರಾ, ಅದು ನಮಗೇನು ಚಿಂತೆ ಇಲ್ಲ. ಸೊ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಸೊ ನಂತರ ಈಗ ಬರೋದು ಡಿನ್ನರ್, ಅಂದ್ರೆ ರಾತ್ರಿಯ ಊಟ. ಆದಷ್ಟು ಲೈಟ್ ಆಗಿ ಇಟ್ಕೊಳ್ಳಿ. ನಾನ್ ಹೇಳೋದೇನು ಅಂತಂದ್ರೆ ಸೂಪು. ನಿಮ್ಗೆ ಅನ್ನಿಸ್ಬೋದು, ಅಯ್ಯೋ ಸೂಪ್ ಕುಡಿದ್ರೆ ನಂಗೆ ಮಧ್ಯರಾತ್ರಿ ಹಶು ಆಗ್ಬೋದು. ತರಕಾರಿ ಬರೀ ಸೂಪು ಅಥವಾ ನೀರು ತರ ಒಂದು ಸೂಪು ಮಾಡ್ಕೊಂಡು ತಿಂದಾಗ ನಿಮಗೆ ಖಂಡಿತವಾಗ್ಲೂ ಹಶು ಆಗ್ಬೋದು. ಆದರೆ ಅದೇ ಸೂಪಿಗೆ ಕಾಳು, ಯಾವ್ದಾದ್ರು ಒಂದು ಕಾಳು, ಈಗ ಹೆಸರು ಕಾಳು ಲೀಸ್ಟ್ ಫ್ಲಾಟುಲೆನ್ಸ್ ಅಂದ್ರೆ ಗ್ಯಾಸ್ ತುಂಬಾ ಕಡಿಮೆ ಅಂಶ ಇರುತ್ತೆ ಅದರಲ್ಲಿ. ಹೆಸರು ಕಾಳು ಬೇಯಿಸಿರೋದನ್ನ ಒಂದ್ 2 ದಿವಸಕ್ಕೆ ಮಾಡಿ ಇಟ್ಕೊಳ್ಬಹುದು. ಒಂದು ಸಣ್ಣ ಕಟೋರಿಯಷ್ಟು ಹಾಕೋದು. ಮತ್ತೆ ಯಾವ್ದಾದ್ರು ಒಂದು ಮಿಲೆಟ್ಸ್, ಕಿನೋವಾ ಆಗಿರ್ಬೋದು, ಬೆಂದಿರೋ ಅಂತಹದ್ದು, ನವಣೆ ಆಗಿರ್ಬೋದು, ಸಾಮೆ ಆಗಿರ್ಬೋದು, ಯಾವ್ದಾದ್ರು ಒಂದು ಮಿಲೆಟ್ ನ ಒಂದು ಸಣ್ಣ ಕಟೋರಿಯಷ್ಟು ಹಾಕಿದಾಗ ಇಟ್ ಬಿಕಮ್ಸ್ ಎ ಬ್ಯಾಲೆನ್ಸ್ ಡಯಟ್. ತರಕಾರಿ ಬಂತು, ಕಾಳುಗಳು ಬಂತು, ನಿಮ್ಮ ಮಿಲೆಟ್ಸ್ ಬಂತು, ಕಾರ್ಬೋಹೈಡ್ರೇಟ್ ಅಲ್ಲಿ ಬಂತು. ಹಾಗಾಗಿ ನಿಮಗೆ ಹಶು ಆಗೋದಿಲ್ಲ. ಅಯ್ಯಪ್ಪ ನಾನು ಸಾಕಾಯ್ತಪ್ಪ ತಿಂದಿದ್ದು, ನಂಗೆ ಅದ್ರ ಮೇಲ್ಗಡೆ ಒಂದು ಹಣ್ಣು ತಿನ್ನಿ. ಸೊ ಹಾಗಾಗಿ ಯು ವಿಲ್ ಫೀಲ್. ಬಟ್ ನಮ್ಮ ಹೆಂಗಸರಿಗೆ ಏನು ಒಂದು ಅಭ್ಯಾಸ ಇರುತ್ತೆ ಅಂತಂದ್ರೆ, ಅಯ್ಯೋ ಹಾಕೊಂಡ್ಬಿಡ್ತೀವಿ. ಅಯ್ಯೋ 2 ತುತ್ತಿದೆ ಅಂದಾಗ ನನ್ಗೆ ಹೊಟ್ಟೆ ತುಂಬತಲ್ಲ, ಇಲ್ಲ ಅದು ಅಧ್ವಾನ ಆಗತ್ತೆ, ಅದು ವೇಸ್ಟ್ ಆಗತ್ತೆ, ತಿಂತೀನಿ. ಅಲ್ಲಿ ಯಾರೋ ಒಬ್ರು ಪಕ್ಕದಲ್ಲಿ ಕೂತಿರೋರು ಬಿಟ್ರು, ಅಯ್ಯೋ ಒಂದ್ ಬಿಟ್ಬಿಟ್ಯಾ, ಅಧ್ವಾನ ಆಗತ್ತೆ, ದಂಡ ಮಾಡ್ಬಾರ್ದು, ನೀನ್ ಕೊಡು ನನ್ಗೆ, ನಾನು ಅದನ್ನ ತಿನ್ನಿ. ಅದಾಯ್ತಾ, ತಪ್ಲೇಳು ಒಂದಿಷ್ಟು ಉಳ್ಕೊಂಡ್ಬಿಟ್ಟಿದೆ, ಇಷ್ಟನ್ನ ನಾಳೆ ಬೆಳಗ್ಗೆ ಎತ್ತಿಡಕ್ಕಾಗಲ್ಲ, ಸೊ ಅದು ಹಾಕೊಂಡು ತಿನ್ಬಿಡು. ಇದು ಯಾವತ್ತೂ ಮಾಡಬೇಡಿ. ದಿಸ್ ಇಸ್ ವೇರ್ ಯು ಗೇನ್ ವೇಟ್. ನಿಮಗೆ 2 ತುತ್ತು ಮುಂಚೆಗೆ ನಿಮಗೆ ಸಾಕು ಅನ್ಸಿದ್ರೆ ಸ್ಟಾಪ್ ಮಾಡ್ಬಿಡಿ. ನಾಳೆ ದಿವಸ ಏನ್ ಮಾಡ್ತೀರಾ, ಇಲ್ಲಪ್ಪ ನನ್ ಕೈಲಿ ನಿನ್ನೆ ತಿನ್ಲಿಕ್ಕೆ ಆಗ್ಲಿಲ್ಲ, 2 ತುತ್ತು ಕಡಿಮೆ ಮಾಡಿ. ಗೋ ಫಾರ್ ಎ ಸೆಕೆಂಡ್ ಸರ್ವಿಂಗ್, ನಾಟ್ ಇಟ್ 1 ಸಿಂಗಲ್ ಸರ್ವಿಂಗ್. ಡೋಂಟ್ ಸರ್ವ್ ಯೋರ್ ಸೆಲ್ಫ್ ಟೂ ಮಚ್. ಇದು ತುಂಬಾ ಇಂಪಾರ್ಟೆಂಟ್. ಮತ್ತೆ ನಿಧಾನವಾಗಿ ತಿನ್ನಿ. ಎಷ್ಟು ನೀವು ಅಗದು ಒಂದು 20 ನಿಮಿಷ ನಿಮ್ಮ ಮೀಲ್ ಟೈಮ್ ತಗೊಳ್ತೀರಾ, ನಿಮ್ಮ ಬ್ರೈನ್ ಅಲ್ಲಿ ನಿಮಗೆ ಇದು ಬರುತ್ತೆ, ಏನೋ ಸಿಗ್ನಲ್ ಬರುತ್ತೆ,
ಯು ಆರ್ ಫುಲ್, ನೌ ಯು ಕ್ಯಾನ್ ಸ್ಟಾಪ್, ಅದನ್ನ ಸೆಶೈಟಿ ಅಂತ ಕರಿತೀವಿ. ಇದು ಸಿಗ್ನಲ್ ಬರೋದಕ್ಕೆ ಮಿನಿಮಮ್ 20 ನಿಮಿಷವಾಗುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಅಗದು ನಿಧಾನವಾಗಿ, ಈಗ ಯಾರೋ ಒಬ್ರು ಕೆಲ್ಸಕ್ಕೆ ಹೊರಡಿರ್ತಾರೆ, ಇನ್ಯಾವುದೋ ಒಂದು ಮೀಟಿಂಗ್ ಅಟೆಂಡ್ ಮಾಡ್ಬೇಕು, ಏನ್ ಮಾಡ್ತಾರೆ, ಗಬ 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 ನಿಂತ್ಕೊಂಡು ತಿಂತಾರೆ. ಆವಾಗ your body doesn't give you a signal, so even you will not understand how much you have eaten ಅಂತ. ಏನೋ ಹಾಕಿದ್ರು, ಯಾರೋ ಹಾಕೊಟ್ರು, ಬಡಿಸ್ಕೊಟ್ರು, ಎಲ್ಲ ತಿನ್ಬಿಟ್ಟಿರ್ತೀರ. ಸೊ ಹಾಗಾಗಿ ಅದನ್ನ ಮಾಡಬೇಡಿ. ಒಂದು ಕಡೆ ಕೂತು ನಿಧಾನವಾಗಿ ಅದನ್ನ ಒಂದು 20 ನಿಮಿಷ, ದಟ್ ಈಸ್ ಯುವರ್ ಓನ್ ಪ್ರೆಷಿಯಸ್ ಟೈಮ್. ಯು ಆರ್ ಗಿವಿಂಗ್ ಯೋರ್ ಬಾಡಿ ಸಮ್ ನ್ಯೂಟ್ರಿಷನ್, ಯು ಆರ್ ಗಿವಿಂಗ್ ದ ಫುಡ್ ಫಾರ್ ಯೋರ್ ಬಾಡಿ. ಸೊ ಹಾಗಾಗಿ ಅದನ್ನ ನೀವು ಮಾಡಬೇಡಿ. ನಿಧಾನವಾಗಿ ಅಗದು ಜಗಿದು ತಿನ್ನಿ. ಅದು ವಿಲ್ ಬಿ ಈಸಿ ಫಾರ್ ಯೋರ್ ಬಾಡಿ ಆಲ್ಸೋ, ಅಂಡ್ ಆಲ್ಸೋ ದ ಅಬ್ಸಾರ್ಪ್ಷನ್ ಆಫ್ ದ ನ್ಯೂಟ್ರಿಯೆಂಟ್ಸು ನೀಟಾಗಿ ಆಗುತ್ತೆ. ಸೊ ಹಾಗಾಗಿ ಅದನ್ನ ನಾನು ಹೇಳ್ಬೇಕು ಅನಿಸ್ತು, ಅದನ್ನ ಹೇಳಿದೀನಿ. ನಂತರ ಯಾವುದನ್ನ ನಾವು ಇನ್ಕ್ಲೂಡ್ ಮಾಡ್ಬೇಕು ಇಫ್ ಯು ಆರ್ ನಾನ್ ವೆಜಿಟೇರಿಯನ್ ಅಂತ ಅಂದ್ರೆ, ಎಷ್ಟು ಸಾಧ್ಯವಾಗುತ್ತೋ ಈ ಸಿಹಿ ನೀರಿನಲ್ಲಿ ಬರುವಂತಹ ಮೀನನ್ನ ಉಪಯೋಗ ಮಾಡಿ. ಸಾಲ್ಮನ್ ಅಂತ ಕರಿತೀವಿ, ಮರ್ಕಲ್ ಅಂತ ಕರಿತೀವಿ, ಟ್ಯೂನಾ ಅಂತ ಕರಿತೀವಿ. ಅದರದ್ದು ನನಗೆ ಕನ್ನಡದು ಅದರದ್ದು ಹೆಸರುಗಳು ನನಗೆ ಸರಿಯಾಗಿ ಗೊತ್ತಿಲ್ಲ, ಸಾರಿ. ಅದೊಂದು ನಾನು ಏನಾದ್ರು ಕೇಳಿದ್ರೆ ನಾನು ಅದನ್ನ ಹುಡುಕಿ ಹೇಳ್ಬಹುದು. ಸೊ ಹಾಗಾಗಿ ಅದೊಂದು ಮತ್ತೊಂದು, ನೀವು ಕೋಳಿಯನ್ನು ಉಪಯೋಗ ಮಾಡ್ತಾ ಇದ್ರೆ ಅದರ ಮೇಲಿನ ಚರ್ಮ ತೆಗಿಬೇಕು. ಆ ಚರ್ಮದ ಕೆಳಗಡೆನೆ ಅದರಲ್ಲಿ ಫ್ಯಾಟ್ ಇರುತ್ತೆ, ಅದನ್ನೆಲ್ಲ ತೆಗೆದ್ಬಿಟ್ಟು ನಂತರ ನೀವು ಅಡಿಗೆ ಮಾಡಿ. ಯಾವುದೇ ಅಡಿಗೆ ಮಾಡಿದ್ರು ಅದ್ರ ಮೇಲ್ಗಡೆ ಎಣ್ಣೆ ತೇಲಬಾರದು. ಈ ಎಣ್ಣೆ ತುಂಬಾ ಕೆಟ್ಟದು. ಸೊ ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಈ ಎಣ್ಣೆನ ಕಾಣದೇ ಇರೋ ತರ ಉಪಯೋಗ ಮಾಡಿ, ಅಥವಾ ನಿಮಗೆ ಕಾಣಿಸ್ತು ಅಂದ್ರೆ ಅದನ್ನ ತೆಗೆದ್ಬಿಡಿ ಬಿಫೋರ್ ಯು ಸರ್ವ್. ಅಥವಾ ಒಂದು ಟಿಶ್ಯೂ ಪೇಪರ್ ತಿಕ್ಕಾಗಿ ಹಾಕಿದ್ರೆ ಆ ಎಣ್ಣೆ ಅಬ್ಸಾರ್ಬ್ ಆಗ್ಬಿಡುತ್ತೆ, ತೆಗೆದು ಬಿಸಾಡಿ. ಸೊ ದಿಸ್ ವಿಲ್ ಬಿ ಹೆಲ್ತಿ ಫಾರ್ ಯೋರ್ ಈಟಿಂಗ್ ಹ್ಯಾಬಿಟ್. ಸೊ ಇದನ್ನ ಮಾಡಬಹುದು. ಮತ್ತೆ ನೆಕ್ಸ್ಟ್ ಇಮ್ಯುನಿಟಿ ಫುಡ್ಸ್ ಅಂತಂದ್ರೆ ಏನು, ಈಗ ನಾನು ಹೇಳಿದ್ದೇನೆ ಆಗ್ಲೇನೆ, ಸಿಟ್ರಸ್ ಫ್ರೂಟ್ಸ್ಗಳು ಅದನ್ನ ಉಪಯೋಗ ಮಾಡ್ಕೊಳ್ಳೋದು. ಆಮೇಲಿಂದ ವೈಟಮಿನ್ ಡಿ ಗಾಗಿ ಅಟ್ಲೀಸ್ಟ್ ಬೆಳಗಿನ ಉರಿ ಬಿಸಿಲಲ್ಲಿ ಹೋಗ್ಬೇಡಿ, ಎಳೆ ಬಿಸಿಲಿನಲ್ಲಿ ಒಂದು ಅರ್ಧ ಗಂಟೆ ಅಲ್ಲಿ ಏನೋ ಒಂದು ಕೆಲಸ, ನಿಮ್ಮ ಗಾರ್ಡನ್ ಅಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಅಥವಾ ಅಂದ್ರೆ ಏನೋ ಒಂದು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಪೇಪರ್ ಓದೋದಾಗ್ಲಿ, ಬುಕ್ ಓದೋದಾಗ್ಲಿ, ಏನೋ ಒಂದು ಮಾಡ್ತಾ ಇದ್ರೆ ನೀವು ವಿಲ್ ಬಿ ಎಕ್ಸ್ಪೋಸ್ ಟು ದಟ್ ನ್ಯಾಚುರಲ್ ಸನ್ಲೈಟ್. ಆಮೇಲಿಂದ ಈ ನುಗ್ಗೆ ಸೊಪ್ಪು ಆಗ್ಲಿ, ದಂಟು ಸೊಪ್ಪು, ಪಾಲಕ್ಕು, ಮೆಂತೆ ಹೆಚ್ಚಾಗಿ ಬಳಸಿ. ಈ ನುಗ್ಗೆ ಸೊಪ್ಪಲ್ಲಿ ಯಾಕೆ ನಾನು ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂತಂದ್ರೆ, ಒಂದು ಕಿತ್ತಳೆ ಹಣ್ಣಲ್ಲಿ ಸಿಕ್ಕುವಂತಹ ವೈಟಮಿನ್ ಸಿ ಇದರಲ್ಲಿ 16 ಪಟ್ಟು ಹೆಚ್ಚಾಗಿ ಸಿಕ್ಕತ್ತೆ. ಹಾಗಾಗಿ ಆದ್ರೆ ಒಬ್ಬೊಬ್ರು ಏನ್ ಹೇಳ್ತಾರೆ ಅಂತಂದ್ರೆ, ನುಗ್ಗೆ ಸೊಪ್ಪು ತಿಂದ್ರೆ ತುಂಬಾ ಹೀಟು ಮೇಡಮ್, ನಂಗೆ ಆಗದೇ ಇಲ್ಲ, ತುಂಬಾ ಕಷ್ಟ. ನುಗ್ಗೆ ಸೊಪ್ಪನ್ನ ನೀವು ಪಲ್ಯದಲ್ಲಿ ಹಾಕಿ ತಿನ್ನಿ ಅಂತ ಹೇಳಲ್ಲ, ಬೇಳೆಯೊಳಗೆ ಹಾಕಿ ತಿನ್ನಿ ಅಂತ ಹೇಳ್ತೀನಿ. ಇಲ್ಲ ಅದನ್ನ ಚಪಾತಿ ಒಳಗೆ ಹಾಕಿ ತಿನ್ನಿ ಅಂತ ಹೇಳ್ತೀವಿ. ಅದನ್ನ ಈ ತೊಗರಿ ಬೇಳೆಯಲ್ಲಿ ಹಾಕೋಕ್ ಬದಲಾಗಿ ಹೆಸರು ಬೇಳೆಯಲ್ಲಿ ಹಾಕಿ, ಆ ಉಷ್ಣಾಂಶವನ್ನ ಹೊಡೆಯುತ್ತೆ. ಈಗ ಚಪಾತಿಯಲ್ಲಿ ಹಾಕಿದ್ರಿ ಅಂದ್ರೆ ಹೆಸರು ಬೇಳೆ ದಾಲ್ ಮಾಡಿತೀನಿ. ಸೊ ಹಾಗಾಗಿ ಆ ಉಷ್ಣಾಂಶ ಅಲ್ಲಿ ಹೊಡೆದಿರುತ್ತೆ, ಮತ್ತೆ ನಿಮಗೆ ಅದು ಹೀಟ್ ಅಂತ ಏನ್ ಹೇಳ್ತೀರಾ ಅದು ನಿಮಗೆ ಏನು ಕಾಣಿಸೋದಿಲ್ಲ. ಹಾಗಾಗಿ ನಂತರ ತರಕಾರಿಯಲ್ಲಿ ನುಗ್ಗೆಕಾಯಿ ತಿನ್ನಿ, ಕ್ಯಾಪ್ಸಿಕಮ್ ತಿನ್ನಿ. ಈ ಕ್ಯಾಪ್ಸಿಕಮ್ ಅಂತಂದ್ರೆ ಈಗ ದೊಣ್ಣೆ ಮೆಣಸಿನಕಾಯಿ ಅಥವಾ ದಪ್ಪ ಮೆಣಸಿನಕಾಯಿ ಅಂತ ಏನ್ ಹೇಳ್ತೀವ, ಇದರಲ್ಲಿ ಜಿಂಕ್ ಅಂಶ ಹೆಚ್ಚಾಗಿರುತ್ತೆ. ಈ ಎಣ್ಣೆ ಕಾಳುಗಳಲ್ಲಿ ಜಿಂಕ್ ಅಂಶ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಶ್ರೂಮ್ ಅಲ್ಲಿ ಜಿಂಕ್ ಇರುತ್ತೆ. ಮತ್ತೆ ಬ್ರಾಕೊಲಿ ಅಂದ್ರೆ ಹಸಿರು ಕಾಲಿಫ್ಲವರ್ ಅಲ್ಲಿ ಒಳ್ಳೇದು. ಮೊಳಕೆ ಕಾಳುಗಳು, ಹಸಿ ಕಾಳುಗಳು, ಅಥವಾ ಪನ್ನೀರು, ಮಶ್ರೂಮ್, ಟೋಫು ಅಂದ್ರೆ ಇದು ಹೇಳ್ದೆ ಆಗ್ಲೇನೆ, ಸೋಯಾ ಹಾಲಿನಿಂದ ಮಾಡಿದಂತಹ ಪನ್ನೀರ್ಗೆ ಟೋಫು ಅಂತ ಹೇಳ್ತಾರೆ. ಬೇಳೆ ಕಾಳುಗಳು ಹೆಚ್ಚಾಗಿ ಬೆಳೆಸಿ, ಅದ್ರಲ್ಲಿ ಏನೋ ತೊಂದರೆ ಏನು ಆಗೋದಿಲ್ಲ. ಕಿವಿ ಫ್ರೂಟು, ಟೊಮ್ಯಾಟೊ, ಪಪ್ಪಾಯ. ಈ ಪಪ್ಪಾಯದಲ್ಲಿ ಪೆಪೇನ್ ಅಂತ ಒಂದು ಅಂಶ ಇರೋದ್ರಿಂದ ಆ ಪೆಪೇನು ಇಟ್ ಫೈಟ್ಸ್ ಅಗೇನ್ಸ್ಟ್ ಇನ್ಫೆಕ್ಷನ್. ಸೊ ಹಾಗಾಗಿ ಪಪ್ಪಾಯನ ಹೆಚ್ಚಾಗಿ ತಿನ್ನಿ. ಆದ್ರೆ ಈಗ ಆ ಪಪ್ಪಾಯಗೂ ಒಂದು ಹೆಚ್ಚು ಬೆಲೆ ಆಗ್ಬಿಟ್ಟಿದೆ. ನಿಂಬೆ ಹಣ್ಣಂತೂ ತುಂಬಾ ಸಿಗೋದೇ ಇಲ್ಲ, ಅದಕ್ಕೂ ಹೆಚ್ಚು ಮಾಡ್ಬಿಟ್ಟಿದ್ದಾರೆ. ಸೊ ಆದ್ರೂ ನಿಮ್ಮ ಡ್ರೈ ಫ್ರೂಟ್ಸ್ ನ ಹೆಚ್ಚಾಗಿ ಒಂದು ದಿವಸದಲ್ಲಿ ಅಳವಡಿಸ್ಕೊಳ್ಳಿ. ಅದನ್ನ ದ್ರಾಕ್ಷಿ, ಒಣ ದ್ರಾಕ್ಷಿ ಆಗಿರ್ಬೋದು, ಹೆಚ್ಚಾಗಿ ಕಪ್ಪು ಕಲರ್ ಇಂದ ದ್ರಾಕ್ಷಿ, ಅದನ್ನ ನಾವು ಬ್ಲಾಕ್ ಕರೆಂಟ್ ಅಂತ ಕರಿತೀವಿ, ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಬಾದಾಮಿ ನೆನೆಸಿದ್ದು, ಸಿಪ್ಪೆ ತೆಗೆದಿದ್ದು ತಿನ್ನಕ್ ಅಭ್ಯಾಸ ಮಾಡಿ. ಗೋಡಂಬಿ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ವಾಲ್ನಟ್ಸ್ ತುಂಬಾ ಒಳ್ಳೇದು, ವಾಲ್ನಟ್ಸ್ ಉಪಯೋಗ ಮಾಡ್ಕೊಳ್ಳಿ. ಬಟ್ ನೀವು ಡಯಾಬಿಟಿಕ್ ಆಗಿದ್ರೆ ದಯವಿಟ್ಟು
ಬಾದಾಮಿ, ಪಿಸ್ತಾ, ಕ್ಯಾಶು ಆಗ್ಲಿ, ವಾಲ್ನಟ್ಸ್ ಆಗ್ಲಿ ಉಪಯೋಗ ಮಾಡ್ಕೊಳ್ಳಿ. ಅಥವಾ ಅಂದ್ರೆ ಆಯಿಲ್ ಸೀಡ್ಸ್ ಯಾವ್ದು ಹೇಳಿದೀನ, ಸನ್ಫ್ಲವರ್ ಸೀಡ್ಸ್ ಆಗ್ಲಿ, ಪಂಪ್ಕಿನ್ ಸೀಡ್ಸ್ ಆಗ್ಲಿ, ಮೆಲಾನ್ ಸೀಡ್ಸ್ ಆಗ್ಲಿ, ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ. ಆದ್ರೆ ಅದಕ್ಕೆ ಖರ್ಜೂರ ಆಗ್ಲಿ, ದ್ರಾಕ್ಷಿ ಆಗ್ಲಿ, ಅಂಜೂರ ಆಗ್ಲಿ ಅದನ್ನ ಸ್ವಲ್ಪ ಕಡಿಮೆ, ಅಂದ್ರೆ ಯಾವ್ದಾದ್ರು ಒಂದು ನೀವು ಅದನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಬಿಕಾಸ್ ದಿಸ್ ಆರ್ ಆಲ್ ಅಗೇನ್ ಹೈ ಇನ್ ಶುಗರ್. ಆದ್ರಿಂದ ಡಯಾಬಿಟಿಕ್ ಅವರಿಗೆ ಸಕ್ಕರೆ ಹೆಚ್ಚಿಸುವಂತಹ ಸಾಧ್ಯತೆ ಇರುತ್ತೆ. ದಯವಿಟ್ಟು ಅದನ್ನ ಮಿತಿಯಲ್ಲಿ ತೆಗೆದುಕೊಳ್ಳಿ. ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ಇಟ್. ಈಗ ಇನ್ನೊಂದು, ಈಗ ಎಲ್ಲರಿಗೂ ಏನೋ ಬೇಸಿಗೆ ಕಾಲ, ತುಂಬಾ ಜ್ಯೂಸ್ಗಳು, ಸ್ಮೂತಿ ಮಾಡೋದು, ಮಿಲ್ಕ್ ಶೇಕ್ಗಳು, ಈ ತರದ್ದೆಲ್ಲ ಮಾಡ್ತಾ ಇರ್ತೀರಾ. ಯಾವುದೇ ತರಕ್ಕೆ ಆಗ್ಲೇ ಹೇಳಿದೀನಿ, ಸಕ್ಕರೆಯನ್ನು ಬೆರೆಸಬೇಡಿ. ನೀವು ಹಾಲೇ ಹಾಕ್ಬೇಕು ಅಂತೆಲ್ಲ ಸ್ಮೂತಿ ಹಾಕ್ಬೇಕಾದ್ರೆ ಮಜ್ಜಿಗೆ ಹಾಕ್ಬೋದು, ಥಿಕ್ ಕರ್ಡ್ಸ್ ಹಾಕ್ಬೋದು, ಇಲ್ಲ ಅಂತಂದ್ರೆ ಎಳನೀರ್ ಅದ್ರೊಳಗಡೆ ಬೆರೆಸ್ಕೊಳ್ಬಹುದು, ಇಲ್ಲ ಅಂದ್ರೆ ಪೈನಾಪಲ್ ಜ್ಯೂಸ್ ಜೊತೆಲಿ ಮಾವಿನ ಹಣ್ಣ ಬೆರೆಸ್ಕೊಂಡು ಅದನ್ನ ತಿನ್ಬೋದು, ಏನು ತೊಂದರೆ ಆಗೋದಿಲ್ಲ. ಈ ರೀತಿ ಮಾಡ್ಕೊಳ್ಳಿ. ಮತ್ತೆ ಈಗ ಸಾಯಂಕಾಲದ ಹೊತ್ತು ನಿಮ್ಮಲ್ಲಿ ಏನಾದ್ರು ಏನಿದ್ರೆ ಕಾಳು ತಿನ್ನಿ ಅಂದ್ರೆ ಅದ್ರ ಬದಲಾಗಿ ಬೇಕಾದ್ರೆ ಕಡ್ಲೆಕಾಯಿ ಬೀಜನ ಬೇಯಿಸ್ಬಿಟ್ಟು ಅದನ್ನೇ ಒಂದು ಚಾಟ್ ರೀತಿಯಲ್ಲಿ ಮಾಡ್ಕೊಂಡು ತಿನ್ಬೋದು. ಇಲ್ಲವಾ ಬೇಯಿಸಿರೋ ಕಾಳೆ ಇತ್ತು ಅಂದ್ರೆ ಅದನ್ನು ಸಹಿತ ಚಾಟ್ ರೀತಿಯಲ್ಲಿ ಮಾಡ್ಕೊಂಡು ಅದನ್ನ ನೀವು ಉಪಯೋಗ ಮಾಡ್ಬೋದು, ತೊಂದರೆ ಇಲ್ಲ. ದಟ್ ಆಲ್ಸೋ ಅಗೇನ್ ಇಟ್ ಈಸ್ ಎ ಪ್ರೋಟೀನ್ ಸಪ್ಲಿಮೆಂಟ್ ಅಂತ ತಿಳ್ಕೊಳ್ಬೇಕು. ಸೊ ಹಾಗಾಗಿ ಇದಿಷ್ಟು ಈಗ ಹೇಳ್ಬೇಕಾಗಿದ್ದನ್ನ ಮುಗಿಸಿದ್ದೀನಿ. ಈಗ ದಯವಿಟ್ಟು ಶೇರ್ ಮಾಡಿ ಆ ಸ್ಲೈಡ್ಸು. ನಾನು ಅದರಲ್ಲಿ ಸ್ವಲ್ಪ ಈಗ ಅದನ್ನ ನೋಡೋಣ. ಎಸ್, ಈಗ ಗೈಡ್ಲೈನ್ ಟು ಸ್ಟೇ ಫಿಸಿಕಲಿ ಫಿಟ್ ಅಂಡ್ ಮೆಂಟಲಿ ಹೆಲ್ತಿ ಅಗೇನ್ಸ್ಟ್ COVID-19. ಯಾರೋ ಒಬ್ರು ಪ್ರಶ್ನೆಯನ್ನ ಕೇಳಿದ್ರು, ಈ ಸಂದರ್ಭದಲ್ಲಿ ಹೌ ಟು ಕೋಪ್ ಅಪ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಡ್ಯೂರಿಂಗ್ ದಿಸ್ ಪ್ಯಾಂಡೆಮಿಕ್ ಅಂತ ಕೇಳಿದ್ದಾರೆ. ಅತಿ ಉತ್ತಮವಾದ ಪ್ರಶ್ನೆ ಇದು. ಇದಕ್ಕೆ ಒಂದೇ ಒಂದು ನಾನು ಹೇಳೋದು, ಗಾಬರಿ ಅನ್ನೋದನ್ನ ಬಿಟ್ಟು ಬಿಡಿ. ಮೆಡಿಟೇಷನ್ ಎಷ್ಟು ಸಾಧ್ಯವಾಗುತ್ತೋ ಕಾಮಾಗಿ ಇಟ್ಕೊಳ್ಳೋಕೆ ನಿಮ್ಮ ಮನಸ್ಸು ಇದು ಒಂದು ಹೆಲ್ಪ್ ಮಾಡುತ್ತೆ. ಮತ್ತೆ ಒಂದು ಸಿಹಿ ಸುದ್ದಿ ಹೇಳ್ತೇನೆ. ಏನು ಅಂತಂದ್ರೆ, ಡಾರ್ಕ್ ಚಾಕ್ಲೇಟ್ 70% ಕೋಕೋ ಇರುವಂತಹ ಚಾಕ್ಲೇಟ್ ತಿಂದಾಗ ಇಟ್ ಎನ್ಹಾನ್ಸಸ್ ಯರ್ ಮೂಡ್ ಅಂಡ್ ಡಿಕ್ರೀಸಸ್ ಯುವರ್ ಡಿಪ್ರೆಷನ್ ಅಂತ ರಿಸರ್ಚ್ ಇಂದ ತಿಳಿದು ಬಂದಿದೆ. ನೀವು ಅದನ್ನ ಕೊಟ್ಟಾಗ ನಾನು ಚಾಕ್ಲೇಟ್ ತಿನ್ಬೋದ? ಎಸ್, should be a dark chocolate, and usually it be called as a bitter chocolate ಅಂತ ಇರುತ್ತೆ. 1 ಅಥವಾ 2 ಕ್ಯೂಬ್ ನಷ್ಟು ತಿಂದ್ರೆ this also enhances your mood and lifts ಈ ತರ ನಿಮ್ಮ ಏನೇ ಒಂಥರ ಮೆಂಟಲ್ ಹೆಲ್ತ್, ಅಯ್ಯೋ ನನಗೇನೋ ಡಿಫ್ರೆಂಟ್ ಆಗಿ ತಿನ್ನಕ್ ಸಿಕ್ತು ಅಂತ ಅನ್ನೋದೊಂದು ಖುಷಿನೇ ಆಗ್ತದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್, ಡ್ಯೂರಿಂಗ್ ದ COVID-19 ಡೇಸ್ ಫುಡ್ ಶುಡ್ ಪೊಸೆಸ್, ಇದನ್ನೆಲ್ಲ ನಾನು ಹೇಳಿದ್ದೇನೆ, ಆದ್ರೂ ಒಂದು ಸತಿ ಯಾರಿಗೆ ಕನ್ನಡ ಅರ್ಥ ಆಗೋದಿಲ್ಲವೋ ಅವರಿಗೆ ಅಂತ ನಾನು ಇದನ್ನ ಹಾಕ್ತಾ ಇದ್ದೇನೆ. ಫುಡ್ ಶುಡ್ ಪೊಸೆಸ್ ನರಿಶಿಂಗ್ ಪ್ರಾಪರ್ಟಿ ಅಂಡ್ ಈಸಿ ಟು ಡೈಜೆಸ್ಟ್ ಇನ್ ನೇಚರ್. ನಾನು ಇದನ್ನ ಹೇಳಿದೀನಿ, ಪೌಷ್ಟಿಕಾಂಶ ಇರಬೇಕು ಮತ್ತೆ ಈಸಿ ಫಾರ್ ಡೈಜೆಷನ್, ಅಂದ್ರೆ ನಮಗೆ ಜೀರ್ಣವಾಗೋದು ಸುಲಭವಾಗಿರುವಂತಹ ಆಹಾರವನ್ನ ತಿನ್ಬೇಕು ಅಂತ. ಹೆವಿ ಫುಡ್ ಕನ್ಸಂಪ್ಷನ್ ಲೀಡ್ಸ್ ಟು ಇಂಡೈಜೆಷನ್, ಅನ್ಡೈಜೆಸ್ಟೆಡ್ ಫುಡ್ ಬಿಕಮ್ಸ್ ಬರ್ಡನ್ to the metabolism requiring high oxygen demand to digest. ಸೊ ಹಾಗಾಗಿ ಇಲ್ಲಿ ಇದನ್ನ ಪಾಯಿಂಟ್ ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ನಾನು ಎಷ್ಟು ಸಾಧ್ಯವಾಗುತ್ತೆ ಲೈಟ್ ಆಹಾರಗಳು, ಫರ್ಮೆಂಟೆಡ್ ಫುಡ್ಸ್, ಇಡ್ಲಿ ಈ ತರದ್ದು ಅಥವಾ ಧೋಕ್ಲಾ, ಇದನ್ನೆಲ್ಲ ನಾವು ಫರ್ಮೆಂಟ್ ಮಾಡಿ ಉಪಯೋಗ ಮಾಡೋದ್ರಿಂದ ಈ ತರ ಆಹಾರ ಪದಾರ್ಥಗಳನ್ನ ಎಷ್ಟು ಲೈಟ್ ಫುಡ್ಸ್ ನ ಉಪಯೋಗ ಮಾಡ್ತೀರೋ ಅದು ನಿಮಗೆ ಒಳಿತಾದ್ದು. ಕನ್ಸ್ಯೂಮ್ ಲೈಟ್ ಫುಡ್ ಫೀಡ್ಸ್ ಹಾಟ್ ಅಂದ್ರೆ ಬಿಸಿ ಬಿಸಿ ಆಗಿರೋ ಪದಾರ್ಥವನ್ನ ಉಪಯೋಗ ಮಾಡಿ ಅಥವಾ ಸರ್ವ್ ಮಾಡಿ. ಅಂಡ್ ಶುಡ್ ಬಿ ಬೇಸ್ಡ್ ಆನ್ ಹಿಸ್ ಆರ್ ಹರ್ ಕ್ಯಾಲರಿ. ಈಗ ನೀನು ಡಿಸ್ಚಾರ್ಜ್ ಆಗಿ ಬಂದಿದ್ಯಾ, ತುಂಬಾ ತಿನ್ನಪ್ಪ, ನೀನು ನಿಶಕ್ತಿ ಆಗ್ಬಿಟ್ಟಿದ್ಯಾ, ಸುಸ್ತಾಗ್ಬಿಟ್ಟಿದ್ಯಾ, ಒಂದೇ ಸತಿಗೆ ನೀವು ಜಾಸ್ತಿ ಅವರಿಗೆ ತುರುಕ್ಬಿಟ್ಟು ಫೀಡ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಸ್ಮಾಲ್ ಕ್ವಾಂಟಿಟೀಸ್ ಅವರ ದೇಹಕ್ಕೆ ಅನುಗುಣವಾಗಿ ಕ್ಯಾಲರೀಸ್ ನ ಕೊಡಬೇಕು, ಅಥವಾ ಸರ್ವಿಂಗ್ ಸೈಜ್ ಅಂತ ನಾವ್ ಏನ್ ಹೇಳ್ತೀವೋ ಅಷ್ಟನ್ನ ನೀವು ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೀರಿಯಲ್ಸ್ ಅಂತಂದ್ರೆ ಇಲ್ಲಿ ಈ ಆಯುರ್ವೇದದ ಪ್ರಕಾರ ಏನಾಗುತ್ತೆ ಅಂತಂದ್ರೆ, ಈಗ ತಾನೇ ಹಾರ್ವೆಸ್ಟ್ ಮಾಡಿರೋದು, ಈಗ ತಾನೇ ಕೊಯ್ಲಾಗಿರುವಂತಹ ಪದಾರ್ಥ ಅಂದ್ರೆ ಹೊಸ ಅಕ್ಕಿ, ಹೊಸ ಧಾನ್ಯಗಳು, ಹೊಸ ದಿನಸನ್ನು ನೀವು ಆದಷ್ಟು ಕಡಿಮೆ ಮಾಡಿ. ಅಂದ್ರೆ ಸೀರಿಯಲ್ ಶುಡ್ ಬಿ ಮೋರ್ ದೆನ್ 1 year old ಅಕಾರ್ಡಿಂಗ್ ಟು ಆಯುರ್ವೇದ. Old stored cereals will not increase, stored cereals will not increase the kapha or the phlegm. It is
ಲೈಟ್ ಫಾರ್ ದಿ ಡೈಜೆಷನ್ ಲೈಕ್ ರೈಸ್, ಬಾರ್ಲಿ ಆರ್ ವೀಟ್. ಸೊ ಹಾಗಾಗಿ ಒಂದು ವರ್ಷದ್ದು ಹಳೆಯದ್ದು, ಅಂದ್ರೆ ನಮ್ಮ ಹಿಂದಿನವರು ಇದನ್ನ ತುಂಬಾ ಫಾಲೋ ಮಾಡ್ತಾ ಇದ್ರು. ಇವಾಗ ನಾವು ಕೊಯ್ಲು ಮಾಡಿದ್ದ ಭತ್ತನ ಮುಂದಿನ ವರ್ಷನೇ ಅವರು ಉಪಯೋಗ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಇದು ತುಂಬಾ ಇಲ್ಲಿ ಅನುಕೂಲವಾಗುತ್ತೆ. ಅವಾಯ್ಡ್ ನ್ಯೂಲಿ ಹಾರ್ವೆಸ್ಟೆಡ್ ಸೀರಿಯಲ್ಸ್ ಅಂಡ್ ಪಲ್ಸಸ್ ಅಂಡ್ ಹೈಲಿ ಪಾಲಿಶ್ಡ್ ರೈಸ್. ಅಂದ್ರೆ ನಮಗೆ ಒಂದು ಸ್ಟಾಟಸ್ ಇಟ್ಕೊಂಡಿದ್ದೇವೆ, ನಾವು ಎಷ್ಟು ಚೆನ್ನಾಗಿ ಬೆಳ್ಳಕ್ಕಿರೋ ಅಕ್ಕಿ ಈ ತರದನ್ನ ಉಪಯೋಗ ಮಾಡ್ತೀವೋ ಅಷ್ಟು ನಮ್ಮ ಸ್ಟ್ಯಾಂಡರ್ಡ್ ಹೆಚ್ಚಿದೆ ಅಂತ. ಸೊ ಹಾಗಾಗಿ ಅದನ್ನ ದಯವಿಟ್ಟು ಮಾಡಬೇಡಿ. ಯಾವುದು ವೈಟ್ ಕಲರ್ದು ಅಂದ್ರೆ ಹೆಚ್ಚಾಗಿ ವೈಟ್ ಪಾಲಿಶ್ಡ್ ರೈಸು, ಮೈದಾ, ಸಕ್ಕರೆ, ಉಪ್ಪು ಮತ್ತೆ ಸೋಡಾ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಕಡಿಮೆ ಮಾಡೋದು ತುಂಬಾ ಅನುಕೂಲ. ಅಂಡ್ ಆಲ್ಸೋ ಆಸ್ ದೀಸ್ ಹೊಸ ಹಾರ್ವೆಸ್ಟ್ ಆಗಿರೋದು, ಇಟ್ ಕಾಸಸ್ ದಿ ಆರ್ ಇನ್ಕ್ರೀಸಸ್ ದಿ ಕಫ ಸೆಕ್ರೀಷನ್. ಸೊ ಹಾಗಾಗಿ ಅದನ್ನ ಅದಷ್ಟು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಅಂದ್ರೆ ಈಗ ಮಿಲೆಟ್ಸ್, ನಾನು ಆಗಲೇ ಇದ್ರ ಬಗ್ಗೆ ಹೇಳಿದ್ದೀನಿ. ರಾಗಿ ಅಂದ್ರೆ ಫಿಂಗರ್ ಮಿಲೆಟ್ಸ್, ನವಣೆ ಅಂದ್ರೆ ಫಾಕ್ಸ್ಟೇಲ್ ಮಿಲೆಟ್ಸ್, ಸಜ್ಜೆ ಪರ್ಲ್ ಮಿಲೆಟ್, ಕೋಡ್ರವಾ ಅಂದ್ರೆ ಕೋಡು ಮಿಲೆಟ್, ಸಾಮೆ ಅಂದ್ರೆ ಲಿಟಲ್ ಮಿಲೆಟ್, ಊಡುಲು ಅಂತಂದ್ರೆ ಬ್ರಾನ್ಯಾರ್ಡ್ ಮಿಲೆಟ್, ಬರಗು, ಪ್ರೋಸೋ ಮಿಲೆಟ್. ಇದನ್ನೆಲ್ಲ ಎಷ್ಟು ಸಾಧ್ಯವಾಗುತ್ತಾ ನಿಮ್ಮ ದಿನನಿತ್ಯ ಆಹಾರದಲ್ಲಿ ಒಂದು ಹೊತ್ತಾದ್ರೂ ನೀವು ಅಳವಡಿಸ್ಕೊಳ್ಳಿ. ಈ ಯಾವುದೇ ಆದ್ರೂ ನೀವು ಅರ್ಧ ಗಂಟೆ ಮುಂಚೆ ನೆನೆಸಿ ನಂತರ ನೀವು ಅನ್ನ ಮಾಡುವ ರೀತಿಯಲ್ಲೇ ಇದನ್ನು ಮಾಡ್ಕೊಳ್ಬಹುದು. ಆವಾಗ ನಿಮಗೆ ಅದೊಂದು ರೀತಿಯಾದ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಒಂದು ಕರ ಅಂತ ಅನ್ಸುತ್ತೆ, ಅದು ಇರೋದಿಲ್ಲ. ಅಥವಾ ನೀವು ನುಚ್ಚಿನ ರೀತಿಯಲ್ಲಿ ಮಾಡಿದಾಗ that will be easy for you to cook and then it will be easy for you to digest also. With these millets one can prepare recipes like upma, idli, dosa, roti, pongal, ಕಿಚಡಿ. ಈ ಪೊಂಗಲ್ಲು ಕಿಚಡಿ, ಪೊಂಗಲಲ್ಲಿ ನಾವು ಯಾವುದೇ ರೀತಿಯಾದ ತರಕಾರಿಯನ್ನ ಬೆರೆಸೋದಿಲ್ಲ. ಕಿಚಡಿಯಲ್ಲಿ ನಾವು ಅದಕ್ಕೆ ಸ್ಪೈಸಸ್ ಹಾಕ್ತಾರೆ ಜಾಸ್ತಿಯಾಗಿ, ಇವನ್ ತರಕಾರಿ ಬೆರೆಸ್ತಾರೆ, ಆಮೇಲಿಂದ ಅದಕ್ಕೆ ಟೊಮೆಟೊ ಹಣ್ಣು ಸಹಿತ ಹಾಕ್ತಾರೆ. ಸೊ ಹಾಗಾಗಿ ಇಟ್ಸ್ ಸಮ್ ವೆರೈಟಿ. ಪುಲಾವ್ ಮಾಡ್ಬೋದು ಯೂಸಿಂಗ್ ದೆಮ್. ಏನೋ ಇದನ್ನ ಸಪ್ಲಿಮೆಂಟ್ ರೈಸಿಗೆ ಬದಲಾಗಿ ಇದನ್ನ ನೀವು ಆಹಾರದಲ್ಲಿ ಉಪಯೋಗಿಸ್ಕೊಳ್ಬಹುದು. ನೆಕ್ಸ್ಟ್ ಈಗ ಪಲ್ಸಸ್ ಅಂದ್ರೆ ಹಾರ್ಸ್ ಗ್ರಾಮ್, ಹುರುಳಿ, ಹೆಸರು ಕಾಳು ಅಥವಾ ಅಂದ್ರೆ ಕಡ್ಲೆಕಾಳು, ಮಸೂರು, ಕಾಬೂಲಿ ಚೆನ್ನ, ಕಾಲಾ ಚೆನ್ನ, ಗ್ರೌಂಡ್ ನಟ್ಸ್, ಇದನ್ನ ಎಲ್ಲ ನೀವು ಕಾಳು ಹುಸ್ಲಿ ರೂಪದಲ್ಲಾರು ಮಾಡಿ ಗೊಜ್ಜು ಅಂತ ಹೇಳ್ತಾರಲ್ಲ ಅದ್ರಲ್ಲಾರು ಉಪಯೋಗ ಮಾಡ್ಕೊಳ್ಳಿ. ಇಲ್ಲ ಇದನ್ನ ಬೇಯಿಸಿಟ್ಕೊಂಡು ನಿಮ್ಮ ಸೂಪಲ್ಲಿ ಹಾಕೊಳ್ಳಿ. ಯಾವುದು ನಿಮಗೆ ಅನುಕೂಲ ಆಗುತ್ತೋ ಅದನ್ನ ಉಪಯೋಗ ಮಾಡ್ಕೊಳ್ಬಹುದು. ಕಂಬೈನ್ ಪಲ್ಸಸ್ ಅಂಡ್ ಸೀರಿಯಲ್ಸ್. ಇವಾಗ ಎಲ್ಲಾದ್ರಲ್ಲೂ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತಂದ್ರೆ ಈ ಪ್ರೋಟೀನ್ ಅಲ್ಲಿ ಫಸ್ಟ್ ಕ್ಲಾಸ್ ಪ್ರೋಟೀನ್, ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಅಂತ ಇರುತ್ತೆ. ಈ ಫಸ್ಟ್ ಕ್ಲಾಸ್ ಪ್ರೋಟೀನ್ ಅನ್ನೋದು ಬರೀ ನಾನ್ ವೆಜಿಟೇರಿಯನ್ ಅಲ್ಲಿ, ಹಾಲು ಮೊಟ್ಟೆಯಲ್ಲಿ ಸಿಕ್ಕುವಂತದ್ದು. ಬಟ್ ಆದ್ರೆ ನಾವು ವೆಜಿಟೇರಿಯನ್ ಆಗಿದ್ದಾಗ ಇದರಲ್ಲಿ ಎಲ್ಲಾ ರೀತಿಯಾದ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರೋದಿಲ್ಲ. ಸೊ ಹಾಗಾಗಿ ಅದು ಸೆಕೆಂಡ್ ಕ್ಲಾಸ್ ಪ್ರೋಟೀನ್ ಅಂತ ಕರಿತೀವಿ. ಇವಾಗ ಈ ತರ ಕಾಂಬಿನೇಷನ್ ಅಂದ್ರೆ ಇವಾಗ ಕಿಚಡಿ ಅಂತ ಹೇಳಿದ್ರೆ, ಇಲ್ಲ ಅಂದ್ರೆ ಬಿಸಿಬೇಳೆ ಬೇತ್ ಅಂತ ಹೇಳಿದ್ರೆ, ಇಲ್ಲ ಪೊಂಗಲ್ ಅಂತ ಹೇಳಿದ್ರೆ, ಈ ತರದ್ದು ನಾವು ಮಾಡಿದಾಗ ಇದು ಬಿಕಮ್ಸ್ a better class of protein rather than a second class protein ಅಂತ ಆಗುತ್ತೆ. ಅದಕ್ಕೋಸ್ಕರ ನಾವು ಈ combine the pulses and cereals and make curry or usuli and consume it ಅಂತ ಹೇಳ್ತೇವೆ. ನೆಕ್ಸ್ಟ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್. ಈಗ ಏನಾಗುತ್ತೆ, ಇದಕ್ಕೆ ಕೆಮ್ಮಿರುತ್ತೆ, ಕಫ ಇರುತ್ತೆ, ಹಾಗಾಗಿ ನನಗೆ ಡಾಕ್ಟರ್ ಹಾಲನ್ನೇ ಕುಡಿಬೇಡಿ ಅಂತ ಹೇಳಿದ್ದಾರೆ, ಹಾಲು ಕುಡಿದ್ರೆ ನಮ್ಗೆ ಕಫ ಆಗುತ್ತೆ. ಹಿಯರ್ ಇಸ್ ಎ ಒನ್ ಗೋಲ್ಡನ್ ರೂಲ್ ಅಂತ ಅಂದ್ರೆ ಗೋಲ್ಡನ್ ಮಿಲ್ಕ್. ಇದನ್ನ ನೀವು ಈ ತರ ಮಾಡಿ ಕುಡಿಬಹುದು. ಅಥವಾ ಗಾರ್ಲಿಕ್ ಮಿಲ್ಕ್ ಅಂತ ಹೇಳ್ತೀವಿ, ಅಥವಾ ಸಿನಮಾನ್ ಮಿಲ್ಕ್ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ನೀವು ಮಾಡಿ ಕುಡಿಬಹುದು. ಅಂದ್ರೆ ಏನಿದು, ವಾಟ್ ಈಸ್ ದಿಸ್ ಗೋಲ್ಡನ್ ಮಿಲ್ಕ್ ಅಂತಂದ್ರೆ, ಈಗ ಅರಿಶಿಣದ ಹಾಲು ಎಲ್ಲರಿಗೂ ಇದು ತಿಳಿದಿದೆ, ಇದೇನಾ ಅಂತ ಹೇಳ್ಬೋದು. ಬಟ್ ಆದ್ರೆ ಅದಕ್ಕೆ ಬರೀ ಅರಿಶಿಣ ಹಾಕೋದಲ್ಲ, ಅದಕ್ಕೆ ಒಂದು ಚಿಟಿಕೆ ಅಷ್ಟು ಕಾಳು ಮೆಣಸಿನ ಪೌಡರ್ ಇದು ಹಾಕಿದಾಗ ಈ ಅರಿಶಿಣದಲ್ಲಿ ಇರುವಂತಹ ಕರ್ಕ್ಯುಮಿನ್ ಅಂತ ಅನ್ನೋದು ಏನಿದೆ ಅದು ನಮ್ಮ ಶರೀರಕ್ಕೆ ಸಿಗುತ್ತೆ. ಈ ಪೆಪ್ಪರ್ ಹಾಕೋದ್ರಿಂದ that we get that use or the benefits of the curcumin. ಸೊ ಹಾಗ ಅದ್ರ ಜೊತೆಗೆ ಒಂದೆರಡು ಇಳಕು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಅದನ್ನ ಬೇಯಿಸಿ ನಂತರ ಅದನ್ನ ಸೇವಿಸೋದ್ರಿಂದ ನಿಮ್ಮ ಕಫ ನಿಜವಾಗ್ಲೂ ಸೆಕ್ರೀಷನ್ ಆಗೋದಿಲ್ಲ, ಕಫ ಹೆಚ್ಚಾಗೋದಿಲ್ಲ. ಇಟ್ ಬಿಕಮ್ಸ್ ಅಸ್ ಬ್ರಾಂಕಿಯಲ್ ವ್ಯಾಸೋಡೈಲೇಟರ್ ಅಂತ ಹೇಳ್ತೀವಿ. ಹಾಗಾಗಿ ಇದು ತುಂಬಾ ಒಳ್ಳೇದು, ನೀವು ಇದನ್ನ ಮಾಡಬಹುದು. ಆಯ್ತಾ? ಸೊ ಹಾಗೆ. ಅಥವಾ ಸಿನಮನ್ ಮಿಲ್ಕ್ ಅಂತ ಅಂದ್ರೆ ಅದೇನದು,
ಅಂತಂದ್ರೆ ಈಗ ಹಾಲು ಕಾಯಬೇಕಾದ್ರೆ 1/4 ಚಮಚದಷ್ಟು ಸಿನಮಾನ್ ಅಂತಂದ್ರೆ ಚಕ್ಕೆ ಅಂದ್ರೆ ದಾಲ್ಚಿನಿಯ ಪೌಡರ್ ಅನ್ನ ಹಾಕಿ ಅದನ್ನ ಬಾಯ್ಲ್ ಮಾಡಿ, ಡಯಾಬಿಟಿಕ್ ಇಲ್ಲದೆ ಇದ್ರೆ ಒಂದು ಸ್ವಲ್ಪ ಸಕ್ಕರೆ ಬದಲಾಗಿ ಜೇನುತುಪ್ಪವನ್ನ ಹಾಕೊಳ್ಬಹುದು, ಅಥವಾ ಒಂದು ಚೂರು ಬೆಲ್ಲವನ್ನ ಹಾಕಿಕೊಂಡು ಕುಡಿಬಹುದು. ಆಯ್ತಾ? ಇದು ದಿಸ್ ವಿಲ್ ಬಿ ಗುಡ್ ಒನ್. ನೆಕ್ಸ್ಟ್ ಸ್ಪೈಸಸ್. ಈಗ ಗಾರ್ಲಿಕ್, ಜಿಂಜರ್, ಟರ್ಮರಿಕ್, ಕರಿ ಲೀವ್ಸ್ ಯಾವ್ದೇ ಇದೆಲ್ಲಾನು ಆದಷ್ಟು ಉಪಯೋಗ ಮಾಡ್ಕೊಳ್ಳಿ. ದೀಸ್ ಆರ್ ಹ್ಯಾವಿಂಗ್ ಹೈ ಆಕ್ಸಿಜನ್ ರಾಡಿಕಲ್ ಅಬ್ಸಾರ್ಬೆನ್ಸ್ ಕೆಪಾಸಿಟಿ. ಅಂದ್ರೆ ಇದರಲ್ಲಿ ಬೆಟರ್ ವಿಲ್ ಬಿ ದ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಆಫ್ ದಿ ಬ್ಲಡ್ ಅಂಡ್ ಲಂಗ್ ಆಕ್ಸಿಜನ್ ಕೆಪಾಸಿಟಿ. ಸೊ ಹಾಗಾಗಿ ಇದನ್ನ ನಾವು ಆದಷ್ಟು ಆಯುರ್ವೇದದಲ್ಲಿ ನಾವು ಇದನ್ನ ಹೇಳಿ. ಇನ್ನ ಒಂದೇ ಒಂದು ನಾನಿಲ್ಲಿ ಯಾರಾದ್ರೂ ಆಕ್ಸಿಜನ್ನು ಅಂದ್ರೆ ಏದೋಸಿರು ಸಾಕಷ್ಟು ಆಗ್ತಿಲ್ಲ, ಅವ್ರಿಗೆ ಆಕ್ಸಿಜನ್ ಬೇಕಾಗ್ತಾ ಇದೆ ಅಂದಾಗ ಒಂದೇ ಒಂದು ಮನೆ ಮದ್ದು ಹೇಳ್ತೀನಿ. ದಿಸ್ ಇಸ್ ಆಕ್ಚುಲಿ ಟೋಲ್ಡ್ ಬೈ ದಿಸ್ ಸಿದ್ಧ ವೈದ್ಯರಿಂದ ಇದು ಹೇಳಿದೆ. ಎಷ್ಟೋ ಜನ ಈ ತಮಿಳುನಾಡಿನಲ್ಲಿ ಇದನ್ನ ಉಪಯೋಗ ಮಾಡಿ ತುಂಬಾ ಬೆನಿಫಿಟ್ ಪಡೆದಿದ್ದಾರೆ. ಅರ್ಧ ಲೋಟ ಕಾಯಿ ಹಾಲಿಗೆ, ತೆಂಗಿನಕಾಯಿ ಹಾಲಿಗೆ ಅರ್ಧ ಚಮಚ ಲವಂಗದ ಪೌಡರ್ನ ಮಿಕ್ಸ್ ಮಾಡಿ ದಿನಕ್ಕೆ 2 ಸತಿ ನೀವು ಕುಡಿತಾ ಬಂದ್ರೆ ನಿಮ್ಮ ಆಕ್ಸಿಜನ್ ಲೆವೆಲ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ. ಇದನ್ನ ಎಷ್ಟೋ ಜನ ನಾವು ಒಂದು ಗುರುಗಳದ್ದು ಗ್ರೂಪ್ ಅಲ್ಲಿ ಇದ್ದೇವೆ. ಸೊ ಹಾಗಾಗಿ ಅವರಿಗೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ನೀವು ಹೇಳಿದ್ದು ಇದು ನನಗೆ ತುಂಬಾ ಸಹಾಯ ಆಗಿದೆ. ನನ್ನ O2 ಪರ್ಸೆಂಟೇಜ್ 82 ಇದ್ದಿದ್ದು ನಾನು 2 ಸತಿ ನಾನು ಇದನ್ನ ತೆಗೆದುಕೊಂಡ ಮೇಲೆ ನಂದು 94, 95, 97ಗೆ ಬಂದಿದೆ. ಇದು ನನಗೆ ತುಂಬಾ ಸಹಾಯ ಆಗಿದೆ ಅಂತ ಹೇಳ್ತಾ ಇದೆ. ಹೋಪ್ಫುಲಿ ದಟ್ ವಿಲ್ ವರ್ಕ್ ಫಾರ್ ಎವ್ರಿಬಡಿ ಅಂಡ್ ಆಲ್ಸೋ ಇಟ್ ವಿಲ್ ನಿಮಗೆ ಆಕ್ಸಿಜನ್ ಹುಡ್ಕೊಂಡು ಓಡಾಡದೆ ಇದ್ದ ಹಾಗೆ ಆಗ್ಲಿ ಅಂತ ನಾನು ಇದೊಂದು ಸಜೆಷನ್ ಕೊಟ್ಟಿದ್ದೀನಿ. ಅವಾಯ್ಡ್ ಆರ್ಟಿಫಿಷಿಯಲ್ ಕಲರಿಂಗ್ ಏಜೆಂಟ್ ಅಂಡ್ ಆರ್ಟಿಫಿಷಿಯಲ್ ಸ್ವೀಟರ್. ಈಗ ನಾನು ಆಗ್ಲೇ ಇದನ್ ಬಗ್ಗೆ ಹೇಳ್ದೆ, ಯಾರೇ ಆರ್ಟಿಫಿಷಿಯಲ್ ಕಲರಿಂಗ್ ಇದ್ರೆ ಹಾಕುವಂತ ಅಭ್ಯಾಸ ಇದ್ರೆ ದಯವಿಟ್ಟು ಹಾಕ್ಬೇಡಿ. ಎಲ್ಲಿಯೂ ಸೋಡಾನ ಉಪಯೋಗ ಮಾಡಬೇಡಿ. ನಂತರ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಏನಾಗಿರ್ಬೋದು, ಸ್ಯಾಕ್ರೀನ್ ಆಗಿರ್ಬೋದು, ಆಸ್ಪರ್ಟೇಮ್ ಆಗಿರ್ಬೋದು, ಈಕ್ವಲ್ ಆಗಿರ್ಬೋದು, ನೇಚರ್ ಶುಗರ್ ಫ್ರೀ ಆಗಿರಬಹುದು, ಅಥವಾ ಡಯಾಬ್ಲಿಸ್ ಆಗಿರ್ಬೋದು, ಡಿಸೈರ್ ಆಗಿರ್ಬೋದು, ಇದೆಲ್ಲ ಆರ್ಟಿಫಿಷಿಯಲ್ ಶುಗರ್. ಎಷ್ಟು ಸಾಧ್ಯವಾಗುತ್ತೋ ವಿತೌಟ್ ಆಡಿಂಗ್ ದೀಸ್ ಯು ಟ್ರೈ ಟು. 2 ದಿವಸ ನಿಮಗೆ ಕಷ್ಟವಾಗೋದು. ಯುವರ್ ಟಂಗ್ ಇಸ್ ಯೂಸ್ ಟು ದಿಸ್ ಕೈಂಡ್ ಆಫ್ ಎ ಶುಗರಿ ಇದಾದ್ರಿಂದ ನಿಮಗೆ ಬೇಕು ಅನ್ಸುತ್ತೆ. 3ನೇ ದಿವಸ ನಿಮಗೆ ಕೇಳೋದಿಲ್ಲ. ಯುವರ್ ಟಂಗ್ ಗೆಟ್ ಯೂಸ್ ಟು ಇಟ್. ಸೊ ಅವಾಯ್ಡ್ as much as possible artificial sweetness. ನೆಕ್ಸ್ಟ್ ವೆಜಿಟೇಬಲ್ಸ್ ಆಗ್ಲೇ ಹೇಳಿದ್ದೀನಿ. ನಾ ಈಗ ಡ್ರಮ್ ಸ್ಟಿಕ್ ಲೀವ್ಸ್ ಅದ್ರ ಬಗ್ಗೆ ಹೇಳಿದೆ. ಮೆಂತ್ಯ, ದಿಲ್ ಅಂತಂದ್ರೆ ಸಬ್ಸಿಗೆ ಸೊಪ್ಪು, ಅದ ಸಬ್ಬಕ್ಕಿ ಸೊಪ್ಪು, ಮೂಲಂಗಿ ಸೊಪ್ಪಾಗಿರ್ಬೋದು, ದಂಟು ಸೊಪ್ಪಾಗಿರ್ಬೋದು, ಕ್ಯಾಬೇಜು, ಪಾಲಕು, ಬಸಳೆ ಸೊಪ್ಪು ತುಂಬಾ ಒಳ್ಳೇದು. ಮೇಕ್ ಸೈಡ್ ಡಿಶಸ್ ಇನ್ಕಾರ್ಪೊರೇಟಿಂಗ್ ದೀಸ್, ಅಥವಾ ಚಪಾತಿಯಲ್ಲಿ ಹಾಕಿ, ಅಥವಾ ರೊಟ್ಟಿಗಳು ಮಾಡ್ಬೇಕಾದ್ರೆ ಇದನ್ನ ಸಣ್ಣಗೆ ಹೆಚ್ಚಿಬಿಟ್ಟು ಅದ್ರೊಳಗಡೆ ಹಾಕೊಳ್ಳಿ, ಅಥವಾ ಸಾಂಬಾರ್ಗೆ ಹಾಕಿ, ಸೂಪ್ಗೆ ಹಾಕೊಳ್ಳಿ. ಪಾಲಕ್ ಸೂಪ್ ಇಸ್ ದ ಬೆಸ್ಟ್ ಒನ್. ಇಟ್ ಆಲ್ಸೋ ಟೇಸ್ಟ್ ಗುಡ್ ಅಂಡ್ ಆಲ್ಸೋ ಇಟ್ ವಿಲ್ ಬಿ ವೆರಿ ಗುಡ್. ಸೊ ಆಮೇಲಿಂದ ವೆಜಿಟೇಬಲ್ಸ್ ಅಲ್ಲೂ ಅಷ್ಟೇ ಡ್ರಮ್ ಸ್ಟಿಕ್ ಯೂಸ್ ಮಾಡಿ, ಬಿಟರ್ ಗೋಡ್ ಯೂಸ್ ಮಾಡಿ, ಅಂದ್ರೆ ಹಾಗಲಕಾಯಿ, ಸ್ನೇಕ್ ಗೋಡು, ರಿಡ್ಜ್ ಗೋಡು, ಟೊಮ್ಯಾಟೊ, ಬ್ರಿಂಜಾಲು, ಕ್ಲಸ್ಟರ್ ಬೀನ್ಸ್ ಅಂದ್ರೆ ಘೋರಿಕಾಯಿ ಅಂತ ಹೇಳ್ತಾರೆ ಅದು, ಅಥವಾ ಅಂದ್ರೆ ತೊಂಡೆಕಾಯಿ, ಬ್ರಾಕಲಿ, ಐವಿ ಗೋಡ್ ಅಂದ್ರೆ ಇದು ತೊಂಡೆಕಾಯಿ, ಬ್ರಾಕಲಿ ಅಂದ್ರೆ ಹಸಿರು ಹೂಕೋಸು, ಚಿಲ್ಲಿ, ಆಶ್ ಗೋಡ್, ಇದೆಲ್ಲ ಉಪಯೋಗ ಮಾಡಿ. ಯಾವ್ದು ತರ ತೊಂದರೆ ಅಂತೂ ಏನೂ ಆಗೋದಿಲ್ಲ. ಆದರೆ ಆದಷ್ಟು ಆಲೂಗೆಡ್ಡೆ, ಸ್ವಲ್ಪ ಪಂಪ್ಕಿನ್ ಕಡಿಮೆ ಮಾಡಿ. ಸೌತೆಕಾಯಿ ಸ್ವಲ್ಪ ಒಬ್ಬೊಬ್ಬರಿಗೆ ಶೀತ ಮಾಡುತ್ತೆ, ಬಟ್ ಐ ಡೋಂಟ್ ಥಿಂಕ್ ಸೊ ದಿಸ್ ವಿಲ್ ಎಫೆಕ್ಟ್. ಬಟ್ ಆಲ್ಸೋ ದೇ ಸೇ ಇನ್ ಆಯುರ್ವೇದ ಟ್ರೈ ಟು ಡಿಕ್ರೀಸ್ ದ ಯೂಸ್ ಆಫ್ ದಿಸ್ ಕ್ಯುಕ್ಯುಂಬರ್ ಅಂತ. ನಾವ್ ಎಲ್ಲಾ ಕೋಸಂಬರಿಗೆ ಹಾಕ್ತೀವಿ, ಪ್ರತಿನಿತ್ಯ ಸಾಲಡಿಗೆ ಉಪಯೋಗ ಮಾಡ್ತೀವಿ. ಆದರೆ ಅದಕ್ಕೆ ಹಾಕಿದಾಗ ಪೆಪ್ಪರ್ ಅನ್ನು ಸಿಮಿಕಿಸೋದನ್ನ ಮರಿಬೇಡಿ. ಅಂದ್ರೆ ಸ್ಪ್ರಿಂಕಲ್ ದಿ ಪೆಪ್ಪರ್ ಪೌಡರ್ ಅಲಾಂಗ್ ವಿತ್ ಯುವರ್ ಸಾಲ್ಟ್ ಅಂಡ್ ಲೈಮ್. ದಿಸ್ ವಿಲ್ ನಾಟ್ ಕಾಸ್ ಯು ದಟ್ ಫ್ಲೆಮ್ಮ ಅಥವಾ ಶೀತ ಹೆಚ್ಚು ಮಾಡೋದಾಗ್ಲಿ ಅಥವಾ ಸೈನಸ್ ನ ಹೆಚ್ಚು ಮಾಡೋದಾಗ್ಲಿ ಮಾಡೋದಿಲ್ಲ. ಟ್ಯೂಬರ್ಸ್ ಎಲ್ಲ ಯೂಸ್ ಮಾಡ್ಬಾರ್ದು. ಆಯ್ತು. ಫ್ರೂಟ್ಸ್, ಡ್ರೈ ಗ್ರೇಪ್ಸ್, ಫಿಕ್ಸ್, ಆಲ್ಮಂಡ್ಸ್ ಇದೆಲ್ಲ ನಾನು ಆಗ್ಲೇ ಹೇಳ್ಕೊಟ್ಟೆ. ಪಪ್ಪಾಯ, ವಾಟರ್ ಮೆಲನ್, ಪೊಮೊಗ್ರಾನೇಟ್. ಪೊಮೊಗ್ರಾನೇಟ್ ತುಂಬಾ ಒಳ್ಳೇದು, ಉಪಯೋಗ ಮಾಡ್ಕೊಳ್ಳಿ. ವುಡ್ ಆಪಲ್ ಅಂತಂದ್ರೆ ಸೀತಾಫಲ, ಬೇಲದ ಕಾಯಿ, ಪೈನಾಪಲ್, ಆಪಲ್, ಆರೆಂಜು, ಮೋಸಂಬಿ, ಲೈಮು, ಕಿವಿ, ಚಕೋತ ಹಣ್ಣು ತುಂಬಾ ಒಳ್ಳೇದು.
ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ಬಹುದು. ಅವಾಯ್ಡ್ ಅಂದ್ರೆ ತುಂಬಾ ಹಣ್ಣಾಗಿದ್ದಾಗ, ಯಾವುದೇ ಹಣ್ಣು ತುಂಬಾ ರೈಪ್ ಆಗಿದ್ದಾಗ ಅದರದ್ದು ಶುಗರ್, ನ್ಯಾಚುರಲ್ ಶುಗರ್ ಕಂಟೆಂಟ್ ಹೆಚ್ಚಾಗೋದ್ರಿಂದ ರೈಪ್ ಅಂಡ್ ಗೋವಾ ಆಗಿರ್ಲಿ, ಬಾಳೆಹಣ್ಣಾಗ್ಲಿ, ತುಂಬಾ ಕಳ್ತಿರುವಂತಹ ಹಲಸಿನ ಹಣ್ಣು, ಜುಜುಂಬಾ ಅಂತಂದ್ರೆ ಬೋರೆ ಹಣ್ಣು ಅಂತ ಬರುತ್ತಲ್ಲ ಅದು, ಮಸ್ಕ್ ಮೆಲಾನು, ಮತ್ತೆ ಸೀತಾಫಲ, ರಾಮ್ಫಲ ಆದಷ್ಟು ಅವಾಯ್ಡ್ ಮಾಡಿ ಈ ಪ್ಯಾಂಡಮಿಕ್ ಸಮಯದಲ್ಲಿ ಮಾತ್ರ. ಓಕೆ, ನೆಕ್ಸ್ಟ್ ಬಿವರೇಜಸ್ ಅಂಡ್ ಡ್ರಿಂಕ್ಸ್. ಇದೆಲ್ಲ ಆಗ್ಲೇ ಹೇಳ್ಕೊಟ್ಟಿದ್ದೀನಿ, ಯಾವ್ದು ಬೇಕಾದ್ರೂ ತೆಗೆದುಕೊಳ್ಳಿ. ಬಟ್ ಒಂದೇ ಅಗೇನ್ ಐ ವಿಲ್ ಸ್ಟ್ರೆಸ್ ಓವರ್ ಹಿಯರ್, ರಾಗಿ ಗಂಜಿ, ಅಂಬ್ಲಿ ಅಥವಾ ಈ ಮನ್ನಾ ಮಿಕ್ಸ್ ಅಂತ ಬರುತ್ತೆ, ಅದೇನೋ ಜೀನಿ ಅಂತ ಪೌಡರ್ ಬರುತ್ತೆ, ಅದರಲ್ಲಿ ನೀವು ಅಂಬಲಿ ಆಗ್ಲಿ ಗಂಜಿ ಆಗ್ಲಿ ಮಾಡಿ ಡಯಾಬಿಟಿಕ್ ಆಗಿದ್ರೆ ತೆಗೆದುಕೊಳ್ಬೇಡಿ. ದಿಸ್ ಇಸ್ ಎ ಹೈ ಗ್ಲೈಸಿಮಿಕ್ ಫುಡ್. ಸೊ ಹಾಗಾಗಿ ನೀವು ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಅದೇ ಹಿಟ್ಟನ್ನ ಏನ್ ಮಾಡಿ, ನಾನು ತಂದು ಬಿಟ್ಟಿದ್ದೀನಿ, ಏನ್ ಮಾಡೋದು, ಅಧ್ವಾನ ಆಗತ್ತಾ? ಚಪಾತಿ ಹಿಟ್ಟಲ್ಲಿ ಬೆರೆಸ್ಕೊಳ್ಳಿ, ರೊಟ್ಟಿ ಮಾಡ್ಬೇಕಾದ್ರೆ ಬೆರೆಸ್ಕೊಳ್ಳಿ, ಈವನ್ ನೀವು ಇಡ್ಲಿ ರುಬ್ಬಬೇಕಾದ್ರೆ ಅದನ್ನ ಬೆರೆಸ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಹಾಗಾಗಿ ಅದನ್ನ ಉಪಯೋಗ, ಅಥವಾ ದೋಸೆ ಮಾಡ್ಬೇಕಾದ್ರೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಉಪಯೋಗ ಮಾಡ್ಕೊಳ್ಳಿ. ಸೊ ದಟ್ ವಿಲ್ ಬಿ ಐಡಿಯಲ್. ಸೊ ಇಟ್ ವಿಲ್ ನಾಟ್ ಗೋ ವೇಸ್ಟ್ ಆಲ್ಸೋ ದೋಸ್. ನೀವು ಅನ್ಬೋದು, ಅಯ್ಯೋ ಎಷ್ಟು ಪೌಷ್ಟಿಕತೆ ಇದೆ, ಇದನ್ನ ಅಧ್ವಾನ ಮಾಡಿದ್ವಾ, ದಂಡ ಮಾಡಿದ್ವಾ. ಸೊ ಯು ಆರ್ ಗೆಟಿಂಗ್ ದಟ್ ಇನ್ ದ ಡಿಫ್ರೆಂಟ್ ವೇ, ಬಟ್ ನಾಟ್. ಯಾವಾಗ ತುಂಬಾ ಪ್ರಾಸೆಸ್ ಆಗುತ್ತೆ, ನೀವು ಅಡಿಗೆ ಮಾಡೋದ್ರಲ್ಲಿ ತುಂಬಾ ಪ್ರಾಸೆಸಿಂಗ್ ಉಪಯೋಗ ಮಾಡ್ತೀರಾ, ಆವಾಗ ಅದು ಗ್ಲೈಸಿಮಿಕ್ ಇಂಡೆಕ್ಸ್ ನ ಹೆಚ್ಚು ಮಾಡುತ್ತೆ. ಅಂತಂದ್ರೆ ನಾವು ಈಗ ಗ್ಲೂಕೋಸಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಬೇಗ ಡೈಜೆಸ್ಟ್ ಆಗುತ್ತೆ ಅನ್ನೋದಕ್ಕೆ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನು, ಈಗ ಗ್ಲೂಕೋಸಿಗೆ ಅದು ಎಂಡ್ ಪ್ರಾಡಕ್ಟ್, ಅದಕ್ಕೆ ಇನ್ನೇನು ಬ್ರೇಕ್ ಡೌನೇ ಬೇಕಾಗಿಲ್ಲ, ಇಮಿಡಿಯೇಟ್ ಆಗಿ ಅದು ಬ್ಲಡ್ಗೆ ಹೋಗಿ ಸೇರುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಕಂಪೇರ್ ಮಾಡಿ ನೋಡ್ತೀವಿ. ಈಗ ಬಿಳಿದು ಬ್ರೆಡ್ ಆಗಿರ್ಬಹುದು, ಅಥವಾ ಅಂತಂದ್ರೆ ಈ ತರ ಗಂಜಿಗಳಾಗಿರ್ಬೋದು, ಇದನ್ನೆಲ್ಲ ನಾವು ಪ್ರಾಸೆಸ್ ಹೆಚ್ಚಾಗಿ ನಾವು ಮಾಡಿ ಉಪಯೋಗ ಮಾಡಿದಾಗ ಅದು ಬೇಗ ಜೀರ್ಣ ಆಗಿ ಅದು ಸಕ್ಕರೆನ ಹೆಚ್ಚು ಮಾಡುತ್ತೆ ಅಂತ ಅನ್ನೋದಕ್ಕೆ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಹ್ಯಾಬಿಟ್ಸ್ ಅಂಡ್ ಡಿಸಿಪ್ಲಿನ್. ದಯವಿಟ್ಟು ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ಕೂತಿರೋದು, ಏನಾದ್ರೂ ಯಾವಾಗ್ಲೂ ಹಾಸಿಗೆ ಮೇಲೆ ಹುರುಳ್ಕೊಂಡಿರೋದು, ಹಾಸಿಗೆ ಮೇಲೆ ಓದೋದು, ಹಾಸಿಗೆ ಮೇಲೆನೆ ಎಲ್ಲ ಊಟ ಮಾಡೋದು, ಹಾಸಿಗೆ ಮೇಲೆ ಪಾಠ ಓದೋದು, ಪೇಪರ್ ಓದೋದು, ಏನು ಮಾಡಿದ್ರು ಅಷ್ಟೇನೆ ಎಲ್ಲ ಹಾಸಿಗೆ ಮೇಲೆ. ದಯವಿಟ್ಟು ಅದ ಅಭ್ಯಾಸ, ವಿ ಕಾಲ್ ಇಟ್ ಆಸ್ ಎ ಕೌಚ್ ಪೊಟೇಟೋ ಅಂತ ಕರಿತೀವಿ, ಆ ತರ ಆಗ್ಬೇಡಿ. ಅರ್ಲಿ ಟು ರೈಸ್ ಅಂಡ್ 6 hours ಆಫ್ ಗುಡ್ ಸ್ಲೀಪ್ ಖಂಡಿತ ಬೇಕು. ಬಟ್ ಆದ್ರೆ ಆದಷ್ಟು ನೀವು, ಒಬ್ಬೊಬ್ರು ಹೇಳಿದರೆ ನನಗೆ ರಾತ್ರಿ ಹೊತ್ತು ನಿದ್ರೆನೇ ಬರೋದಿಲ್ಲ, ಏನ್ ಮಾಡ್ಬೇಕು ಅಂತ. ಈ ಅರಿಶಿಣದ ಹಾಲು ಅಂತ ಹೇಳಿದ್ನಲ್ಲ, ಅವರು ಡಯಾಬಿಟಿಕ್ ಆಗಿದ್ರು ಸಹಿತ 2 ಡ್ರಾಪ್ ಜೇನುತುಪ್ಪವನ್ನ ಹಾಕೊಂಡು ಅದು 8 ಗಂಟೆ ಒಳಗೆ ಆ ಹಾಲನ್ನ ಕುಡಿದ್ರೆ, ಬಿಸಿ ಬಿಸಿಯಾಗಿ ಕುಡಿದ್ರೆ, ಅದು ಸಹಿತ ಇಂಡ್ಯೂಸಸ್ ಸೆರೋಟಿನ್ ಅಂಡ್ ಆಲ್ಸೋ ಇಂಡ್ಯೂಸಸ್ ಸ್ಲೀಪ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅದು ಒಂದು ಮಾಡಿ. ಅಥವಾ ಈ ಜಾಕಾಯಿ ಅಂತ ಹೇಳ್ತೀವಿ, ಅಂದ್ರೆ ನಟ್ ಮೇಕ್ ಅಂತ ಹೇಳ್ತೀವಲ್ಲ, ಅದನ್ನ ಚೆನ್ನಾಗಿ ಪೌಡರ್ ಮಾಡಿ 1/4 ಚಮಚ ಅಷ್ಟು ಮಾತ್ರ ಹಾಲಲ್ಲಿ ಮಿಕ್ಸ್ ಮಾಡಿ, ಅದನ್ನು ಅಷ್ಟೇ 2 ಗಂಟೆಗೆ ಮಲ್ಗೋಕ್ ಮುಂಚೆ ಕುಡಿದ್ರೆ ದಿಸ್ ಆಲ್ಸೋ ಇಂಡ್ಯೂಸಸ್ ಸ್ಲೀಪ್. ಸೊ ಹಾಗಾಗಿ ಅದು ಒಂದು ಮಾಡ್ಬೋದು. ಬಟ್ ಎವ್ರಿಬಡಿ ಶುಡ್ ಗೆಟ್ ಮಿನಿಮಮ್ ಆಫ್ 6 to 8 hours ಆಫ್ ಸ್ಲೀಪ್. ಇಟ್ ಈಸ್ ಆಲ್ವೇಸ್ ಗುಡ್. ನೀವು ಯಾವಾಗ ಸ್ಲೀಪ್ ಅನ್ನೋದು ಕಡಿಮೆ ಆಗೋಗುತ್ತಾ, ಸ್ಲೀಪ್ ಸಿಕ್ಕದಿಲ್ವೋ, ನಿಮ್ಮಲ್ಲಿ ತುಂಬಾ ಒಂಥರ ಜಡತ್ವ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಅದನ್ನ ಮಾಡ್ಕೋಬೇಡಿ. ನೆಕ್ಸ್ಟ್, ಮೈಂಡ್ಫುಲ್ ಯೋಗ. ಈಗಂತೂ ಎಲ್ಲರೂ ಹೇಳ್ತಾ ಇದ್ದಾರೆ ಪ್ರಾಣಾಯಾಮ. ನಿಮ್ಮಲ್ಲೇ ಯೋಗ ಟೀಚರ್ ಇದ್ದಾರೆ, ವಿಜಯಲಕ್ಷ್ಮಿ ಅವರು, ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ಶಿ ಇಸ್ ದ ಬೆಸ್ಟ್ ಜಡ್ಜ್ ಆರ್ ಶಿ ಇಸ್ ಎ ಗುಡ್ ಟೀಚರು. ಸೊ ಹಾಗಾಗಿ ಅವ್ರ ಹತ್ರ ಎಷ್ಟು ಸಾಧ್ಯವಾಗುತ್ತಾ ಯೋಗ ಕಲ್ಸ್ಕೊಂಡು ಸೂರ್ಯ ನಮಸ್ಕಾರ ಮಾಡೋದಾಗ್ಲಿ, ಬ್ರೀದಿಂಗ್ ಪ್ರಾಣಾಯಾಮ ಆಗಲಿ, ಅನುಲೋಮ ವಿಲೋಮ ಮಾಡೋದಾಗ್ಲಿ, ಮತ್ತೆ ಬ್ರೀದಿಂಗ್ ಅಂತ ಅನ್ನೋದೇ ಇವಾಗ ಪ್ರೋನ್ ಪೊಸಿಷನ್ ಅಲ್ಲಿ ಬ್ರೀದಿಂಗ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ತೀವಿ. ಅಂತಂದ್ರೆ ಮಕ್ಕಳೇ ಮಲಗಿ ಒಂದು ದಿಂಬನ್ನ ಚೆಸ್ಟ್ ಕೆಳಗಡೆಗೆ ಒಂದು ದಿಂಬು, ಕಾಲ್ ಕೆಳಗಡೆಗೆ ಒಂದು ದಿಂಬು ಹಾಕಿ ಉಸಿರು ಡೀಪ್ ಬ್ರೀದಿಂಗ್ ಮಾಡೋದು ತುಂಬಾ ತುಂಬಾ ಅನುಕೂಲ ಆಗುತ್ತೆ. ನೀವು ಈ ಕೂತ್ಕೊಂಡಾರು ಸರಿ, ಮಲ್ಕೊಂಡಾಗಾದ್ರು ಸರಿ, ನಾಲ್ಗೆನ ಹೊರಗೆ ಚಾಚಿ ಸೌಂಡ್ ಮಾಡ್ತಾ ಅಂತ ಮಾಡೋದಾಗ್ಲಿ, ನಾಲ್ಗೆನ ಒಳಗೆ ಎಳ್ಕೊಂಡು ಅಂತ ಸೌಂಡ್ ಮಾಡಿ ನೀವು ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ಇದು ಸಹಿತ ನಿಮ್ಮ ಲಂಗ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡುತ್ತೆ. ಒನ್ ಶುಡ್ ನಾಟ್ ಅಂಡರ್ಗೋ ಆಂಗ್ಸೈಟಿ ಆರ್ ಡಿಪ್ರೆಷನ್. ದಯವಿಟ್ಟು ಈ ಭಯ ಏನೇ ಇದ್ರೂ ಸಹಿತ ಅದನ್ನ ತಲೆಗೆ ಹಾಕೊಳ್ಬೇಡಿ. ಯು ಆರ್
ನಿಮ್ಮ ವಿಲ್ ಪವರ್ ಆಲ್ವೇಸ್ ವರ್ಕ್ಸ್. ಯು ಸೇ ಐ ವಿಲ್ ಕಮ್ ಔಟ್ ಆಫ್ ಇಟ್, ಐ ವಿಲ್ ನೆವರ್ ಗೆಟ್ ಇಟ್, ಐ ಆಮ್ ಸ್ಟ್ರಾಂಗ್ ಇನಫ್ ಅಂತ ಅನ್ನೋದನ್ನ ನೀವು ಯಾವತ್ತು ಎಷ್ಟು ಸತಿ ಹೇಳ್ಕೊಳ್ತೀರಾ ನಿಮಗೆ ಅದು ಇದಾಗುತ್ತೆ. 11:30 ಸಾರಿ, 1 hour ಮೇಲ್ ತಗೊಂಡ್ಬಿಟ್ಟೆ. ಇನ್ನು ಸ್ವಲ್ಪನೇ 2-3 ಸ್ಲೈಡ್ಸ್ ಅಷ್ಟೇ. ಓಕೆ, ಈಗ ನಾನು ಹೇಳ್ತಾ ಇದ್ದೆ ಯಾವ ರೀತಿಯಾದ ಫುಡ್ಸ್. ಇದೊಂದು ಸಣ್ಣದಾಗಿ ಮತ್ತೊಂದ್ಸತಿ ಹೇಳಕ್ಕೆ ನಿಮ್ಗೆ ರಿಮೈಂಡರು. ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಯಾವ್ದ್ಯಾವ್ದು, ಆರೆಂಜ್ ಆಗಿರ್ಬೋದು, ಲೆಮನ್ ಆಗಿರ್ಬೋದು, ಹಿಂದೆ ಹೋಗಿ, ಲೆಮನ್ ಆಗಿರ್ಬೋದು, ಆಮ್ಲ, ದಟ್ ಈಸ್ ದ ಒನ್ ಆಫ್ ದಿ ಬೆಸ್ಟ್ ಒನ್. ಅದು ಮುರಬ್ಬ ಆಗಿರ್ಬೋದು, ಅಥವಾ ಅಂತಂದ್ರೆ ಅದಕ್ಕೆ ಉಪ್ಪು ಹಾಕಿಟ್ಟು ಅದರಲ್ಲಿ ಉಪಯೋಗ ಮಾಡ್ಬೋದು, ಅಥವಾ ತುರಿದ್ಬಿಟ್ಟು ಒಗ್ಗರಣೆ ಹಾಕಿ ಮೊದಲನೇ ಒಂದು ತುತ್ತು ಅದರಲ್ಲಿ ಅನ್ನ ಕಲ್ಸ್ಕೊಂಡು ತಿನ್ನೋದಾಗ್ಲಿ, ಅಥವಾ ಹಾಗೆ ಅದನ್ನು ಮಾಡೋದು, ಅಥವಾ ಅದ್ರ ಆಮ್ಲ ಜ್ಯೂಸ್, ಯಾವುದೇ ಜ್ಯೂಸ್ ಮಾಡ್ಬೇಕಾದ್ರೆ ಆಮ್ಲನ ಚಾಪ್ ಮಾಡಿ ಅದಕ್ಕೆ ಜ್ಯೂಸ್ಗೆ ಹಾಕಿ ಅದನ್ನಲ್ಲಿ ಜ್ಯೂಸ್ ಮಾಡೋದಾಗ್ಲಿ, ಅದು ವೈಟಮಿನ್ ಸಿ ಟ್ರಿಗರ್ಸ್ ದಿ ಇಮ್ಯುನಿಟಿ ಅಂಡ್ ಬ್ಯಾಟಲ್ ಇನ್ಫೆಕ್ಷನ್. ಸೊ ಹಾಗಾಗಿ ಸಿಟ್ರಸ್ ಫ್ರೂಟ್ಸ್. ನೆಕ್ಸ್ಟ್ garlic. The sulfur compound allicin in the garlic exhibits the potent immune boosting properties and keeps disease at bay. ಅಂದ್ರೆ ನಿಮ್ಮನ್ನ ಯಾವುದೇ ರೋಗದಿಂದ ಹೊದ್ದಾಡಕ್ಕೆ ಬಿಡೋದಿಲ್ಲ ಅಂತ. ಜಿಂಜರು ಅಷ್ಟೇನೆ, ಪ್ಯಾಕ್ಡ್ ವಿತ್ ಎ ಜಿಂಜರಾಲ್. ಜಿಂಜರ್ lessens the inflammation, heal a sore throat and combat inflammatory diseases. ಇದು ಹೇಳ್ದೆ ಇಲ್ಲಿ, heals the ಸೋರ್ ಥ್ರೋಟ್ ಅಂದ್ರೆ ಗಂಟ್ಲು ನಾವೇ, ಗಂಟ್ಲು ಕೆರ್ತ, ಗಂಟ್ಲಲ್ಲಿ ಊತ ಆಗಿರೋದನ್ನ ಇದು ಕಡಿಮೆ ಮಾಡಿ. ಇದನ್ನ ಹೆಚ್ಚಾಗಿ ಉಪಯೋಗಿಸಿದ್ರೆ ಅಡ್ವರ್ಸ್ ಎಫೆಕ್ಟ್ಸ್ ಆಯ್ತಾ ಆಗುತ್ತೆ. ಸಾರಿ. ನೆಕ್ಸ್ಟ್ ಯೋಗರ್ಟ್. ಹುಳಿಯಾದದ್ದಲ್ಲ, ಅಂದ್ರೆ ಇವತ್ತು ಹಾಕಿದ್ದು ನಾಳೆಗೆ ಉಪಯೋಗ ಮಾಡುವಂಗೆ, ಅಥವಾ ಬೆಳಿಗ್ಗೆ ಹಾಕಿದ್ದು ರಾತ್ರಿಗೆ ಉಪಯೋಗ ಮಾಡುವಂತಹ ಯೋಗರ್ಟ್. ಬಿಕಾಸ್ ದಿಸ್ ಇಸ್ ಫಿಲ್ಡ್ ವಿತ್ ಲ್ಯಾಕ್ಟೋಬ್ಯಾಸಿಲೈ ಬ್ಯಾಕ್ಟೀರಿಯಾ, proven to trigger the immune system and boost the natural defense mechanism. ಸೊ ಹಾಗಾಗಿ ಯೋಗರ್ಟ್ ಇಸ್ ವೆರಿ ಗುಡ್. ಈಗ ಯೋಗರ್ಟ್ ಅಂದ್ರೆ ಕರ್ಡ್ಸ್ ಅಷ್ಟೇನೆ, ಇದೇನು ಅದು ವೆಸ್ಟರ್ನರ್ಸ್ ಯೂಸ್ ಮಾಡೋದ್ರಿಂದ ಯೋಗರ್ಟ್ ಅಂತಂದ್ರೆ ನಮ್ಮಲ್ಲಿ ನಾವು ಇದು ಮೊಸರು, ಅಥವಾ ಈ ಮೊಸರು ಅಂದ್ರೆ ಈಗ ಏನಾಗಿದೆ, ಯೋಗರ್ಟು, ಸ್ವೀಟನ್ಡ್ ಯೋಗರ್ಟು, ಫ್ರೂಟ್ ಬೇಸ್ಡ್ ಯೋಗರ್ಟು, ಇದಕ್ಕೆ ನೀವೇ ಹಣ್ಣು ಬೆರೆಸ್ಕೊಂಡು ತಿನ್ನಿ, ತೊಂದರೆ ಇಲ್ಲ. ಬಟ್ ಆದ್ರೆ ಯಾವುದೇ ಎಷ್ಟೇ ಆದ್ರೂ, ಲೋ ಶುಗರ್ ಆಗಿರ್ಲಿ, ಲೋ ಫ್ಯಾಟ್ ಅನ್ನೋದಾಗಿರ್ಲಿ, ಯಾವುದೇ ಆಗಿದ್ರು ಅದರಲ್ಲಿ ಹೆಚ್ಚಿನ ಅಂಶ ಸಕ್ಕರೆಯನ್ನು ನಾವು ನೋಡ್ತೀವಿ. ಅದು ಫ್ರೂಟ್ ಕ್ಯೂಬ್ಸ್ ಹಾರ್ಡ್ಲಿ 1-2-3 ಸಿಕ್ಕತ್ತೆ. ಅದ್ರ ಬದಲು ನೀವೇ ಹಣ್ಣು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೊಂಡು ಉಪಯೋಗ ಮಾಡ್ಕೊಳ್ಳಿ. Spinach, high on vitamin C, E, beta carotene. Spinach optimizes the disease battling properties of the immune system. So ಹಾಗಾಗಿ ಇದು ತುಂಬಾ ಒಳ್ಳೇದು. ಇದೇ ಪ್ರಾಪರ್ಟಿ ಈವನ್ ಸಿಹಿ ಗೆಣಸಲ್ಲೂ ಇರುತ್ತೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಇಟ್ ಈಸ್ ಆಲ್ಸೋ ರಿಚ್ ಇನ್ ಬೀಟಾ ಕೆರೋಟಿನ್. ಸೊ ಇಟ್ ಈಸ್ ವೆರಿ ಪ್ರಿಕಸರ್ ಆಫ್ ವೈಟಮಿನ್ ಎ, ವೈಟಮಿನ್ ಸಿ, ಆಮೇಲೆ ಫೈಬರ್ ಅಂಶ ಹೆಚ್ಚಾಗಿರುತ್ತೆ. ಸೊ ಅದನ್ನು ಉಪಯೋಗ ಮಾಡಿ. ನೆಕ್ಸ್ಟ್ ಸೈಡ್. ಅಂದ್ರೆ ಬ್ರಾಕೊಲಿ ಇದೆಲ್ಲ ಬಗ್ಗೆ ಹೇಳಿದೀನಿ. ಇದೇ ಸ್ಯಾಲ್ಮನ್ ಅಂತ ಹೇಳ್ತೀವಿ, ಅದು ಫಿಶ್. ಆಮೇಲಿಂದ ಬೆರೀಸ್ ತುಂಬಾ ಒಳ್ಳೇದು, ತುಂಬಾ ಅಂದ್ರೆ ತುಂಬಾ. ಈವನ್ ಡಯಾಬಿಟಿಕ್ಸ್ ಅವರು ತಿನ್ಬೋದು. ಬ್ಲಾಕ್ ಬೆರಿ ಆಗಿರ್ಬೋದು, ರೆಡ್ ಬೆರಿ ಆಗಿರ್ಬೋದು, ರಾಸ್ಬೆರಿ ಆಗಿರ್ಬೋದು, ಸ್ಟ್ರಾಬೆರಿ ಆಗಿರ್ಬೋದು. ಈವನ್ ಯಾರಿಗಾದರೂ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್, ಯೂಶಲಿ ಫಾರ್ ದಿ ಡಯಾಬಿಟಿಕ್ಸ್ ದೇ ಹ್ಯಾವ್ ರಿಪೀಟೆಡ್ ಎಪಿಸೋಡ್ಸ್ ಆಫ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇದ್ರೆ ಕ್ರಾನ್ ಬೆರಿ ಅಂತ ಬರುತ್ತೆ. ಅದು ಒಂದು ಹಣ್ಣು, ಆದ್ರೆ ಅದು ಸಕ್ಕರೆ ನೀರಲ್ಲಿ ಅದು ಡ್ರೈ ಆಗಿರ್ಬೋದು. ಹಾಗೆ ಡ್ರೈ ಆಗಿರೋ ಫ್ರೂಟ್ ಸಿಗುತ್ತೆ, ಅಥವಾ ಸಮ್ಟೈಮ್ಸ್ ಯು ಗೆಟ್ ಇಟ್ ಈವನ್ ದಿ ನ್ಯಾಚುರಲ್ ಫ್ರೂಟ್ ಆಲ್ಸೋ, ಬಟ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಹಾಗಾಗಿ ಈಗ ಡ್ರೈ ಇದು ಕ್ರಾನ್ಬೆರಿ ಸಿಕ್ಕಿದ್ರೆ ಅದನ್ನ ಒಂದು 10 ತಿನ್ನೋದಾಗ್ಲಿ, 10 ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದು ಅಗದು ಅದನ್ನ ಕುಡಿಯೋದಾಗ್ಲಿ, ಅಥವಾ ಅನ್ಸ್ವೀಟನ್ ಕ್ರಾನ್ಬೆರಿ ಜ್ಯೂಸ್ ಅಂತ ಬರುತ್ತೆ, ಅದನ್ನ ತಗೊಳ್ಳೋದ್ರಿಂದ ಆ ರಿಪೀಟೆಡ್ ಎಪಿಸೋಡ್ಸ್ ಆಫ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅದು ತಡೆಯುತ್ತೆ. ಸೊ ಹಾಗಾಗಿ ಇದು ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ಮೂತ್ರನಾಳದಲ್ಲಿ ಅಡಿಹೇರ್ ಆಗದೆ ಇರಂಗ್ ಮಾಡಿ ಅದನ್ನ ವಾಶ್ ಔಟ್ ಮಾಡುತ್ತೆ. ಸೊ ಹಾಗಾಗಿ ದಟ್ ಇಸ್ ವೆರಿ ಗುಡ್. ಅಲಾಂಗ್ ವಿತ್ ದಟ್ ಬಾರ್ಲಿ ನೀರು ಕುಡಿದ್ರೆ ಅದು ವಾಶ್ ಔಟ್ ಆಗುತ್ತೆ. ಸೊ ದಟ್ ವಿಲ್ ಬಿ ಒನ್ ಆಡೆಡ್ ಅಡ್ವಾಂಟೇಜ್. ನಾನು ಇದನ್ನೆಲ್ಲ ಬಗ್ಗೆ ಹೇಳಿದೀನಿ. ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಅಥವಾ ಮೆಲಾನ್ ಸೀಡ್ಸು, ಇದನ್ನೆಲ್ಲ, ಅಥವಾ ರೋಸ್ಮೇರಿ. ಈ ರೋಸ್ಮೇರಿ ಅನ್ನೋದು ಒಂದು ರೀತಿಯಾದ ಇಟಾಲಿಯನ್ ಹರ್ಬ್. ಇದನ್ನು ಸಹಿತ ಸ್ವಲ್ಪ ಹಾಕಿದ್ರೆ ಅದು ಘಮ, ಫ್ಲೇವರು ಇದನ್ನೆಲ್ಲ ಇನ್ಕ್ರೀಸ್ ಮಾಡುತ್ತೆ. ಅದನ್ನ ಮಾಡ್ಬೋದು. ಶುಂಠಿ ಅಂದ್ರೆ ರೂಟು, ಅದನ್ನು ಬೇಕಾದ್ರೆ ಉಪಯೋಗ ಮಾಡ್ಬೋದು. ಮಶ್ರೂಮ್ ಮಾಡಿ, ಇದ್ರಲ್ಲಿ ನಾನು ಅದೇ ಹೇಳಿದೀನಿ ಇಲ್ಲಿ. ಸಿಹಿ ಗೆಣಸನ್ನ ಉಪಯೋಗ ಮಾಡ್ಬೋದು. ಕಿವಿ, ಪಪಾಯದ ಅಂಶನೂ ಹೇಳಿದೀನಿ. ಕಿವಿ ಇಸ್ ಆಲ್ಸೋ ರಿಚ್ ಇನ್ ವೈಟಮಿನ್ ಸಿ. ಯು ಕ್ಯಾನ್ ಯೂಸ್ ಇಟ್. ಓಕೆ, ನೆಕ್ಸ್ಟ್.
ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇಲ್ಲಿ ಅಗೇನ್ ನಾನು ಮತ್ತೆ ಲಿಟಲ್ ಬಿಟ್ ಆಫ್ ಎಕ್ಸ್ಪ್ಲನೇಷನ್ ಇದೆ. ಜಿಂಕ್ ಏನೋ ಯಾತ್ರಲ್ಲಿ ಸಿಗುತ್ತೆ, ಲೀನ್ ಮೀಟ್ಸು, ಸೀ ಫುಡ್ಸು, ಮಿಲ್ಕು, ಹೋಲ್ ಗ್ರೇನ್ಸು, ಬೀನ್ಸು, ಸೀಡ್ಸು, ನಟ್ಸು, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ವೂಂಡ್ ಹೀಲಿಂಗು. ದಟ್ ಈಸ್ ಎ ವೆರಿ ಗುಡ್ ಒನ್. ಬ್ರಾಕಲಿ ಆಗಿರ್ಬೋದು, ವೈಟಮಿನ್ ಸಿ ರಿಚ್ ಫುಡ್ಸು. ಇದು ಕ್ಯಾಂಟಿಲೋಪು ಅಂತಂದ್ರೆ ಈಗ ನಮಗೆ ಕರ್ಬೂಜ ಬರ್ತಾರ, ಇದು ಫಾರಿನ್ ಕಂಟ್ರೀಸ್ ಅಲ್ಲಿ ಒಂಥರ ಬಿಳಿ ಕಲರ್ ಅಥವಾ ಹಸಿರು ಕಲರ್ ಬರುತ್ತೆ, ಅದನ್ನ ಕ್ಯಾಂಟಿಲೋಪ್ ಅಂತಾರೆ. ಕೇಲ್ ಅಂದ್ರೆ ಅದು ಒಂದು ರೀತಿಯಾದ ಸೊಪ್ಪು. ಆರೆಂಜ್, ಸ್ಟ್ರಾಬೆರೀಸ್, ಟೊಮ್ಯಾಟೊ, ಗೋವಾ ಅಂಡ್ ಲೀಚಿ. ಇದನ್ನೆಲ್ಲ ಪ್ರೊಟೆಕ್ಟ್ಸ್ cells from oxidative stress and a product of infection or chronic inflammation. So hagagi that is the property of the vitamin C. Iron, ಲೆಂಟಿಲ್ಸ್ ಆಗಿರ್ಬೋದು, ಮೊಳಕೆ ಬಂದಂತಹ ಕಾಳುಗಳು, ಸ್ಪಿನಾಚು, ಟೋಫು, ವೈಟ್ ಬೀನ್ಸು, ಏಡ್ಸ್ ಇನ್ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ, ದಿ ಬಾಡಿ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಇಲ್ಲಿ. ಸೊ ವೈಟಮಿನ್ ಬಿ, ನಟ್ಸು, ಸೀಡ್ಸು, ವೀಟ್ ಜರ್ಮು. ಅಂದ್ರೆ ಈಗ ಇಲ್ಲಿಗೆ ಎಷ್ಟೋ ಜನ ಗೋಧಿಯನ್ನ ಬೆಳೆಸ್ಬಿಟ್ಟು ಅದೊಂದ್ರದ್ದು ರಸ ತಗೊಳ್ತಾರೆ. ದಟ್ ಈಸ್ ಆಲ್ಸೋ ವೆರಿ ಗುಡ್. ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅವಕ್ಯಾಡೋ ಅಂತಂದ್ರೆ ಅದೇ ಬೆಣ್ಣೆಹಣ್ಣು ಅಂತ ಹೇಳ್ತಾರಲ್ಲ, ಬಟರ್ ಫ್ರೂಟು, ಅದು ಶ್ರಿಂಪು. ಸೆಲ್ಸ್ ಪ್ರೊಟೆಕ್ಟ್ ಸೆಲ್ಸ್ ಫ್ರಮ್ ದಿ ಆಕ್ಸಿಡೇಟಿವ್ ಸ್ಟ್ರೆಸ್. ವೈಟಮಿನ್ ಎ, ಒಂದು ಚೂರು ಈ ಸ್ಲೈಡ್ ನ ಈ ಕಡೆ ಸೈಡ್ ಮೂವ್ ಮಾಡ್ತೀರಾ? ದಟ್ ಈಸ್ ಆಕ್ಚುಲಿ ವೈಟಮಿನ್ ಎ ಆಸ್ ವೆಲ್ ಆಸ್ ದಿ, ಸ್ವಲ್ಪ ನಿಮ್ಮ ಇದನ್ನ ಮಾಡ್ಕೊಂಡ್ರೆ ನಂದನೆ ಹೀಗೆ ಇದನ್ನ ಮೇಲ್ ಮಾಡಿದ್ರು ಆಗುತ್ತೆ. ಎಸ್, ದಟ್ ಇಸ್ ಗುಡ್ ಇನಫ್. ವೈಟಮಿನ್ ಇ, ಅದು ವೈಟಮಿನ್ ಎ. ಈಗ ಸ್ವೀಟ್ ಪೊಟೆಟೋದಲ್ಲೂ ಅಷ್ಟೇನೆ ವೈಟಮಿನ್ ಎ ರಿಚ್. ಬಿಟಾ ಕೆರೋಟಿನ್ ಅಂತ ಹೇಳಿದ್ನಲ್ಲ, ದಟ್ಸ್ ಅ ಪ್ರಿಕಸರ್ ಆಫ್ ದಿ ವೈಟಮಿನ್ ಎ. ಕ್ಯಾರೆಟ್, ರೆಡ್ ಬೆಲ್ ಪೆಪ್ಪರು, ಸ್ಪಿನಾಚ್, ಬ್ಲಾಕ್ ಐ ಪೀಸು ಅಂಡ್ ಮ್ಯಾಂಗೋ, ಇದೆಲ್ಲ ಹೆಲ್ಪ್ಸ್ ರೆಗ್ಯುಲೇಟ್ ಅವರ್ ಇಮ್ಯೂನ್ ರೆಸ್ಪಾನ್ಸಸ್. ವೈಟಮಿನ್ B6, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು. ಚಿಕ್ ಪಿ ಅಂತಂದ್ರೆ ಕಡಲೆಕಾಳು, ಕಾಬುಲಿ ಕಡಲೆ ಅಥವಾ ಕಾಲಾಚೆನ್ನ ಅಂತ ಏನ್ ಹೇಳ್ತೀವಿ. ಕೋಲ್ಡ್ ವಾಟರ್ ಫಿಶ್ ಸಚ್ ಆಸ್ ಟ್ಯೂನಾ ಆರ್ ಸ್ಯಾಲ್ಮನ್ ಸಪೋರ್ಟ್ ಮೋರ್ ಎಫಿಷಿಯಂಟ್ಲಿ ಇನ್ ರಿಯಾಕ್ಷನ್ ಬಿಟ್ವೀನ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ಅವರ್ ಇಮ್ಯೂನ್ ಸಿಸ್ಟಮ್. ಸೊ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಹೋಪ್ ನಾನು ನಿಮ್ಮ ಡೌಟ್ಸ್ ಏನೇನಿತ್ತೋ ಅದನ್ನೆಲ್ಲಾನು ಅಡ್ರೆಸ್ ಮಾಡಿದ್ದೇನೆ. ಮತ್ತೆ ಇವಾಗ ನಾನು ನಿಮ್ಮ ಕ್ವಶನ್ಸ್ಗೆ ನನಗೆ ಕಳಿಸಿರುವಂತ ಅಷ್ಟು ಕ್ವಶನ್ಸ್ ನಾನು ಆನ್ಸರ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಈಗಾಗಲೇ ನಾನು ಮೆಂಟಲ್ ಹೆಲ್ತ್ ಇಶ್ಯೂ ಬಗ್ಗೆ ನಾನು ಇದನ್ನ ಅಡ್ರೆಸ್ ಮಾಡಿದ್ದೀನಿ. ಹೌ ಟು ರೆಡ್ಯೂಸ್ ಬೆಲ್ಲಿ ಫ್ಯಾಟ್. ನೀವು ಯಾವುದೇ ತರ ಡಯಟ್, ಇಟ್ ಇಸ್ ಕೀಟೋ ಡಯಟ್ ಆರ್ ಆಸ್ಲೋ ಡಯಟ್, ಯಾವುದೇ ತರ, ಈವನ್ ಇಫ್ ಇಟ್ ಈಸ್ ಜಸ್ಟ್ ಎ ಜ್ಯೂಸ್ ಡಯಟ್, ಫ್ರೂಟ್ ಡಯಟ್, ಕ್ಯಾಬೇಜ್ ಡಯಟ್, ಯಾವುದೇ ತರ ಡಯಟ್ ಆಗಲಿ, ಡಿನಾರ್ನಿಶ್ ಡಯಟ್ ಆಗಿರ್ಲಿ, ಯಾವುದೇ ಡಯಟ್ ಮಾಡಿದ್ರು, ಇಫ್ ಯು ಡೋಂಟ್ ಬರ್ನ್ ಇಟ್ ವಾಟ್ ಯು ಹ್ಯಾವ್ ಈಟನ್, ಇಫ್ ಯು ಡೋಂಟ್ ಬರ್ನ್ ಇಟ್ ಯು ಕೆನಾಟ್ ಲೂಸ್ ಯರ್ ಫ್ಯಾಟ್. ಹಾಗಾಗಿ ನೀವು ಯಾವುದೇ ತರ ಡಯಟ್ ಮಾಡಿದ್ರು ಅದರ ತಕ್ಕಂಗೆ ಅದರ ಸೈಡ್ ಬೈ ಸೈಡ್ ಯು ಹ್ಯಾವ್ ಟು ಹ್ಯಾವ್ ದಿ ಎಕ್ಸರ್ಸೈಸ್. You concentrate on your belly exercises, thigh exercises, or different aerobic exercises ಆಗಿರ್ಬೋದು, ಹೈ ಇಂಟೆನ್ಸಿಟಿ ಎಕ್ಸರ್ಸೈಸಸ್ ಆಗಿರ್ಬೋದು. ಇದು ಮಾಡಿದ್ರೆ ಮಾತ್ರ ನಿಮಗೆ ಈ ಬೆಲ್ಲಿ ಫ್ಯಾಟ್ ನ ಕರಗಿಸಕ್ಕಾಗುತ್ತೆ. ಅಲಾಂಗ್ ವಿತ್ ದ ಡಯಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನೆಕ್ಸ್ಟ್, for an obese vegetarian person, what is the ideal diet to be followed in order to lose substantial amount of weight? I think I have partly addressed this. ನಾನು ಆಗ್ಲೇ ಹೇಳಿದೆ, ಯಾವುದೇ ತರ ನೀವು ಅಕ್ಕಿ ಉಪಯೋಗ ಮಾಡ್ಕೊಳ್ಳಿ, ಕ್ಯಾಲರಿ ವೈಸ್ ಅಷ್ಟೇ ಇರುತ್ತೆ. ಬಟ್ ಒನ್ಲಿ ಆಡೆಡ್ ಅಡ್ವಾಂಟೇಜ್ ಏನಂದ್ರೆ, ಬ್ರೌನ್ ರೈಸ್ ಆಗ್ಲಿ, ಕೆಂಪಕ್ಕಿ ಆಗ್ಲಿ, ಏನಾಗ್ಲಿ, ಅದರಲ್ಲಿ ಫೈಬರ್ ಅಂಶ ಸ್ವಲ್ಪ ನಿಮಗೆ ಸಿಕ್ಕತ್ತೆ ಅಷ್ಟೇ. ಬಟ್ ಅಗೇನ್ ಯು ಹ್ಯಾವ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಎಕ್ಸರ್ಸೈಸ್. ನಾವ್ ಇವಾಗ ಹೇಳೋದು ಏನು ಗೊತ್ತಾ, ಪರ್ ಡೇ 10,000 steps ಯು ಹ್ಯಾವ್ ಟು ವಾಕ್. ಒಂದೇ ಸತಿ ನೀವು ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನೀವು ನಾಳೆ ನಾಡಿದ್ದೆ ಬಿದ್ದೋಗಿರ್ತೀರ, ಅದು ಆಗೋದಿಲ್ಲ. ಬಟ್ ಆದ್ರೆ ನೀವೇನ್ ಮಾಡ್ಬೇಕು, ಸ್ಟಾರ್ಟ್ ವಿತ್ 1,000 steps. ಒಂದು ವಾರ ಮಾಡಿ, ಸ್ಲೋಲಿ ಅಡ್ವಾನ್ಸ್ ಇಟ್, ಲೈಕ್ ಇನ್ನೊಂದು 500 ಹೆಚ್ಚು ಮಾಡ್ಕೊಳ್ಳೋದು, ಇನ್ನೊಂದು ದಿವಸ 750 ಹೆಚ್ಚು ಮಾಡ್ಕೊಳ್ಳೋದು. ಹೀಗೆ ಮಾಡ್ತಾ ಮಾಡ್ತಾ try and come nearer to 5,000 steps a day. That will be very good. ಇದರಲ್ಲೇನೆ ದಿನ ನಡೀತಾ ಇದ್ರೆ ಒಂದ್ ಅರ್ಧ ದೂರ ಜಾಗ್ ತರ ಮಾಡ್ಕೊಂಡು ಹೋಗಿ, ಬ್ರಿಸ್ಕ್ ವಾಕ್ ಮಾಡಿ, ಒಂದೇ ಮೆಟ್ಲುಗಳು ಅಂದ್ರೆ ಸ್ಟೆಪ್ಸ್ ಹತ್ತೋದು ನಿಮ್ಗೆ ಏನಾರ ಅಲ್ಲಿ ಚಾನ್ಸಸ್ ಇದ್ರೆ ಮೇಲೆ ಕೆಳಗೆ ಹತ್ತೋದನ್ನ ಮಾಡಿ. ಸೊ ಅದು ಸಹಿತ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ಯೋರ್ ಫ್ಯಾಟ್.
Next, is there any specific food component that has to be reduced or included in the diet for a person suffering from PCOD or PCOS? That is polycystic ovarian syndrome ಅಂತೀವಿ. ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇದರಿಂದ ಮಂತ್ಲಿ ಪೀರಿಯಡ್ಸ್ ಡಿಲೇ ಆಗಬಹುದು. ಇದರಿಂದ ನೀವು ತೂಕ ಅತಿರೇಕವಾಗಿ ಹೆಚ್ಚಾಗ್ತಾ ಹೋಗ್ತಾ ಇರ್ತೀರಾ. ಇದಕ್ಕೆ one option I can give you is reduce your weight. Automatically it corrects your PCOD and PCOS. Certain things ಇದೆ, ನಾನು ಪರ್ಸನಲ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹಾಗಾಗಿ ಇದನ್ನ ಇಷ್ಟು ಡೀಟೇಲ್ ಆಗಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅಗೇನ್ ದೇ ಹ್ಯಾವ್ ಟು ಫಾಲೋ ದಿ ಡಯಟ್, ದೇ ಹ್ಯಾವ್ ಟು ಫಾಲೋ ದಿ ಎಕ್ಸಸೈಸ್ ಅಂಡ್ ರೆಡ್ಯೂಸ್ ದಿ ಕ್ವಾಂಟಿಟಿ ಆಫ್ ಇಂಟೇಕ್. ಈಗ ಅಟ್ಲೀಸ್ಟ್ 500 ಗ್ರಾಮ್ ಅಷ್ಟು ಅವ್ರು ಏನು ಒಂದು ದಿನದಲ್ಲಿ ತಿಂತಾ ಇದ್ದಾರೋ ಅದರಲ್ಲಿ 500 ಗ್ರಾಮ್ ಅಷ್ಟು ಅವರು ರೆಡ್ಯೂಸ್ ಮಾಡ್ಕೊಂಡ್ರೆ 7 ದಿವಸಕ್ಕೆ ಆಲ್ಮೋಸ್ಟ್ 3500 ಕ್ಯಾಲರೀಸ್ ಕಡಿಮೆ ಆದಂಗಾಗುತ್ತೆ. ಅದಕ್ಕೆ ಅಷ್ಟು ಕಡಿಮೆ ಆದ್ರೆ 1 ವಾರಕ್ಕೆ ಅರ್ಧ kg ಅಷ್ಟು ತೂಕ ಅವರು ಇಳಿಸಕ್ಕೆ ಸಾಧ್ಯತೆ ಆಗುತ್ತೆ, ಅಲಾಂಗ್ ವಿತ್ ದಿ ಎಕ್ಸಸೈಸ್. ಸೊ ಐ ಥಿಂಕ್ ಇಟ್ ವಿಲ್ ಬಿ ಓಕೆ. ಬಟ್ ಯೂಶಲಿ ವೆನ್ ಯು ಗೋ ಟು ದ ಗೈನಕಾಲಜಿಸ್ಟ್, they put you on metformin. That is an anti-diabetic tablet. ಯಾಕೆ ಅಂದ್ರೆ ನಿಮಗೆ ಸಾಕಷ್ಟು ಇನ್ಸುಲಿನ್ ನೀವು ಡಯಾಬಿಟಿಕ್ ಅಲ್ಲದೆ ಇದ್ರೂ ಸಹಿತ ಬಿಕಾಸ್ ಆಫ್ ದಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದನ್ನ ಉಪಯೋಗ ಮಾಡ್ಕೊಳ್ಳಕ್ಕೆ ಬಿಡ್ತಾ ಇರೋದಿಲ್ಲ. ಸೊ ಹಾಗಾಗಿ ದೇ ಪುಟ್ ಯು ಆನ್ 3 ಹೊತ್ತು ತಗೊಳಕ್ಕೆ, ಆಮೇಲೆ 2 ಹೊತ್ತು ತಗೊಳಕ್ಕೆ, ಆಮೇಲೆ 1 ಹೊತ್ತು ತಗೊಳಕ್ಕೆ, ಈ ತರ ಹಾಕಿ ಇದನ್ನ ಟೇಪರ್ ಮಾಡಿರ್ತಾರೆ. ಅದ್ರ ಬದಲಾಗಿ ನೀವು ಎಕ್ಸಸೈಸು ಮತ್ತೆ ಡಯಟ್ ಅಲ್ಲಿ ಖಂಡಿತವಾಗ್ಲೂ ಇದನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್, ಐ ಆಮ್ ಎ ಡಯಾಬಿಟಿಕ್ ಅಂಡ್ ಪ್ರೋನ್ ಟು ಕಾನ್ಸ್ಟಿಪೇಷನ್. ರೆಡ್ ರೈಸ್, ರಾಗಿ, ವೀಟ್ ಅಂಡ್ ಬ್ರೌನ್ ರೈಸ್, ವಿಚ್ ಒನ್ ಕ್ಯಾನ್ ಬಿ ಯೂಸ್ಡ್ ಇನ್ ಆರ್ಡರ್ ಟು ಬ್ರಿಂಗ್ ಡೌನ್ ಮೈ ಶುಗರ್ಸ್ ಅಂಡ್ ಆಲ್ಸೋ ಟು ಅವಾಯ್ಡ್ ಕಾನ್ಸ್ಟಿಪೇಷನ್? ಇದಕ್ಕೂ ಆಗ್ಲೇ ನಾನು ಉತ್ತರ ಕೊಟ್ಟಿದ್ದೀನಿ. ಕಾನ್ಸ್ಟಿಪೇಷನ್ ಅನ್ನೋದು ಇಟ್ ಈಸ್ ದ ನ್ಯೂರಲಾಜಿಕಲಿ ಇದು. ಸೊ ಹಾಗಾಗಿ ಮೋಸ್ಟ್ ಆಫ್ ದಿ ಡಯಾಬಿಟಿಕ್ಸ್ ದೇ ಹ್ಯಾವ್ ದಿಸ್ ಕಾನ್ಸ್ಟಿಪೇಷನ್. ಹೆಚ್ಚಾಗಿ ರಾತ್ರಿ ಹೊತ್ತು ಸೊಪ್ಪು ಮತ್ತೆ ಸ್ಯಾಲೆಡ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳೋದನ್ನ ಮಾಡಿ, ಮತ್ತೆ ನೀರಿನ ಅಂಶ ಅಂದ್ರೆ ದ್ರವ್ಯ ಹೆಚ್ಚಾಗಿ ತೆಗೆದುಕೊಳ್ಳಿ. ಹೈ ಫೈಬರ್ ಫುಡ್ಸ್ ಅಂತ ಅಂದ್ರೆ ಇವಾಗ ಮಿಲೆಟ್ಸ್ ಬಗ್ಗೆ ಹೇಳಿದೆ, ಓಟ್ಸ್ ಬಗ್ಗೆ ಹೇಳಿದೆ, ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಇದು ಸಹಿತ ಓಟ್ಸು ಸಹಿತ ನಿಮಗೆ ಶುಗರ್ನ ಏರ್ಸೋದಿಲ್ಲ ಬಿಕಾಸ್ ಆಫ್ ದಿ ಹೈ ಫೈಬರ್ ಕಂಟೆಂಟು. ಇದು ಈ ಓಟ್ಸು ಸಹಿತ ನಿಮ್ಗೆ ಕಾನ್ಸ್ಟಿಪೇಷನ್ ನ ಈಸ್ ಮಾಡುತ್ತೆ. ಇಫ್ ಯು ಹ್ಯಾವ್ ಎ ರಿಯಲಿ ಬಿಗ್ ಪ್ರಾಬ್ಲಮ್, then you contact me for this constipation. I have a natural product which I can suggest you for using it for a short time, but don't get addicted to it. That's the reason I'm not telling you in the open either, because it makes you addicted to that. And that peristaltic movement ಅಂತ ಏನ್ ಹೇಳ್ತೀವಿ ಅದನ್ನ ನೀವು ಕಲ್ಕೊಂಡು ಅದನ್ನ ತಗೊಂಡ್ರೆ ಮಾತ್ರ ಹೋಗ್ಲಿಕ್ಕಾಗುತ್ತೆ, ತಗೊಳ್ದೇ ಇದ್ರೆ ಹೋಗಕ್ಕಾಗಲ್ಲ ಅಂತ ಅಂದ್ಬಿಡುತ್ತೆ. So only for 10 days if you take it, it corrects your system and it helps you out. Next, there are contradictory views about having fruits or general any glucose rich food during COVID infection. How far is that? That's true. That is what ನಾನು ಅದಕ್ಕೋಸ್ಕರ ನಾನು ಕಳ್ತಿದ್ದ ಬಾಳೆಹಣ್ಣಾಗ್ಲಿ, ಕಳ್ತಿದ್ದ ಸೀಬೆ ಹಣ್ಣಾಗ್ಲಿ ಈ ತರದನ್ನೆಲ್ಲ ಉಪಯೋಗ ಮಾಡಬೇಡಿ, ಬಿಕಾಸ್ ಆಫ್ ಇಟ್ ಹೈ ಶುಗರ್ ಕಂಟೆಂಟ್ ಅಂತ ಹೇಳಿದೀನಿ. ಈ ಕರೋನಾ ಇದು ಏನಾಗುತ್ತೆ, ಅದು ಅಂಟ್ಕೊಳ್ಳದೆ ಅದು ಹುಡ್ಕೋದೇನೆ ಅದು ಸರ್ವೈವ್ ಆಗಕ್ಕೆ ಗ್ಲೂಕೋಸ್. ಅದಕ್ಕಾಗಿ ಈಗ ಒಂದು ಹೊಸ ಔಷಧಿ ತಂದಿದ್ದಾರಲ್ವಾ 2DG ಅಂತ ಅಂದ್ಬಿಟ್ಟು, ಅದೇ ತಂದಿರೋದು. ಅದು ಒಂಥರ ಸಿಮ್ಯುಲೇಷನ್ ತರ, ಅಂದ್ರೆ ಅದು ಗ್ಲೂಕೋಸ್ ತರ ಕಾಣಿಸುತ್ತೆ ಮಾಡ್ಲಿಕ್ಕಿರೋ, ಬಟ್ ಆದ್ರೆ ಅದು ಗ್ಲೂಕೋಸ್ ಅಲ್ಲ. ಅದು ಮಲ್ಟಿಪ್ಲೈ ಆಗದೆ ಇರೋಂಗೆ ಅದು ಆಗೋಕ್ಕೋಸ್ಕರನೇ ಈ ಹೊಸ ಪ್ರಾಡಕ್ಟ್ ಬಂದಿರೋದು. ಇದನ್ನ ಎಷ್ಟು ಬೇಗ ತರ್ತಾರೋ, ಅದನ್ನ ಎಷ್ಟು ಒಳ್ಳೇದಾಗುತ್ತೋ ಅಂತ ಅದನ್ನೇ ನಾವೆಲ್ಲ ಕಾಯ್ತಾ ಇದೀವಿ. ಇಟ್ ಇಸ್ ಟ್ರೂ. ದಟ್ ಇಸ್ ದ ರೀಸನ್ ಐ ಹ್ಯಾವ್ ಟೋಲ್ಡ್ ಯು, ಅವಾಯ್ಡ್ ಆಸ್ ಮಚ್ ಆಸ್ ಪಾಸಿಬಲ್ ಶುಗರ್ ಕನ್ಸಂಪ್ಷನ್, ಯಾವುದೇ ರೀತಿಯಾದ್ದು. ಇವಾಗ ಸ್ವೀಟ್ಸ್ ಅಲ್ಲೂ ಅಷ್ಟೇ ಎಷ್ಟೋ ಇದು ಆ ಶುಗರ್ ಸಿರಪ್ ನಲ್ಲಿ ಇರ್ತದೆ. ಅಂತಂದ್ರೆ ಈಗ ಜಾಮೂನ್ ಆಗಿರ್ಬೋದು, ಈಗ ಬೆಂಗಾಲಿ ಸ್ವೀಟ್ಸ್ ಆಗಿರ್ಬೋದು, ಇದನ್ನೆಲ್ಲ ತುಂಬಾ ಆ ಸಿರಪ್ ಅಲ್ಲಿ ಅದು ಮುಳುಗಿಸಿರೋದ್ರಿಂದ ಅದನ್ನ ಆದಷ್ಟು ನೀವು ಉಪಯೋಗ ಮಾಡೋದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್, ಪ್ಲೀಸ್ ಅಡ್ವೈಸ್ ಅಬೌಟ್ ದಿ ಬ್ಯಾಲೆನ್ಸ್ ಡಯಟ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಅಬೌಟ್ ದಿಸ್.
ಎಲ್ಲಾ ಗ್ರೂಪಿಂದ ಯಾವ್ದನ್ನು ಬಿಟ್ಟಿದೆ, ಇದು ಒಂದೇ ತಿಂದ್ರೆ ನಂಗೆ ಸಾಕಾ ಅಂತ ಅನ್ನೋದನ್ನು, ಮತ್ತೆ ಕೀಟೋ ಡಯಟು ಅಷ್ಟೇ ಯಾವ ರೀತಿಯಲ್ಲಿ ತಗೊಳ್ಬೇಕು, ಯಾವ ರೀತಿಯಲ್ಲಿ ನೀವು ಕಂಟಿನ್ಯೂ ಮಾಡ್ಬೇಕು, ಪ್ರತಿಯೊಂದು ಡೀಟೇಲ್ಸ್ ನಾನು ಆಗ್ಲೇ ಹೇಳಿದ್ದೀನಿ. ಡಸ್ ಬ್ಲಾಕ್ ಫಂಗಸ್ ಇಸ್ ಆಲ್ಸೋ ಸ್ಪ್ರೆಡ್ ಫ್ರಮ್ 1 to 1? ನೋ, ಇಟ್ ಇಸ್ ನಾಟ್. ಇದು ಮಾಸ್ಕ್ ಹಾಕ್ತೀರಾ, ಅದರಿಂದಾನು ಆ ಮಾಯಿಶ್ಚರ್ ಇಂದಾನು ಸಹಿತ ಅದನ್ನೇ ತುಂಬಾ ಅದನ್ನ ಒಗಿದೆ, ಬಿಸಿಲಿಗೆ ಹಾಕದೆ, ಅದು ಒಂದು ಕಾರಣ ಅಂತ ಹೇಳ್ತಿದ್ದಾರೆ. ಐ ಆಮ್ ನಾಟ್ ಶೂರ್ ಹೌ ಫಾರ್ ಐ ಆಮ್ ರೈಟ್ ಅನ್ನೋದು. ಇಫ್ ಐ ಆಮ್ ರಾಂಗ್, ಎನಿಬಡಿ ಕ್ಯಾನ್ ಕರೆಕ್ಟ್ ಮೀ. ಅಂಡ್ ಬಿಕಾಸ್ ಆಫ್ ದಿ ಓವರ್ ಯೂಸ್ ಆಫ್ ದಿ ಸ್ಟೀರಾಯ್ಡ್ಸ್ ಫಾರ್ ದಿ ಡಯಾಬಿಟಿಕ್ ಪೇಷಂಟ್ಸ್, ದೇ ಆರ್ ದಿ ಒನ್ ಮೋಸ್ಟ್ ಇನ್ಫೆಕ್ಟೆಡ್ ವಿತ್ ದಿಸ್ ಬ್ಲಾಕ್ ಫಂಗಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಇಟ್ ಇಸ್ ವೆರಿ ಅರ್ಲಿ ಸ್ಟೇಜ್ ಫಾರ್ ಅಸ್ ಟು ಸೇ, or I'm not the right person to say or talk about this, but it is not infectious. ಒಬ್ಬರಿಂದ ಒಬ್ಬರಿಗೆ ಹರಡುವಂತದ್ದಲ್ಲ. Please share the diet for diabetic person. ಇದು ಒಂದು ಗ್ಯಾಪ್ ಇಟ್ಕೊಳ್ಳಿ. It is not one diet for everybody. It has to be individualized. ಒಂದು ಡಯಟ್ ತಗೊಂಡ್ಬಿಟ್ಟು ಇದನ್ನ ಎಲ್ಲಾರ್ಗೂ ಇದೇ ಉಪಯೋಗಿಸಿ ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. So that is the reason I cannot share. You have to give me your height, weight, your way of eating, your way of exercising. ಎಲ್ಲ ಹೇಳಿ ಕೇಳಿದ ಮೇಲೆ where it is, I need to know your report also. When is your sugars are hiking? What is it which is making? It is a stress it is making you to hike your blood sugar. What it is ಅಂತ ನಾನು ನೋಡ್ದೇನೆ ನಾನು ಯಾರಿಗೂ ಒಂದು ಡಯಟ್ ಪ್ಲಾನ್ ಅಂತ ಮಾಡ್ಕೊಡ್ಲಿಕ್ಕೆ ಆಗೋದಿಲ್ಲ. It is not it is individualized. It is not one and the same for everybody. ಇದು ನನಗೆ ಬಂದಿರುವಂತಹ ಕ್ವಶನ್ಸ್, ಇದರ ಬಗ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಈಗ ನಿಮಗೆ ಬೇರೆಯವರು ಏನಾದ್ರು ಕೇಳಿದ್ರೆ ದಯವಿಟ್ಟು ಕೇಳ್ಬೋದು, ನಾನು ಹೇಳ್ತೇನೆ. ಶೋರ್ ಮೇಡಮ್, ಥ್ಯಾಂಕ್ ಯು. ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀರಾ ಆಗ್ಲೇ. ಈಗ ನಮ್ಗೆ ಇಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಒಂದೆರಡಿದಾವೆ. ಪ್ರೆಗ್ನೆಂಟ್ ಲೇಡೀಸ್ಗೆ, ಗರ್ಭಿಣಿ ಮಹಿಳೆಯರಿಗೆ ಏನಾದ್ರೂ ಸ್ಪೆಸಿಫಿಕ್ ಅಡ್ವೈಸ್ ಇದೆಯಾ ನಿಮ್ದು? ಯಾವ ರೀತಿಯಲ್ಲಿ ಸ್ಪೆಸಿಫಿಕ್ ಅಡ್ವೈಸ್ ಅಂದ್ರೆ ಅವರ ಪೌಷ್ಟಿಕಾಂಶಕ್ಕಾಗಿರ್ಬಹುದು ಅಥವಾ ಕೋವಿಡ್ ಬಗ್ಗೆ ಏನಾದ್ರೂ ಸ್ಪೆಸಿಫಿಕ್ ಅಡ್ವೈಸ್ ಇದೆಯಾ? ಅವರಿಗೆ ಇದ್ರಲ್ಲಿ ಏನು ಇಲ್ಲ, ಬಟ್ ಆದ್ರೆ ಅವ್ರಿಗೂ ಅಷ್ಟೇ ಸಮತೋಲನ ಆಹಾರ ಅಂದ್ರೆ, ಈಗ ಫೀಟಸ್ ಒಳಗಡೆ ಮಗು ಬೆಳೀತಾ ಇರೋದ್ರಿಂದ ಅವರ ರಿಕ್ವೈರ್ಮೆಂಟ್ ಹೆಚ್ಚತ್ತೆ. ಹಾಗಾಗಿ ಅವರು ಎರಡು ಜನದ್ದು ತಿನ್ಬೇಕಾಗಿಲ್ಲ. ಪೌಷ್ಟಿಕಾಂಶವನ್ನು ಯಾವ ರೀತಿಯಲ್ಲಿ ಹೆಚ್ಚು ಮಾಡ್ಕೊಳ್ಬೇಕು ಅಂತ ನಾನು ಹೇಳಿದ್ದೀನೋ ಆ ರೀತಿಯಲ್ಲಿ ಹೆಚ್ಚು ಮಾಡ್ಕೊಳ್ಳಿ. ಮತ್ತೆ ಹೆಚ್ಚಿನಾಗಿ ಅವರು ಹೊರಗೆ ಹೋಗಿ ಈ ಇನ್ಫೆಕ್ಷನ್ ತಾಗಿಸ್ಕೊಳ್ಳದೆ ಇರೋದು ತುಂಬಾ ಒಳ್ಳೇದು. ಎಷ್ಟು ಸಾಧ್ಯವಾಗುತ್ತೋ, ಎಷ್ಟು ಬೇಜಾರಾಗುತ್ತೋ, ತಲೆ ಚೆಚ್ಕೊಳ್ಬೇಕಾಗುತ್ತೋ, ಏನಾಗುತ್ತೋ ಒಳಗಡೆ ಇದ್ದು ಅವ್ರು ಇನ್ಫೆಕ್ಷನ್ ಆಗದೆ ಇದ್ದ ಹಾಗೆ ತಡ್ಕೊಳ್ಳೋದು ತುಂಬಾ. ಅವರು ಸಹಿತ ಈ ಕಾಡ ಇದು ಎಲ್ಲಾನು ತಗೊಳ್ಕೊಳ್ಬಹುದು, ತೊಂದರೆ ಇಲ್ಲ. ಬಟ್ ನನಗೆ ಕ್ರೇವಿಂಗ್ಸ್ ಅಂತ ಹೇಳಿ ಇದು ಕ್ರೇವಿಂಗ್ ಆಗ್ತಾ ಇದೆ, ಈ ಸ್ವೀಟ್ ತಗೊಳ್ಳಿ, ಬೇಡ ಅಂತಲ್ಲ. ಇಷ್ಟು ತಿನ್ಬೇಡಿ, ಒಂದು ಪೀಸು, ಒಂದು ಸ್ವಲ್ಪ, ಒಂದು ಚಮಚ, 2 ಚಮಚ ಈ ರೀತಿ ತಿಂದ್ರೆ ಯಾವುದೇ ತರವಾದ ಇಲ್ಲ. ನೀವು ತುಂಬಾ ತೂಕ ಏರಿಸ್ಕೊಳ್ಬಾರ್ದು. ನಮಗೆ 3ನೇ ಟ್ರೈಮಿಸ್ಟರ್ ಅಂತಂದ್ರೆ 6 ತಿಂಗಳಾದ ಮೇಲೆ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ದಿಸ್ ಆರ್ ಆಲ್ ದ ಹಾರ್ಮೋನಲ್ ಇದಾಗೋದ್ರಿಂದ ಅದು ದ ಗ್ರೋತ್ ವಿಲ್ ಬಿ ವೆರಿ ಫಾಸ್ಟ್. ಬಟ್ ಫಾರ್ ದಿಸ್ ಟಿಲ್ ದ ಸೆಕೆಂಡ್ ಕಂಟ್ರೋಲ್. ನೀವು ತೂಕ ಹೆಚ್ಚಾಗಬೇಕಾದ್ರೆ ಇನಿಷಿಯಲಿ ಇಟ್ ಈಸ್ ಲೈಕ್ ಓನ್ಲಿ 2 kgs ಇನ್ 3 months ಅಲ್ಲಿ ಹೆಚ್ಚಾದ್ರೆ ಸಾಕು. ಇನ್ನ ತಿರ್ಗಾ 2ನೇ ಟ್ರೈಮಿಸ್ಟರ್ ಅಲ್ಲಿ 1 kg, ಹೀಗೆ 2 kg 3 kg ಅದು ಆಗುತ್ತೆ, ಪರವಾಗಿಲ್ಲ. ಬಟ್ ಆದರೆ ಯಾವುದನ್ನ ರೆಸ್ಟ್ರಿಕ್ಷನ್ ಮಾಡ್ಕೋಬೇಕು ಅಂದ್ರೆ, ತುಂಬಾ ಕಾರ್ಬೋಹೈಡ್ರೇಟ್ ರಿಚ್, ಈಗ ಪೊಟೆಟೊ ಫ್ರೈಸು, ಫ್ರೆಂಚ್ ಫ್ರೈಸು, ಚಿಪ್ಸು ಈ ತರದನ್ನೆಲ್ಲ ತಿನ್ನೋದನ್ನ ಅವಾಯ್ಡ್ ಮಾಡ್ಕೊಂಡು ಬೇರೆ ರೀತಿನಲ್ಲಿ ಹಣ್ಣು ಹಂಪಲು, ಹಸಿರು ಎಲೆಗಳು, ಈ ತರದಂದ್ರೆ ಸೊಪ್ಪು, ಈ ರೀತಿದನ್ನ ಹೆಚ್ಚಾಗಿ ಅಳವಡಿಸ್ಕೊಳ್ಳಿ ಅವರು. ಈಗ ಮಟನ್ ತಿನ್ಬೇಕಾ? ತಿನ್ಬಹುದು. ಈ ಮಟನ್ ಅಥವಾ ನಾನ್ ವೆಜ್ ತಿನ್ನೋದ್ರಿಂದ ನೀವು ತೂಕ ಏರೋದೇ ಇಲ್ಲ. ಯಾವಾಗ ನೀವು ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿ ತಿಂತೀರೋ ಆಗ ನಿಮ್ಮ ತೂಕ ಏರುತ್ತೆ. ಇವರು ಅಷ್ಟೇನೆ, ಅಯ್ಯೋ ನಾನು ಪ್ರೆಗ್ನೆಂಟು, ನನಗಿದು ಸುಸ್ತು, ಏನಿಲ್ಲ. Unless and until your gynecologist suggests that you need bed rest, maybe ಪ್ಲೆಸೆಂಟ್ ಇದು ಪ್ರಾಬ್ಲಮ್ ಇರ್ಬೋದು, ಏನೋ ಆಗಿರ್ಬೋದು, ಆಗ ಮಾತ್ರ ಯು ನೀಡ್ ದಟ್ ಬೆಡ್ ರೆಸ್ಟ್. ಅದರ್ವೈಸ್
till the 8th month you can do all the normal routine what you were following, you can continue. ಒಂದೇ ಒಂದು ಬೇಡ ಅಂತೀವಿ, ಭಾರ ಎತ್ತಬೇಡಿ, ಭಾರವಾದ ಬಕೆಟ್ ಎತ್ತಬೇಡಿ, ಭಾರವಾದ ಯಾವುದು ಮೇಲಿಂದ ಇಳಿಸ್ಕೊಳ್ತೀನಿ, ಕೆಳಗಿಂದ ಡಬ್ಬ ತುಂಬಿರೋ ಅಕ್ಕಿ ಡಬ್ಬ ಎತ್ತತೀನಿ, ಈ ತರದನ್ನ ಮಾಡಬೇಡಿ ಅಷ್ಟೇ ಹೊರತು ಬೇರೆ ಯಾವ್ದು ಅವ್ರ ಬಗ್ಗಿ ಕಸ ಗುಡ್ಸೋದ್ರಿಂದ ಹಿಡಿದು, ಬಗ್ಗಿ ನೆಲ ಒರೆಸೋದ್ರಿಂದ ಹಿಡಿದು, ಬಟ್ಟೆ ಒಗೆಯೋದು ಯಾವ್ದನ್ನಾರು ಮಾಡ್ಬೇಡಿ. ಸೊ ಹಾಗಾಗಿ ಇದು ಈ ತರ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ ವಿಲ್ ಬಿ ಓಕೆ. ಓಕೆ ಮೇಡಮ್, ಇನ್ನೊಂದು ಪ್ರಶ್ನೆ ಬಂದಿದೆ. ಬಹುಶಃ ನೀವು ಈಗಾಗ್ಲೇ ಇದ್ರ ಬಗ್ಗೆ ಹೇಳಿದ್ದೀರಾ, ಬಟ್ ಸ್ಟಿಲ್ ಅವರು ಫೋಟೋ ಹಾಕಿ ಕಳ್ಸಿದ್ದಾರೆ. ಅವ್ರ ಮನೆಯಲ್ಲಿ ಅವ್ರ ಇದನ್ನ ತುಂಬಾ ಉಪಯೋಗಿಸ್ತಾರಂತೆ, ಜೀನಿ. ಏನಿದು? ದಿಸ್ ಇಸ್ ವಾಟ್ ಐ ಟೋಲ್ಡ್ ಯು, ಜೀನಿ, ಮನ್ನಾ ಮಿಕ್ಸ್, ಇದೆಲ್ಲ ನಾನು ಇದನ್ನೇ ಹೇಳಿದ್ದು. ಇದು ಡಯಾಬಿಟಿಕ್ ಆಗಿದ್ರೆ ಅವರು ಅಂಬ್ಲಿ ಅಥವಾ ಗಂಜಿ ಮಾಡಿ ಕುಡಿಯೋ ಹಾಗಿಲ್ಲ. ಇದೇ ಪೌಡರ್ನ ಅವರು ಇಡ್ಲಿ ರುಬ್ಬೇಕಾದ್ರೆ, ದೋಸೆ ಹಿಟ್ಟು ರುಬ್ಬಬೇಕಾದ್ರೆ ಒಂದು ಬೊಗಸೆಯಷ್ಟು ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ಇಲ್ಲ ಚಪಾತಿ ಹಿಟ್ಟು ಕಳಿಸ್ಬೇಕಾದ್ರೆ ಇದನ್ನ ಒಂದು ಪೋರ್ಷನ್ ಅಷ್ಟು ಮಿಕ್ಸ್ ಮಾಡ್ಬೋದು. ದೋಸೆ ಮಾಡ್ಬೇಕಾದ್ರೆ ಅದಕ್ಕೆ ಹಾಕೊಳ್ಬಹುದು. ರೊಟ್ಟಿ ತಟ್ತಾ ಇದ್ರೆ ರಾಗಿ ಮಾಡಿರ್ಬೋದು, ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ತಟ್ತಾ ಇರ್ಬೋದು, ಆಗ ಇದನ್ನು ಒಂದಿಷ್ಟು ಮಿಕ್ಸ್ ಮಾಡ್ಕೊಂಡು ತರಕಾರಿ ಹೆಚ್ಚಬಹುದು, ಸೊಪ್ಪು ಹಾಕೊಳ್ಬಹುದು, ತುರ್ದಿದ್ದು ಗೆಡ್ಡೆಕೋಸು ಹಾಕ್ಬೋದು, ತುರ್ದಿದ್ದು ಕ್ಯಾರೆಟ್ ಹಾಕ್ಬೋದು, ಬೀಟ್ರೂಟ್ ಹಾಕ್ಬೋದು, ತುರ್ದಿದ್ದು ಯಾವ್ದೇ ಹಾಕೊಂಡು ರೊಟ್ಟಿ ಮಿಕ್ಸ್ ಮಾಡಿ ಹಾಕಿ. ನೀವು ಡಯಾಬಿಟಿಕ್ಸ್ ಅವ್ರಿಗೆ ಹೇಳಿದ್ರಿ, ನಾನ್ ಡಯಾಬಿಟಿಕ್ಸ್ ಅಥವಾ ಮಕ್ಕಳು ಇದನ್ನ ಆರಾಮ್ಸೆ ಯೂಸ್ ಅವ್ರು ಈವನ್ ಗಂಜಿಯಾರು ಮಾಡಿ ಕುಡೀರಿ, ಅಂಬ್ಲಿಯಾರು ಮಾಡಿ ಕುಡೀರಿ, however they want they can use it. We are not concerned about it. It is a multi grain ಇದಾದ್ರಿಂದ ಒಳಿತೆ, ಅದರಲ್ಲಿ ಏನ್ ತೊಂದ್ರೆ ಇಲ್ಲ. ಬಟ್ ಯಾವ ರೀತಿಯಲ್ಲಿ ಮಾಡ್ತೀರಾ ಅನ್ನೋದು ಒಂದೇ ನನಗೆ ಕನ್ಸರ್ನ್. ದಟ್ ಈಸ್ ಓನ್ಲಿ ಫಾರ್ ದಿ ಡಯಾಬಿಟಿಕ್ಸ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಇದೇ ಮನ್ನಾ ಮಿಕ್ಸ್ ಆಗಿರ್ಬೋದು, ಈ ಜೀನಿ ಆಗಿರ್ಬೋದು, ಯಾವುದೇ ತರದ್ದು ಏನಾದ್ರೂ ಡಯಾಬಿಟಿಕ್ ಆಗಿ ಸ್ವಲ್ಪ ಅಂಶ ಕಿಡ್ನಿಯಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ರೆ ಇದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು. ಬಿಕಾಸ್ this contains high amount of phosphorus, potassium as well as the fiber content in that, which will not be beneficial for those. ಹಾಗಾಗಿ ಅವರು ಇದನ್ನ ಖಂಡಿತವಾಗ್ಲೂ ಉಪಯೋಗ ಮಾಡ್ತಾರೆ. ಓಕೆ, ಫೈನ್ ಮೇಡಮ್. ಇನ್ನೊಂದು ಕೊನೆ ಪ್ರಶ್ನೆ ಬಂದಿದೆ. ಈಗ ಎಲ್ರು ಹೆಲ್ತ್ ಕಡೆ ಕಾನ್ಶಿಯಸ್ ಆಗಿರೋದ್ರಿಂದ ತುಂಬಾ ಜನ ಹರ್ಬಲ್ ಲೈಫ್ ಅಂತ ಪ್ರಾಡಕ್ಟ್ ಗಳಿಗೆ ರಾಮ, ಖಂಡಿತ ಬೇಡ, ದಯವಿಟ್ಟು ಬೇಡ. ಯಾರಿಗೆ ಆಗ್ಲಿ ನೀವ್ ಎಷ್ಟು ಜನಕ್ಕೆ ಕೇಳ್ತೀರಾ ಇದ್ರ ಬಗ್ಗೆ ಹೇಳಿ. ಇದು ಕಂಪನಿ ಓನರೇ ಸತ್ತಿದ್ದು ಇದೇ ಪ್ರಾಡಕ್ಟ್ ಅವ್ನು ತಕೊಂಡು ಅವನಿಗೆ ಕಿಡ್ನಿ ಫೇಲಿಯರ್ ಆಗಿ ಆ ಮನುಷ್ಯ ಹೇಗೆ ಸತ್ತ ಅನ್ನೋದನ್ನ ನೀವು ಗೂಗಲ್ ಮಾಡಿ ನೋಡಿ, ನಿಮಗೆ ಅದರದ್ದು ಆನ್ಸರ್ ಬರುತ್ತೆ. ಇದರಲ್ಲಿ ಸರ್ಟನ್ ಚೈನೀಸ್ ಮೆಡಿಸಿನ್ ಇರೋದ್ರಿಂದ ಅದರಲ್ಲಿ ಯಾವ ರೀತಿಯಾದ ಹರ್ಬ್ಸ್, ಯಾವ ರೀತಿಯಾದ ಮೆಡಿಕೇಶನ್ಸ್ ಇದೆ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಇದನ್ನ ಮಾಡಬೇಡಿ, ದಯವಿಟ್ಟು ಉಪಯೋಗ ಮಾಡಬೇಡಿ. ಇದನ್ನ ಬದಲಾಗಿ ನೀವ್ ಎಕ್ಸರ್ಸೈಸ್ ಮಾಡ್ರಿ. ಇದನ್ನ ಕುಡಿದು 3,000 ರೂಪಾಯಿ ಕೊಟ್ಟು 6,000 ರೂಪಾಯಿ ಕೊಟ್ಟು ತಗೊಂಡು ಇದಕ್ಕೆ ನೀವು ದುಡ್ಡು ಖರ್ಚು ಮಾಡೋದಾಗ್ಲಿ, ನೀವೇನ್ ದಿನನಿತ್ಯ ಆಹಾರದಲ್ಲಿ ಪೌಷ್ಟಿಕ ಆಹಾರವನ್ನು ತಗೊಳ್ಳಿ. ಎಷ್ಟು ಸಾಧ್ಯವಾಗುತ್ತೋ ಸ್ಯಾಲೆಡ್ಸ್ ನ ತಿನ್ನಿ, ಎಷ್ಟು ಸಾಧ್ಯವಾಗುತ್ತೋ ಸೂಪ್ಗಳು ಮಾಡ್ಕೊಂಡು ತಿನ್ನಿ, ಹಣ್ಣು ಹಂಪುಗಳನ್ನ ಮಾಡಿ ತಗೊಳ್ಳಿ. ಅದ್ರ ಜೊತೆಗೆ ಎಕ್ಸರ್ಸೈಸ್, ಬರ್ನ್ ಔಟ್ ವಾಟ್ ಯು ಆರ್ ಈಟನ್. ದಟ್ ಇಸ್ ನೋ ವೇ ಐ ವಿಲ್ ಅಡ್ವೈಸ್ ದಟ್. ನಮಗ್ ಒಂದೇ ಒಂದು ಟ್ಯಾಬ್ಲೆಟ್ ಇರೋದು, ಅದುವೇ ಫ್ಯಾಟಿ ಫುಡ್ಸ್ ತಿಂದಾಗ ಅದನ್ನ ಅಬ್ಸಾರ್ಬ್ ಆಗದೆ ಎಕ್ಸ್ಕ್ರೀಟ್ ಆಗೋಕ್ಕೆ ಒಂದೇ ಒಂದು ಸಪ್ಲಿಮೆಂಟ್ ನಮ್ಮಲ್ಲಿ ಇರೋದು. ಇದು ಎಲ್ಲ ಇಟ್ ಇಸ್ ನಾಟ್. ಯು ಶುಡ್ ಅವಾಯ್ಡ್ ಯೂಸಿಂಗ್ ಇಟ್. ಮೇಡಮ್ ನಮಸ್ಕಾರ. ಒಂದೇ ಒಂದು ಕ್ವಶನ್ ಮೇಡಮ್. ಇವಾಗ ಶುಗರ್ ಪೇಷಂಟ್ಸ್ ಪ್ರೋಟೀನ್ ಪೌಡರ್, ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ಸ್ ತರ ಬರುತ್ತಲ್ಲ, ಮೋದಿ ಕೇರ್ ಇರ್ಬೋದು, ಆ ತರದ್ದೆಲ್ಲ ಪ್ರೋಟೀನ್ ಪೌಡರ್ಗಳು ತಗೋಬೋದಾ? ನಿಮಗೆ ಕಿಡ್ನಿಯಲ್ಲಿ ಏನು ತೊಂದರೆ ಇಲ್ಲ. ಫಸ್ಟ್ ಆಫ್ ಆಲ್ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ, ಆಲ್ಬಿಮಿನ್ಯೂರಿಯಾ ಅಂತ ಹೇಳುತ್ತೆ. ಅಂದ್ರೆ ಪ್ರೋಟೀನು ನಿಮ್ಮ ಮೂತ್ರದಲ್ಲಿ ಹೋಗ್ತಾ ಇದೆ, ಅದು ಪ್ಲಸ್ ಟ್ರೇಸಸ್ ನಿಲ್ಲು ಅಂತ ಬಂದಿರುತ್ತೆ. ಅದ್ ಏನಾದ್ರು ಟ್ರೇಸಸ್ ಅಂತ ಕಂಡ ತಕ್ಷಣ ಆ ತರ ಪೌಡರ್ಗಳನ್ನ ಉಪಯೋಗ ಮಾಡಬೇಡಿ. ಆಲ್ಬಮಿನ್ ಇದ್ರೆ ಟ್ರೇಸಸ್ ಅಥವಾ ಅದು ಪ್ರೋಟೀನು ಮೂತ್ರದಲ್ಲಿ ಹೋಗ್ತಾ ಇರುತ್ತೆ. ದಟ್ ಇಸ್ ದ ಫಸ್ಟ್ ಇಂಡಿಕೇಶನ್ ದಟ್
ನಿಮ್ಮ ಕಿಡ್ನಿಯಲ್ಲಿ ಸ್ವಲ್ಪ ತೊಂದರೆ ಕಾಣಿಸ್ತಾ ಇದೆ ಅಂತ ಅನ್ನೋದಕ್ಕೆ ಅದು ಫಸ್ಟ್ ಇಂಡಿಕೇಶನ್. ಸೊ ಹಾಗಾಗಿ ಆ ತರ ಇದ್ರೆ ಆ ತರ ಪ್ರೋಟೀನ್ ಪೌಡರ್ಗಳನ್ನ ಉಪಯೋಗ ಮಾಡಬೇಡಿ. ಎಷ್ಟು ಸಾಧ್ಯವಾಗುತ್ತೋ ಬಾರ್ಲಿ ನೀರು ಕುಡಿಯೋದು, ಬಾಳೆ ದಿಂಡಿನ ಜ್ಯೂಸ್ ಮಾಡಿ ಕುಡಿಯೋದು ವಿತೌಟ್ ಆಡಿಂಗ್ ಎನಿಥಿಂಗ್. ಅದಕ್ಕೆ ಉಪ್ಪು, ಸಕ್ಕರೆ ಅಥವಾ ಹಾಲು, ಮೊಸರು ಏನು ಹಾಕ್ತೀನಿ ಅಂದ್ರೆ ಅದನ್ನ ಆಕ್ಚುಲ್ ಆಗಿ ಬಾರ್ಲಿ ವಾಟರ್ ಮಾಡಿ ಕುಡಿಯೋದು ಇದು ತುಂಬಾ ಉತ್ತಮವಾದದ್ದು. ಬಿಕಾಸ್ ಇಟ್ ಕೀಪ್ಸ್ ಯುವರ್ ಕಿಡ್ನಿ ಫಂಕ್ಷನಿಂಗ್ ಪ್ರಾಪರ್ಲಿ. ಹಾಗಾಗಿ ಅದು ಡೈಲಿ ತಗೋಬೋದಾ? ಡೈಲಿ ಕುಡಿಬೋದಾ ಬಾರ್ಲಿ? ಪರವಾಗಿಲ್ವಾ? ಕುಡೀರಿ, ಏನು ತೊಂದರೆ ಇಲ್ಲ. ಎಷ್ಟಾಗ್ತೀರಾ? 1-3 ಚಮಚ ಬಾರ್ಲಿ ಹಾಕಿ ಒಂದು ದೊಡ್ಡ ತಪ್ಪಲೆಯಲ್ಲಿ ನೀರಲ್ಲಿ ಹಾಕಿ ಕುದಿಸ್ತೀರಾ, ಅದನ್ನು ತಿನ್ಬಹುದು. ಬಿಕಾಸ್ ಆ ಬಾರ್ಲಿನಲ್ಲಿ ಅದು ಸಾಲ್ಯುಬಲ್ ಫೈಬರ್ ಇದೆ ಅಂತ ಹೇಳಿದಾಗ ಅದು ನಿಮಗೆ ಒಳ್ಳೇದು. ನಿಮ್ಮ ಡಯಾಬಿಟಿಕ್ಸ್ ಅವ್ರಿಗೆ ತಿನ್ಬಹುದು, ಕುಡೀರಿ, ಏನಿಲ್ಲ. ಆದರೆ ಇವತ್ತು ಮಾಡಿದ್ದು ಬಾರ್ಲಿ ನೀರು ನಾಳೆ ಕುಡಿಬಾರ್ದು. ಇಟ್ ಬಿಕಮ್ಸ್ ಫರ್ಮೆಂಟೆಡ್ ಬಾರ್ಲಿ ಬಿಯರ್ ಆಗೋಗಿರುತ್ತೆ ಆಮೇಲಿಂದ. ಹಾಗಾಗಿ ಅದನ್ನ ಮಾಡಬಾರ್ದು. ಇವತ್ತು ಮಾಡಿದ್ದು ಇವತ್ತಿಗೆ ಆಗ್ಬೇಕು. ಸಾಯಂಕಾಲ 5 ಗಂಟೆ ಮೇಲೆ ನೀವು ಉಪಯೋಗ ಮಾಡಬಾರ್ದು. ಬಿಕಾಸ್ ಇಟ್ ಡಿಸ್ಟರ್ಬ್ಸ್ ಯುವರ್ ಸ್ಲೀಪ್. ಬಿಕಾಸ್ ಇಟ್ ಹ್ಯಾಸ್ ಎ ನ್ಯಾಚುರಲ್ ಡಯೂರೆಟಿಕ್ ಪ್ರಾಪರ್ಟಿ. ಆದ್ರಿಂದ ಮೂತ್ರ ಹೆಚ್ಚಿಗೆ ಹೋಗುತ್ತೆ. ಸೊ ಹಾಗಾಗಿ ಅದನ್ನ ಸಾಯಂಕಾಲದ ಮೇಲೆ ತಗೊಳ್ಬೇಡಿ. ಲೋಟ ಮಾಡಿ ತಗೊಂಡ್ ಕುಡಿದ್ರೆ ಸಾಕಾಗುತ್ತೆ. ಮತ್ತೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಆ ತರ ತಗೋಬಹುದಾ? ಇದು ನಿಮ್ಮ ಡಾಕ್ಟರ್ ಹಾಕಿರ್ತಾರೆ. ಕಾರಣ ಏನು ಅಂತಂದ್ರೆ ಮೇ ಬಿ ಕ್ಯಾಲ್ಸಿಯಂ ಅಲ್ಲಿ ಈಗ ವೈಟಮಿನ್ ಡಿ ಎಲ್ಲ ನೋಡ್ತಾ ಇರ್ತಾರೆ. ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಹಾಕಿರ್ತಾರೆ. ವೈಟಮಿನ್ ಕ್ಯಾಪ್ಸ್ಯೂಲ್ಸ್ ಇವಾಗ ಸದ್ಯಕ್ಕೆ ವೈಟಮಿನ್ ಸಿ ಹಾಕ್ಬೋದು, ಜಿಂಕ್ ಹಾಕ್ಬೋದು, ವೈಟಮಿನ್ ಹಾಕ್ಬೋದು. ಅದು ಹಾಕಿದ್ರೆ ತಗೊಳ್ಳಿ. ಒಂದೇ ಒಂದು ಡಾಕ್ಟರ್ ಕೊಟ್ಟಿದ್ದಲ್ಲ ಮೇಡಮ್, ಇದು ಮೋದಿ ಕೇರ್ ಇಂದ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಮತ್ತೆ ಇದ್ರದ್ದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಆ ತರದ್ದು ಅವಶ್ಯಕತೆ ಇಲ್ಲ. ಈಗ ಕ್ಯಾಲ್ಸಿಯಂ ಆಗ್ಲಿ ವೈಟಮಿನ್ ಡಿ ಆಗ್ಲಿ, ಕ್ಯಾಲ್ಸಿಯಂ ಇಸ್ ಎ ಮಿನರಲ್, ವೈಟಮಿನ್ ಡಿ ಇಸ್ ಎ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್. ಈ ಬಿ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಲ್ಲಿ ಏನ್ ಬರುತ್ತೆ, ಬಿ ವೈಟಮಿನ್ಸ್ ಎಲ್ಲ ಬರುತ್ತೆ. ಇದು ಆ ದಿವಸಕ್ಕೆ ಎಷ್ಟು ಬೇಕೋ ಅದು ಉಪಯೋಗ ಮಾಡಿಕೊಂಡು ಹೆಚ್ಚಾಗಿ ದಿನ ಹೊರಗೆ ಹಾಕತ್ತೆ. ಆದ್ರೆ ಈ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ಎ ಆಗ್ಲಿ, ಡಿ ಆಗ್ಲಿ, ಇ ಆಗ್ಲಿ, ಕೆ ಆಗ್ಲಿ, ಇದು ನಿಮ್ಮಿಂದ ಆಚೆಗೆ ಹೋಗೋದಿಲ್ಲ. ಸೊ ಇದು ನಿಮ್ಮ ಶರೀರದಲ್ಲಿ ಸ್ಟೋರ್ ಆಗುತ್ತೆ. ನಿಮಗೆ ಅದರ ಅವಶ್ಯಕತೆ ಇದೆಯಾ? ನಿಮ್ಮ ಕ್ಯಾಲ್ಸಿಯಂ ಅನ್ಸುತ್ತೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ವಿಟಮಿನ್ ಡಿ ಚೆಕ್ ಮಾಡ್ಕೊಳ್ಳಿ. ಅವಾಗ ಡಾಕ್ಟ್ರೇ ಅವ್ರು ಹಾಕ್ತಾರೆ, ಹೌದು ನಿಮಗೆ ಡಿಫಿಷಿಯನ್ಸಿ ಇದೆ, ಇದನ್ನ ತಗೊಳ್ಳಿ. ಇದನ್ನು ಅಷ್ಟೇ ಕಂಟಿನ್ಯೂಸ್ ಆಗಿ ನಾವ್ ಇರೋ ತನಕ ತಗೊಳ್ಳೋದಲ್ಲ. ಬಿಕಾಸ್ ಇಟ್ ಇಸ್ ಸ್ಟೋರ್ಡ್ ಇನ್ ಯೋರ್ ಬಾಡಿ. ಯು ಹ್ಯಾವ್ ಟು ಗಿವ್ ಎ ಗ್ಯಾಪ್ ಇನ್ ಬಿಟ್ವೀನ್. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಭಾರತಿ ಭಟ್ ಅಂತ ಒಬ್ರಿದ್ದಾರೆ, ಅವರು ಪ್ರಶ್ನೆ ಕೇಳ್ಬೇಕು ಅಂತ ಕೈ ಎತ್ತಿದ್ದಾರೆ. ಭಾರತಿ ಅವರ ಯು ಕ್ಯಾನ್ ಆಸ್ಕ್. ಮೇಡಮ್ ನಮಸ್ತೆ. ತುಂಬಾ ಖುಷಿ ಆಯ್ತು, ತುಂಬಾ ಒಳ್ಳೇದಾಗಿದೆ. ನಮ್ಗೆ ನಿಜವಾಗಿ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಹಾಗೆ ಕಾಣ್ತದೆ. ಏನಂತ ಹೇಳಿದ್ರೆ, ಈಗ ಡಾಕ್ಟರ್ ನಮ್ಗೆ ಶುಗರ್ ಪೇಷಂಟ್ ಗೆಲ್ಲ ಬರ್ದಿ ಕೊಡ್ತಾರೆ. ಈಗ ಸ್ವಲ್ಪ ಒಂದು ಸಲ ಆಲ್ಬುಮಿನ್ ಟೆಸ್ಟ್ ಮಾಡುವಾಗ ಅವರು ಗ್ಲುಕ್ಸಿಟ್ ಅಂತ ಹೇಳಿ ಒಂದು ಮಾತ್ರೆ ಬರೆದು ಕೊಟ್ರು, ಮತ್ತೆ ಒಂದು ಕ್ಯಾಲಿಡಾನ್ D3 ಅಂತ ಹೇಳಿ ಬರೆದು ಕೊಟ್ರು. ಈಗ ಡಾಕ್ಟರ್ ನಮ್ಗೆ ಸಿಗುದಿಲ್ಲ ಹೆಚ್ಚು. ಅದನ್ನು ತಕೊಳ್ತಾ ಇರಬಹುದಾ ಕ್ಯಾಲ್ಸಿಯಂ ಮತ್ತು ಗ್ಲುಕ್ಸಿಟ್? ತಗೊಳ್ಳಿ, ತೊಂದ್ರೆ ಇಲ್ಲ. ಇದೇನ್ ಹಾರ್ಡ್ಲಿ ಫಾರ್ 1 year ಏನೋ ಅಥವಾ ಒಂದು 6 ತಿಂಗಳಿಂದ ನೀವು ಡಾಕ್ಟರ್ನ ನೋಡಿಲ್ವೋ ಏನೋ, ಅದೇನ್ ತೊಂದ್ರೆ ಆಗೋದಿಲ್ಲ. ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ವೈಟಮಿನ್ D3 ಏನೋ ನೀವೇನ್ ನಿಲ್ಲಿಸ್ಬೇಕಾದ ಅವಶ್ಯಕತೆ ಇಲ್ಲ. ಅನ್ಲೆಸ್ ಚೆಕ್ ಇಟ್ ಆಫ್ಟರ್ 6 months ಅಲ್ಲಿ ಒಳಗಡೆಗೆ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ ವೈಟಮಿನ್ ಡಿ ಲೆವೆಲ್. ಅದು 20ಕ್ಕಿಂತ ಕೆಳಗಡೆ ಇದ್ರೆ ಇನ್ನ ಡೆಫಿಷಿಯನ್ಸಿ ಅಂತ, 20ಕ್ಕಿಂತ ಮೇಲಿದೆ ಅಂತಂದ್ರೆ ನೀವು ನಾರ್ಮಲ್ ಬಂದಿದ್ದೀರಾ. ಹಾಗಾಗಿ ಅವಾಗ ಸ್ಟಾಪ್ ಮಾಡಕ್ ಅವ್ರಿಗೆ ಡಾಕ್ಟ್ರೇ ಸಜೆಷನ್ ಮಾಡ್ತಾರಮ್ಮ. ಗ್ಲುಕ್ಸಿಟ್ ದಟ್ ಇಸ್ ಫಾರ್ ಯುವರ್ ಆಲ್ಬ್ಯುಮಿನ್ಯೂರಿಯಾ ಅಲ್ವಾ? ಅದನ್ನ ಮತ್ತೆ ನಾವು ಅದು ಅಷ್ಟೇ ಚೆಕ್ ಮಾಡ್ಬೇಕು. ಆ ಯೂರಿನ್ ಸ್ಯಾಂಪಲ್ ಕೊಟ್ಟು ಅದ್ರಲ್ಲಿ ಆಲ್ಬ್ಯುಮಿನ್ಯೂರಿಯಾ ಹೇಗಿದೆ, ಅದು ನಿಲ್ಲಂತ ಬಂದಿದ್ರೆ ಯು ಕ್ಯಾನ್ ಸ್ಟಾಪ್ ಇಟ್. ಮತ್ತು ಡಯಾಬಿಟಿಸ್ ಗೆ ಅವರು ಮದ್ದು ಕೊಡ್ತಾರೆ ನಮ್ಗೆ. ಈಗ ಫಾರ್ ಎಕ್ಸಾಂಪಲ್ ಸಿಬ್ಲೆಕ್ಸ್ ಒಂದು ಬೆಳಿಗ್ಗೆ ರಾತ್ರಿ, ಮಧ್ಯದಲ್ಲಿ ಜಾನುಮೆಟ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಡಯಾಬಿಟಿಕ್ ಮೆಷಿನ್ ಉಂಟಲ್ಲ, ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. ಗ್ಲೂಕೋಮೀಟರ್ ಚೆಕ್ ಮಾಡ್ಕೋತೀರಾ? 98 ಎಲ್ಲ ಬಂದ್ರೆ ಮಾತ್ರ ಕಡಿಮೆ ಮಾಡಬಹುದಾ? ಏನೇನು ಎಷ್ಟು ಅಂತ ಬಂದ್ರೆ 98 ಆಫ್ಟರ್ ಫುಡ್ ಫಸ್ಟ್ 1 ಅದನ್ನ ಫಾಸ್ಟಿಂಗ್ ಅಲ್ಲಿ 60ಕ್ಕಿಂತ ಕಡಿಮೆ ಆದ್ರೆ ಮಾತ್ರ ಆವಾಗ ನಿಮ್ ಡೋಸೇಜ್ ನ ವ್ಯತ್ಯಾಸ ಮಾಡ್ಕೊಳ್ಬೇಕು. ನಿಮ್ಮದು ಊಟ ಆದ್ಮೇಲಿಂದು 100ಕ್ಕಿಂತ ಕಡಿಮೆ ಬಂದು ಈವನ್ 70-80ಕ್ಕಿಂತ ಕೆಳಗಡೆ ಬಂದಾಗ ಒಂದು ಡೋಸೇಜ್ ಅಲ್ಲಿ ಈಗ 1 ಮಾತ್ರೆ ಕೊಟ್ಟಿದ್ರೆ ಅದನ್ನ ಅರ್ಧ ಮಾತ್ರೆಗೆ ಮಾಡ್ಕೊಳ್ಬಹುದು. ಬಟ್ ಐ ಆಮ್ ನಾಟ್ ದಿ
ರೈಟ್ ಪರ್ಸನ್ ಟು ಜಡ್ಜ್ ಆನ್ ದಟ್ ಆರ್ ಸಜೆಷನ್. ಸರಿ ಮೇಡಮ್, ಸರಿ ಗೊತ್ತು. ನಿಮ್ಮ ಡಾಕ್ಟ್ರೇ ಅದನ್ನ ಹೇಳ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. I have a question. Can you hear me? Yeah. Ma'am, 10 days ago, I was having the symptoms for COVID, but then after 2 days, I was tested negative. But after 5 days, the symptoms was reduced. I have lost this ability to smell. Yeah. And I get hungry frequently. You know, the cravings to eat something, you know, frequently has gone up. It's not only for me, for most of my colleagues also the same thing. So when we have a chat at the same day, they say that, you know, I feel like eating more and more. Now, what is that I can do to reduce that? You know, I'm not able to come out of that kind of thing. ಆಯ್ತು, ಅರ್ಥ ಆಯ್ತು. ಈಗ ಸ್ಯಾಲೆಡ್ಸ್ ತಿನ್ನಕ್ಕೆ ಅಥವಾ ಮೊಳಕೆ ಕಳೆದು ಸ್ಯಾಲೆಡ್ ಹೇಳ್ದೆ ಅಲ್ವಾ, ಸ್ಟೀಮ್ ಮಾಡ್ಬಿಟ್ಟು ಒಂದು ಸ್ವಲ್ಪ ತಿನ್ನಕ್ಕೆ ಅಭ್ಯಾಸ ಮಾಡಿ. ಅದು ಊಟ ಬಿಟ್ಟು ಹಶುವಾಗುತ್ತಲ್ವಾ, ಬಿಟ್ವೀನ್ ದ ಮೀಲ್ಸ್ ಹಶುವಾದಾಗ ಆ ತರದ ತಿನ್ನೋದು, ಅಥವಾ ಹಣ್ಣನ್ನ ಹೆಚ್ಚಿ ತಿನ್ನೋದು, ಅಥವಾ ಬೆಸ್ಟ್ ಥಿಂಗ್ ಏನ್ ಗೊತ್ತಾ, ಈ ಸ್ಯಾಲೆಡ್ಸ್ಗೂ ಅಷ್ಟೇನೆ ಈ ಹುರಿದಿದ್ದು ಬಾದಾಮಿದು ಚೂರು ಅಥವಾ ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಮೆಲಾನ್ ಸೀಡ್ಸು ಹುರಿದಿದ್ದು ಎಲ್ಲ 1 ಟೇಬಲ್ ಚಮಚ ಅಷ್ಟು ಉದುರಿಸ್ಕೊಳ್ಳಿ, ನಂತರ ತಿನ್ನಿ. ಆವಾಗ ನಿಮಗೆ ಆ ಹಂಗರ್ ಪ್ಯಾಂಕ್ಸ್ ಏನಾಗ್ತಾ ಇದೆ ಅದು ನಿಲ್ಲತ್ತೆ. ಬಿಕಾಸ್ ಇಟ್ ಈಸ್ ಆಯಿಲ್ ಸೀಡ್ಸ್, ದ ಆಯಿಲ್ ಸೀಡ್ಸ್ ಟೇಕ್ಸ್ ಲಾಂಗ್ ಟೈಮ್ ಟು ಡೈಜೆಸ್ಟ್. ಸೊ ಹಾಗಾಗಿ ನಿಮಗೆ ಮಿನಿಮಮ್ ಒಂದು 3 ರಿಂದ 4 ಗಂಟೆ ತನಕ ಹಶು ಆಗದೆ ಇರಂಗ್ ಮಾಡುತ್ತೆ. ಬಟ್ ದ ಟೇಸ್ಟ್ ಇಟ್ ಟೇಕ್ಸ್ ಲಿಟಲ್ ಟೈಮ್, ವಿತ್ ಇನ್ ಅಬೌಟ್ 1 ವೀಕ್ ಒಳಗಡೆಗೆ ವಾಪಸ್ ಬರುತ್ತೆ ಅಮ್ಮ. ಅದು taste I have got, I don't have smell the ability to smell. ಅದಕ್ಕೆ ಏನ್ ಮಾಡಿ ಗೊತ್ತಾ, ನೀವು ಸ್ಟೀಮ್ ತಗೊಳ್ತೀರಾ ಅಲ್ವಾ ರೆಗ್ಯುಲರ್ ಆಗಿ, 1 ಡ್ರಾಪ್ ನೀವು ಯುಕಲಿಪ್ಟಸ್ ಆಯಿಲ್ ಹಾಕ್ಬಿಟ್ಟು ಸ್ಟೀಮ್ ತಗೊಳಕ್ ಮಾಡಿ. ಇನ್ನೊಂದು ಉತ್ತಮವಾದ ಅದೊಂದು ನಿಮ್ಮ ಟೇಸ್ಟ್ ವಾಪಸ್ ಬರಕ್ಕೆ ನಲ್ಲಿಕಾಯಿ, ಹಸಿ ನಲ್ಲಿಕಾಯಿನ ತುರಿದ್ಬಿಟ್ಟು ಅದನ್ನ ತಿನ್ನೋದಾಗ್ಲಿ, ಅಥವಾ ಅದನ್ನ ಕಚ್ಚಿ ತಿನ್ನೋದಾಗ್ಲಿ, ಅಥವಾ ಅದ್ರ ರಸ ಮಾಡಿ ಕುಡಿಯೋದಾಗ್ಲಿ ಮಾಡಿ, ನಿಮಗೆ ಆ ಟೇಸ್ಟ್ ವಾಪಸ್ ಬರುತ್ತೆ ಅಮ್ಮ. Thank you so much. Thank you. Thank you, madam. I think ಇನ್ಯಾರಾದ್ರೂ ಇದ್ರೆ you can unmute yourself and ask the question. ಇವಾಗ ಭಾರತಿ ಭಟ್ ಅಂತ ಕೇಳಿದ್ರಲ್ಲ, ಅವರು ಮಂಗಳೂರಿಂದ ಆಕ್ಚುಲಿ ಅವರು ಮಾತಾಡಿದ್ದು, ಮತ್ತೆ ಚೆನ್ನೈಯಿಂದ ಕೂಡ ಈಗ ನಮ್ಮ ಮೆಂಬರ್ ಒಬ್ರು ಹೇಮಾ ಅಂತ ಇದ್ದಾರೆ. ಸೊ ಬರೀ ಬೆಂಗಳೂರಿಂದ ಮಾತ್ರ ಅಲ್ಲ, ತುಂಬಾ ಕಡೆಗಳಿಂದ ನಮಗೆ ಇವತ್ತು ಪ್ರೇಕ್ಷಕರು ಬಂದಿದ್ದಾರೆ. ಇನ್ಯಾರು ಇಲ್ಲದೆ ಇದ್ರೆ then I would like to formally thank you madam. ಇದುವರೆಗೂ ನಮ್ಗೆ ತುಂಬಾ ಚೆನ್ನಾಗಿ ಸರಳವಾಗಿ ಪ್ರತಿಯೊಬ್ಬರಿಗೂ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಹೇಗೆ ಅವರು ಪೌಷ್ಟಿಕಾಂಶಗಳನ್ನ ತಗೊಂಡು ಅವರ ಆರೋಗ್ಯವನ್ನ ಚೆನ್ನಾಗಿ ಮಾಡ್ಕೋಬಹುದು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಅಂಡ್ I am also going to share this recording with your permission. No problem, any time you can do. ಯಾಕಂದ್ರೆ ತುಂಬಾ ಜನ ಬರ್ಕೊಳ್ತಾ ಇದ್ರು, ಆದ್ರೂ ಮಿಸ್ ಮಾಡಿರಬಹುದು, ಮತ್ತು ತುಂಬಾ ಜನ ಇವತ್ತು ಲಾಗಿನ್ ಆಗದೆ ಇರಕ್ಕೂ ಚಾನ್ಸಸ್ ಇದೆ. ಅದರಿಂದ ಇನ್ನೂ ಇದನ್ನ ವೈಡ್ ಸ್ಪ್ರೆಡ್ ಆಗಿ ನಾವು ನಾಲೆಜ್ ನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಇದನ್ನ ಶೇರ್ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ನೀವು. No problem. ಇದು ಅಗತ್ಯ, ನಿಜವಾಗಿ ಬೇಕಿತ್ತು. ಅಂದ್ರೆ ನಮ್ಗೆ ನಾನ್ ಸಹ ಬರೆದುಕೊಂಡಿದ್ದೇನೆ, ಆದ್ರೆ ಕೆಲವು ಸಲ ಇಂಟರ್ನೆಟ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಕೇಳಲಿಲ್ಲ. ಅದು ನಿಜವಾಗಿ ನಿಮ್ಗೆ ಬೇಕಿತ್ತು. ತುಂಬಾ ಥ್ಯಾಂಕ್ಸ್ ಮೇಡಮ್. ಹೀಗೆ ನಿಮ್ಗೆ ದೇವರು ತುಂಬಾ ಹೀಗೆ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಯಾವಾಗ್ಲೂ ಹೀಗೆ ನಮ್ಗೆ ಕನ್ವಿನ್ಸ್ ಮಾಡುವ ಶಕ್ತಿ ಸಹ ನಿಮ್ಗೆ ಕೊಡ್ಲಿ ಅಂತ ನಾನು ಹೇಳ್ತೇನೆ ದೇವರ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಹಿರಿಯರಂತ ಆಶೀರ್ವಾದ ನನಗೂ ಬೇಕಾಗಿದೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಭಾರತಿ ಅಕ್ಕ. ಇವತ್ತು ಮೇಡಮ್ ಅವರು ಹೇಳಿದ ಹಾಗೆ ಎಲ್ಲ ಬ್ಯಾಲೆನ್ಸ್ಡ್ ಫುಡ್ ಬಗ್ಗೆ ಮಾತಾಡಿದ್ರು ಮೇಡಮ್. ಇದೇ ಹಾಲಿಸ್ಟಿಕ್ ಫುಡ್ ನೇ ಒಂದು ಥೀಮ್ ಆಗಿ ಇಟ್ಕೊಂಡು ನಮ್ಮದೇ ಬೆಂಗಳೂರಿನವರಾದಂತ ರವೀಂದ್ರ ಹೆಬ್ಬಾರ್ ಅನ್ನೋವಂಥವ್ರು, ಇವರು ಇಂಡಸ್ ಹರ್ಬ್ಸ್ ಅಂತ ಒಂದು ಕಂಪನಿಯನ್ನ ಮಾಡ್ಕೊಂಡಿದ್ದಾರೆ. ನಾವು ಬೆಂಗಳೂರಲ್ಲಿ ಸುಮಾರು ಕಡೆ ಅವರು ಕೆರೆಗಳನ್ನ ಮತ್ತೆ ಜೀರ್ಣೋದ್ಧಾರ ಮಾಡಿರುವಂತದ್ದಾಗ್ಬಹುದು, ಅಥವಾ ವರ್ಟಿಕಲ್ ಗಾರ್ಡನ್ಸ್ ನಾವೇನ್ ಇಲ್ಲಿ ನೋಡ್ತೀವಿ ನಮ್ಮ ಫ್ಲೈಓವರ್ಸ್ ಕೆಳಗಡೆ, ಅಂಥದನ್ನೆಲ್ಲ ಡೆವಲಪ್ ಮಾಡಿರುವಂತದ್ದಾಗಿರ್ಬೋದು. ಎಷ್ಟೋ ಜನರ ಮನೆಯಲ್ಲಿ ಅವರು ಟೆರೆಸ್ ಗಾರ್ಡನ್ ಗಳನ್ನ, ಅವ್ರದೇ ಒಂದು ಕಿಚನ್ ಗಾರ್ಡನ್ ನ ಹೇಗೆ ಮಾಡ್ಕೋಬಹುದು ಅಂತೆಲ್ಲ ಅವ್ರು ತುಂಬಾ ಮುತುವರ್ಜಿ ವಹಿಸಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಒಂದು ಇನಿಷಿಯೇಟಿವ್ ಆಹಾರ ಸಂಜೀವಿನಿ ಅಂತ ಹೇಳಿ ಅವರು ರೀಸೆಂಟ್ ಆಗಿ ಶುರು ಮಾಡಿದ್ದಾರೆ. ಸುಮಾರು 1.5 ವರ್ಷದಿಂದ ಅವರು ಇದನ್ನ ರಿಸರ್ಚ್ ಮಾಡಿ
ತಂದಿರುವಂತಹ ಒಂದು ಪ್ರಾಡಕ್ಟ್. ಇದು ಬರೀ ಕೋವಿಡ್ ಪೇಷಂಟ್ ಮಾತ್ರ ಅಂತ ಅಲ್ಲ, ಸೌತ್ ಬೆಂಗಳೂರಿನಲ್ಲಿ ನನ್ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ಕಾಣ್ತಾ ಇದೆಯಾ ಎಲ್ರಿಗೂ? ಸೊ ಇದನ್ನ ಅವರು ಆಯುರ್ವೇದಿಕ್ ಡಾಕ್ಟರ್ಗಳ ಸಲಹೆಯನ್ನ ಪಡೆದು ಅವರೇ ಹರ್ಬ್ಸ್ ನ ಬೆಳೆದು ಇದ್ರ ಬಗ್ಗೆನೆ ಅವ್ರು ರಿಸರ್ಚ್ ಮಾಡಿರೋದ್ರಿಂದ ಆಹಾರ ಸಂಜೀವಿನಿ ಅನ್ನುವಂತ ಒಂದು ಪ್ರಾಡಕ್ಟ್ ನ ಅವ್ರು ತಂದಿದ್ದಾರೆ. ನಮ್ಮ ಮನೆಗಳಲ್ಲೇ ಕೂಳ್ತು ನಾವು ಬೆಳಗ್ಗಿನ ಉಪಹಾರದಿಂದ ಹಿಡಿದು ರಾತ್ರಿಯ ಊಟದವರೆಗೆ ನಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಅವರೇ ಸಪ್ಲೈ ಮಾಡ್ತಾರೆ. ಇದರ ವೈಶಿಷ್ಟ್ಯ ಏನಂದ್ರೆ, ಮೇಡಮ್ ಅವ್ರು ಹೇಳಿದ ಹಾಗೆ ಇಲ್ಲಿ ಯಾವುದು ಪಾಲಿಶ್ಡ್ ರೈಸ್ ಆಗ್ಲಿ ಅಥವಾ ಏನೇ ಪ್ರೊಸೆಸ್ಡ್ ಸೀರಿಯಲ್ಸ್ ಆಗ್ಲಿ ಉಪಯೋಗಿಸಲ್ಲ. ರೆಡ್ ರೈಸ್ ನ ಉಪಯೋಗಿಸ್ತಾರೆ, ಹಾಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ನೇ ಉಪಯೋಗಿಸ್ತಾರೆ. ಪ್ರತಿಯೊಂದು ಶುದ್ಧವಾದ ಹರ್ಬ್ಸ್ ನೇ ಹಾಕಿ ಅವರು ತುಂಬಾ ಬ್ಯಾಲೆನ್ಸ್ಡ್ ಡಯಟ್ ಕೊಡ್ಬೇಕು ಅಂತ ಹೇಳಿ ಇದನ್ನ ಅವರು ತಂದಿದ್ದಾರೆ. ಸೊ ಯಾರಿಗಾದ್ರೂ ಇದರ ಉಪಯೋಗವನ್ನ ಪಡ್ಕೊಳ್ಬೇಕು ಅನ್ನೋಂಥ ಇದು ಹೇಗ್ ನಡೆಯುತ್ತೆ, ಇದು ಪ್ಯಾಕೇಜಸ್ ಅಲ್ಲಿ ಮಾಡ್ತಾರೆ ಅವರು. ಮೋಸ್ಟ್ 10 days 15 days ಆತರ ಒಂದು ಪ್ಯಾಕೇಜ್ ನ ತಗೊಂಡ್ರೆ ನಿಮ್ಗೆ ಸೌತ್ ಬೆಂಗಳೂರಲ್ಲಿ ನೀವು ಎಲ್ಲೇ ಇದ್ರೂನು ಅವ್ರು ನಿಮ್ಮ ಡೋರ್ ಸ್ಟೆಪ್ ಗೆ ತಲುಪಿಸ್ತಾರೆ. ಇದೇ ಪೋಸ್ಟರ್ ನ ನಾನು ಬೇಕಾದ್ರೆ ನಿಮ್ಗೆ ಶೇರ್ ಮಾಡ್ತೀನಿ. ಅವ್ರ ನಂಬರ್ ಕೂಡ ಇಲ್ಲಿದೆ. ಅವ್ರ ಹೆಸರು ರವೀಂದ್ರ ಅಂತ. 7337898907 ಇವರ ನಂಬರ್. ಸೊ ಈ ಆಹಾರ ಸಂಜೀವಿನಿ ಇದರ ಬ್ರೋಷರ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಯಾರಿಗೆ ಆಗ್ಲಿ ಇದರ ಉಪಯೋಗವನ್ನ ಪಡ್ಕೊಳ್ಳಿ ದಯವಿಟ್ಟು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಿಸ್ ಇಸ್ ವೆರಿ ಮಚ್ ಇನ್ ಲೈನ್ ವಿತ್ ವಾಟ್ ಪ್ರಜ್ವಲ ಮೌಳೇಶ್ವರ್ ಮ್ಯಾಮ್ ಹ್ಯಾಸ್ told us in the last 1.5 hours. So I think it is going to become a very useful thing for you. ಹಾಗೆ ಪ್ರಜ್ವಲ ಮೇಡಮ್ ನಿಮ್ಮ ನಂಬರ್ ಕೂಡ ಶೇರ್ ಮಾಡ್ಬೋದಾ? ನಾನು ಯಾರಾದ್ರೂ ನಿಮ್ಮನ್ನ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಖಂಡಿತ ಮಾಡಿ. ಸೊ ಪ್ರಜ್ವಲ ಒಬ್ಬರಿಗೆ ಹೇಳ್ದೆ, PCOS ಅವ್ರಿಗೆ ನಾನು ಕಂಪ್ಲೀಟ್ ಆಗಿ ಡಯಟ್ ಕೊಡಕ್ಕಾಗಲ್ಲ, ನಾನು ಅವ್ರ ಹೈಟು ವೆಯ್ಟು ಎಲ್ಲ ಪ್ರತಿಯೊಂದು ನೋಡ್ಕೊಳ್ಳೋದ್ರಿಂದ ಅಥವಾ ಡಯಾಬಿಟಿಕ್ ಡಯಟ್ ಅಂತ ಕೊಡಿ ಅಂತ ಹೇಳಿದ್ರು. ಅವ್ರಿಗೂ ನಾನು ಎಲ್ಲ ಪ್ರತಿಯೊಂದು ನಾನು ತಿಳ್ಕೊಳ್ದೆ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರಿಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಶೋರ್. ಸೊ ಈಗ ಚಾಟ್ ಬಾಕ್ಸ್ ನಲ್ಲಿ ಹಾಕಿದೀನಿ ಪ್ರಜ್ವಲ ಮೇಡಮ್ ಅವ್ರ ನಂಬರ್. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, 9986669038. ಚಾಟ್ ಬಾಕ್ಸ್ ನಲ್ಲಿ ಇದೆ. ಇನ್ ಕೇಸ್ ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ಇದನ್ನ ಸೇವ್ ಮಾಡ್ಕೊಳ್ಳಿ. ಬರ್ಕೊಳ್ಳಿಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಕರೆಕ್ಟ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಮೇಡಮ್. ಇದುವರೆಗೂ ತುಂಬಾ ಮುತುವರ್ಜಿ ವಹಿಸಿ ನಮಗೋಸ್ಕರ ಇದನ್ನ ಪ್ರಿಪೇರ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟಿದ್ದೀರಾ. ಇದೇ ರೀತಿ ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನ ನಮ್ಗೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ಇನ್ಯಾರಾದ್ರೂ ಏನಾದ್ರು ಮಾತಾಡೋರಿದ್ರೆ ದಯವಿಟ್ಟು ಮುಂದೆ ಬರ್ಬೋದು. ಸ್ಪಾಟ್ಲೈಟ್ ಗೆ ಹಾಕ್ತೀನಿ. ರಂಗಮಣಿ ಅಕ್ಕ ಏನಾದ್ರು ಮಾತಾಡ್ತೀರಾ ಅಥವಾ ನಾಗಮಣಿ ಮೇಡಮ್ ಅವ್ರು ಏನಾದ್ರು ಮಾತಾಡ್ತಾರಾ? ಇಲ್ಲ, ಇವತ್ತಿನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ಸಹ ತುಂಬಾ ಉಪಯೋಗ ಆಗುತ್ತೆ ಅಂತ ಅನಿಸ್ತಿದೆ. ಥ್ಯಾಂಕ್ಸ್ ಪ್ರಜ್ವಲ ಮೇಡಮ್. ಥ್ಯಾಂಕ್ ಯು ರಂಗಮಣಿ ಅಕ್ಕ. ಮಮತಾ ಮಹೇಶ್ ಅವರು ಲಯನ್ಸ್ ಕ್ಲಬ್ ಆಫ್ ಸ್ಪಂದನ ಇಂದ ಅವರು ಮಾತಾಡ್ತೀನಿ ಅಂತ ಕೈ ಎತ್ತಿದ್ದಾರೆ. ಹೇಳಿ ಮಮತಾ. ಮಮತಾ ವಾಯ್ಸ್ ಕೇಳಿಸ್ತಿಲ್ಲ. ಕೇಳಿಸ್ತಿದ್ಯಾ ಈಗ? ಇವಾಗ ಕೇಳಿಸ್ತಾ ಇದೆ. ಸ್ವಲ್ಪ ಜೋರಾಗಿ ಮಾತಾಡಿ. ನಾನು ಹೋದ್ಸಲಿ ಮಹಿಳಾ ದಿನಾಚರಣೆ ದಿನ ನಾನು ನಿಮ್ ಸೆಷನ್ ನಾನು ಬಂದಿರ್ಲಿಲ್ಲ. ಅದು ಯಶಸ್ವಿನಿ ಬ್ಯಾಂಕ್ ಅಲ್ಲಿ ಆಯೋಜಿಸಿದ್ರು. ಅದು ನಾನು ಮಿಸ್ ಮಾಡ್ಕೊಂಡೆ. ಇವತ್ತಂತೂ ನಂಗೆ ತುಂಬಾ ಇಷ್ಟ ಆಯ್ತು ಮೇಡಮ್ ನಿಮ್ದು ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಎವ್ರಿಬಡಿ. ಪ್ರಜ್ವಲ ಅವರೇ ನಮಸ್ಕಾರ. ನಾನು ನಾಗಮಣಿ ಮಾತಾಡ್ತಾ ಇದ್ದೀನಿ. ನಮಸ್ತೆ ಮಾ. ನಮಸ್ತೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಎಂತ ಏನು ಗೊತ್ತಿಲ್ಲದೆ ಇದ್ದವರೆಗೂ ಅರ್ಥ ಆಗೋ ತರಹ ನೀವು ಅಷ್ಟು ಚೆನ್ನಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದೀರಾ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಈ ಕಾರ್ಯಕ್ರಮನ ಮಂಗಳೂರಿಂದ ಮಾತಾಡಿದ್ರು, ನಮ್ಮ ಚಿಕ್ಕಮಂಗ್ಳೂರ್ನಲ್ಲಿ ಇರೋರು ಇದನ್ನ ನೋಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆದು ಕರ್ನಾಟಕ ರಾಜ್ಯದ ಎಲ್ಲ ಸುಮಾರು ಜನ, ಅಂದ್ರೆ ಇವತ್ತು 65 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಬಟ್ ಒಂದೊಂದು ಡಿವೈಸ್ ಅಲ್ಲೂ 4-5 ಜನ ಕುತ್ಕೊಂಡು ನೋಡಿದ್ದಾರೆ. ಹಾಗಾಗಿ ನಿಮ್ಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ.
ನಮ್ಮ ಸಹಕಾರ ಭಾರತಿಯಿಂದ, ಲಯನ್ಸ್ ಕ್ಲಬ್ ಇಂದ, ನಮ್ಮ ಸೊಸೈಟಿಯಿಂದ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ. ಹೀಗೆ ನಮ್ ಜೊತೆಗೆ ಯಾವಾಗ್ಲೂ ನೀವು ಸಂಪರ್ಕದಲ್ಲಿದ್ದು ಹೀಗೆ ನಮ್ಮ ಮಹಿಳೆಯರಿಗೆ ಸಾಕಷ್ಟು ಅಡ್ವೈಸ್ ಅನ್ನ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಥ್ಯಾಂಕ್ ಯು ಮೇಡಮ್, ಪ್ರಜ್ವಲಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್.